ಹಾಯ್ ಹಲೋ ನಮಸ್ತೆ. ಸೆಕೆಂಡ್ PUC ಅರ್ಥಶಾಸ್ತ್ರದ ವಿದ್ಯಾರ್ಥಿಗಳಿಗೆ ಬಂಧುಗಳೇ, ನಾನು ನಿಮ್ಮ ಉಮೇಶ್ ಎಂಬಿ. ನೀವು ನೋಡ್ತಾ ಇದ್ದೀರಾ ಎಕನಾಮಿಕ್ಸ್ ಲರ್ನಿಂಗ್ ಪ್ಲಾಟ್ಫಾರ್ಮ್ ಯೂಟ್ಯೂಬ್ ವೇದಿಕೆಯ ಮುಖೇನ ಅರ್ಥಶಾಸ್ತ್ರದ ವಿಷಯವನ್ನ. ಬಂಧುಗಳೇ, ಇದುವರೆಗೂ ಯಾರು ಈ ಎಕನಾಮಿಕ್ಸ್ ಲರ್ನಿಂಗ್ ಪ್ಲಾಟ್ಫಾರ್ಮ್ ಯೂಟ್ಯೂಬ್ ವೇದಿಕೆಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವೇದಿಕೆಯ ಒಂದು ಸದುಪಯೋಗವನ್ನ ತಾವೆಲ್ಲ ಪಡೆದುಕೊಳ್ಳಿ ಅಂತ ಹೇಳ್ತಾ, ಈ ದಿನ ಏನು ಸೆಕೆಂಡ್ PUC ಎಕ್ಸಾಮ್ ಅರ್ಥಶಾಸ್ತ್ರದ ಪರೀಕ್ಷೆ ನಡೀತಾ ಇದೆಯೋ 13ನೇ ತಾರೀಕು, ಅದಕ್ಕೆ ಒಂದು ಉಪಯುಕ್ತವಾಗಿ ಒಂದು ಹೆಲ್ಪ್ಫುಲ್ ಆಗಲಿ ಅನ್ನುವಂತ ನಿಟ್ಟಿನಲ್ಲಿ ಅನೇಕ ಹಳೆಯ ಪ್ರಶ್ನೆ ಪತ್ರಿಕೆಯನ್ನ ಇಟ್ಕೊಂಡು ಅದರಲ್ಲಿ ಬರುವಂತಹ ಬಹು ಖಚಿತತೆಯ ಪ್ರಶ್ನೆಗಳನ್ನ, ಅದು ಲಾಂಗ್ ಕ್ವಶನ್ ಗಳನ್ನ ನಿಮ್ಮ ಮುಂದೆ ತಗೊಂಡು ಬಂದಿದ್ದೇನೆ. ನಾನು ಇದಕ್ಕಿಂತ ಪೂರ್ವದಲ್ಲಿ ಒಂದು ವಿಡಿಯೋನ ಸೆಕೆಂಡ್ PUC ಗೆ ಸಂಬಂಧಪಟ್ಟಂತೆ ಮಾಡಿದ್ದೀನಿ. ಅದರಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳು, ಬಿಟ್ಟ ಸ್ಥಳ, ಹೊಂದಿಸಿ ಬರೆ, 1 ಅಂಕದ ಪ್ರಶ್ನೆ ಮತ್ತು 2 ಅಂಕದ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಅನೇಕ ಅಂಶಗಳ ಬಗ್ಗೆ ಚರ್ಚೆ ಮಾಡಿದ್ದೇನೆ. ಆ ವಿಡಿಯೋನ ಯಾರು ಇದುವರೆಗೂ ವೀಕ್ಷಣೆ ಮಾಡಿಲ್ವೋ ಆದಷ್ಟು ಬೇಗ ವೀಕ್ಷಣೆ ಮಾಡಿ. ಆ ವಿಡಿಯೋದ ಲಿಂಕು ಈ ವಿಡಿಯೋದ ಬೈ ಕೆಳಗೆ ಹಾಕಿರ್ತೀನಿ ಅಂತ ಹೇಳ್ತಾ, ಈ ದಿನ ಒಂದೊಂದಾಗಿ ನೋಡ್ತಾ ಹೋಗೋಣ. ಇದು ಕೂಡ ವಿಡಿಯೋ ಬಹಳ ಲೆಂತ್ ಆಗ್ಬಹುದು. ನಾನು ಹೇಳೋದನ್ನ ಅಷ್ಟೇ ಗಮನವಿಟ್ಟು ಬಹಳ ತಾಳ್ಮೆಯಿಂದ ಕೇಳಿ. ಏನಾದ್ರೂ ಅರ್ಥ ಆಗಿಲ್ಲ ಅಂದ್ರೆ ಬಹಳ ತಲೆಕೆಡಿಸ್ಕೊಳ್ಳೋಕೆ ಹೋಗಬೇಡ್ರಿ. ಒಂದ್ಸಲ ಬಿಟ್ಟು 2 ಸಲ ವಿಡಿಯೋ ನೋಡಿ. ಅಂತಾಗಿಯೂ ಕೂಡ ಅರ್ಥ ಆಗಿಲ್ಲ ಅಂದ್ರೆ ಎಕನಾಮಿಕ್ಸ್ ಲರ್ನಿಂಗ್ ಪ್ಲಾಟ್ಫಾರ್ಮ್ ಅನ್ನುವಂತ ಟೆಲಿಗ್ರಾಮ್ ಚಾನೆಲ್ಗೆ ಬಂದು ಜಾಯ್ನ್ ಆಗಿ ಒಂದು ಮೆಸೇಜ್ ಹಾಕಿ, ನಿಮಗೆ ಬೇಕಾದಂತಹ ಒಂದು ನೋಟ್ಸ್ ಅನ್ನ ನಾನು ಕಳಿಸ್ಕೊಡ್ತೇನೆ ಈಸಿಯಾಗಿ, ಅಂದ್ರೆ ಬಹಳ ಸುಲಭವಾಗಿ ಮಾಡಿ ಅಂತ. ಈಗ ಮೊದಲನೇ ಕ್ವಶನ್ ನೋಡ್ತಾ ಹೋಗೋಣ. ಮೊದಲನೇ ಕ್ವಶನ್ ಏನಂದ್ರೆ, ನಾನು 14 ಕ್ವಶನ್ ಗಳನ್ನ ರೆಡಿ ಮಾಡ್ಕೊಂಡಿದ್ದೇನೆ ಈ ಪೇಪರ್ ನಲ್ಲಿ. ಈ ಸಂಬಂಧಪಟ್ಟಂಗೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದು, ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವನ್ನು ವಿವರಿಸಿ ಅಂತ. ಇದು ಪ್ರತಿ ವರ್ಷ ಬರುವಂತಹ ಇಂಪಾರ್ಟೆಂಟ್ ಕ್ವಶನ್. ಏನು ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಅಂತ ನೋಡ್ತಾ ಹೋದ್ರೆ, ಈ ಇಳಿಮುಖ ಸೀಮಾಂತ ತುಷ್ಟಿಗುಣ ಅನ್ನೋದು ಒಬ್ಬ ಅನುಭೋಗಿ ಇತರ ಸ್ಥಿತಿಗತಿಗಳು ಸ್ಥಿರವಾಗಿದ್ದಾಗ ಸಮಯದ ಅಂತರವಿಲ್ಲದೆ ನಿರಂತರವಾಗಿ ಒಂದು ಸರಕನ್ನ ಅನುಭವಿಸುತ್ತಾ ಹೋದಂಗೆ ಆತನಿಗೆ ಸಿಗುವಂತಹ ಹೆಚ್ಚುವರಿ ತುಷ್ಟಿಗುಣ ಅನ್ನೋದು ಋಣಾತ್ಮಕವಾಗುತ್ತಾ ಹೋಗುತ್ತೆ, ಅಂದ್ರೆ ಇಳಿಮುಖವಾಗುತ್ತಾ ಹೋಗುತ್ತೆ. ಇದನ್ನೇ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಅಂತ ಕರಿತೇವೆ. ಅಂದ್ರೆ ನಾನೊಬ್ಬ ಅನುಭೋಗಿ ಅಂತ ಆದ್ರೆ, ನಾನು ಒಂದು ಬಾಳೆಹಣ್ಣನ್ನ ತಿಂತಾ ಇದ್ದೇನೆ ಅಂತಾದ್ರೆ, ಒಂದೇ ಬಾಳೆಹಣ್ಣು ತಿಂದೆಪ್ಪ, ನಂಗೆ ಅಧಿಕ ಪ್ರಮಾಣದ ತೃಪ್ತಿ ಅನ್ನೋದು ಸಿಕ್ತು. ಇನ್ನು 2ನೇ ಬಾಳೆಹಣ್ಣನ್ನು ತಿಂದಾಗ 1ನೇ ಬಾಳೆಹಣ್ಣಿಗಿಂತ ಕಡಿಮೆ ಪ್ರಮಾಣದ ತೃಪ್ತಿಯನ್ನು ಸಿಗುತ್ತೆ. ಅದರಿಂದ ಕಡಿಮೆ ಪ್ರಮಾಣದ ಸುಖ ಅಥವಾ ಸಂತೋಷ ಅನ್ನೋದು ನಂಗೆ ಸಿಗುತ್ತೆ. ಇನ್ನು 3ನೇ ಬಾಳೆಹಣ್ಣನ್ನ ತಿಂದೆ, ಅವಾಗೂ ಅಷ್ಟೇ 2ನೇ ಬಾಳೆಹಣ್ಣಿಗಿಂತ 3ನೇ ಬಾಳೆಹಣ್ಣಿನಲ್ಲಿಂದ ಸಿಗುವಂತ ಹೆಚ್ಚುವರಿಯ ತುಷ್ಟಿಗುಣ, ಮಾರ್ಜಿನಲ್ ಯುಟಿಲಿಟಿ ಅನ್ನೋದೇನಾಗುತ್ತೆ, ಕಡಿಮೆ ಆಗುತ್ತೆ ಅಂತ. ಅಂದ್ರೆ ಸಿಗುವಂತಹ ಸಂತೋಷ ಅಥವಾ ಸುಖ ಏನಿರುತ್ತಲ್ಲ, 2ನೇ ಬಾಳೆಹಣ್ಣಿಗಿಂತ 3ನೇ ಬಾಳೆಹಣ್ಣಿ ಕಡಿಮೆ ಆಗುತ್ತೆ ಅಂತ. ಈ ರೀತಿಯಾಗಿ ಹಣ್ಣುಗಳನ್ನ ನಿರಂತರವಾಗಿ ನಾ ತಿಂತಾ ಹೋಗ್ತೇನೆ, ಬಾಳೆಹಣ್ಣುಗಳನ್ನ. ಈ ರೀತಿ ನಿರಂತರವಾಗಿ ತಿಂತಾ ಹೋದಂಗ ಒಂದ್ಸಾರಿ ಏನಾಗುತ್ತೆ ಅಂದ್ರೆ, ಸಾಕು ಬಾಳೆಹಣ್ಣು ಅನ್ನುವಂತ ನಿಟ್ಟಿಗೆ ಬಂದು ತಲುಪ್ತೇನೆ. ಅದರಿಂದ ನನ್ಗೇನು ಬೇಡ, ಅದರಿಂದ ನಂಗೇನು ಸುಖ ಅನ್ನೋದಿಲ್ಲ, ಸಂತೋಷ ಅನ್ನೋದು ಸಿಗೋಲ್ಲ, ಅಂದ್ರೆ ತೃಪ್ತಿ ಅಂತ. ನಿಮ್ಗೆ ಅರ್ಥ ಆಗಲಿ ಅನ್ನೋ ಉದ್ದೇಶಕ್ಕೆ ಸುಖ ಸಂತೋಷ ಅಂತ ಬಳಸ್ತಿದೆ. ಅಂದ್ರೆ ಅದರಿಂದ ಏನು ಸಿಗದೇ ಇದ್ದಾಗ, ತೃಪ್ತಿ ಸಿಗದೇ ಇದ್ದಾಗ ಅಲ್ಲಿ ಏನಾಗುತ್ತೆ ಅಂದ್ರೆ ಸೀಮಾಂತ ತುಷ್ಟಿಗುಣ ಶೂನ್ಯವನ್ನು ತಲುಪುತ್ತೆ. ಶೂನ್ಯ ಅಂದ್ರೆ 0 ಅಂತ ತಲುಪುತ್ತೆ. ಅಂತಾಗಿ ಕೂಡ ನಂಗೆ ಬ್ಯಾಡಪ್ಪ ಅಂದ್ರೂ ಕೂಡ ನಾ ಪಕ್ಕನೆ ತಿಂದೆ ಅಂತ ಆದ್ರೆ ಹೊಟ್ಟೆ ತುಂಬಿದ್ರು ಕೂಡ ನಾ ತಿಂದೆ ಅದನ್ನ ಅಂದ್ರೆ ವಾಮಿಟ್ ಆಗುತ್ತೆ. ಅಂದ್ರೆ ಸೀಮಾಂತ ತುಷ್ಟಿಗುಣ ಏನಾಗುತ್ತೆ, ಋಣಾತ್ಮಕವಾಗುತ್ತೆ ಅಂತ ಅರ್ಥಾತ್. ಇತರ ಸ್ಥಿತಿಗತಿಗಳು ಸ್ಥಿರವಾಗಿದ್ದಾಗ ಒಬ್ಬ ಅನುಭೋಗಿಯು ಕಾಲ ವಿಳಂಬವಿಲ್ಲದೆ ನಿರಂತರವಾಗಿ ಒಂದು ಸರಕನ್ನ ಅನುಭವಿಸುತ್ತಾ ಹೋದಂತೆ ಏನಾಗುತ್ತೆ, ಸೀಮಾಂತ ತುಷ್ಟಿಗುಣ ಅಥವಾ ಹೆಚ್ಚುವರಿ ತುಷ್ಟಿಗುಣ ಅನ್ನೋದು ಋಣಾತ್ಮಕವಾಗಿ ಇಳಿಮುಖವಾಗುತ್ತಾ ಬರುತ್ತದೆ. ಇದನ್ನೇ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಅಂತ ಕರೀತಾರೆ. ಇದನ್ನ ರೇಖಾಚಿತ್ರ ಮತ್ತು ಕೋಷ್ಟಕದ ಸಹಾಯದಿಂದ ನಾವು ನೋಡ್ತಾ ಹೋಗೋಣ. ಇಲ್ಲಿ 1ನೇ ಕಾಲಂನಲ್ಲಿ ಬಾಳೆಹಣ್ಣನ್ನ ಬರ್ಕೊಂಡಿದ್ದೀನಿ, 2ನೇ ಕಾಲಂನಲ್ಲಿ ಸೀಮಾಂತ ದೃಷ್ಟಿಗುಣ ಅಂತ ಬರ್ಕೊಂಡಿದ್ದೇನೆ, ಅಂದ್ರೆ ಮಾರ್ಜಿನಲ್ ಯುಟಿಲಿಟಿ ಅಂತ. ಇನ್ನು ಈ ಕಡೆ ಟೋಟಲ್ ಯುಟಿಲಿಟಿಯನ್ನ ಬರ್ಕೊಂಡಿದ್ದೇನೆ, ಒಟ್ಟು ತುಷ್ಟಿಗುಣವನ್ನ ಬರ್ಕೊಂಡಿದ್ದೇನೆ. ಅವಾಗ ಹೀಗೆ ಮಾಡ್ತೀನಿ ಅಂದ್ರೆ ಬಾಳೆಹಣ್ಣುಗಳ ಸಂಖ್ಯೆಗಳನ್ನು ಬರಿತಾ ಹೋಗ್ತೀನಿ. 1ನೇ ಬಾಳೆಹಣ್ಣು, 2ನೇ ಬಾಳೆಹಣ್ಣು, 3, 4, 5, 6 ಅಂತ. ಇನ್ನ ಈ MU ಅನ್ನ ಯಾವ ರೀತಿ ಬರ್ಕೋಬೇಕಂದ್ರೆ, ಇಳಿಕೆ ಕ್ರಮದಲ್ಲಿ ಬರ್ಕೊಂತ ಹೋಗ್ಬೇಕು. ಹೆಂಗೆ, 10, 7, 4, 2. ತದನಂತರ ಇದು ಶೂನ್ಯವನ್ನು ತಲುಪಬೇಕು. ತದನಂತರವಾಗಿ -2 ಅಂತ. ಅಂದ್ರೆ ಇಲ್ಲಿ ನೋಡಿ, ಒಂದು ಸರಕನ್ನ ನಿರಂತರವಾಗಿ ಅನುಭವಿಸುತ್ತಾ ಹೋದಂತೆ
ತುಷ್ಟಿಗುಣ ಕಡಿಮೆ ಆಗುತ್ತಾ ಆಗುತ್ತಾ ಬರುತ್ತೆ. ಅದಾಗಿಯೂ ಕೂಡ ತದನಂತರವಾಗಿ ಏನಾಗುತ್ತೆ, ನಮ್ಗೆ ಅದರಿಂದ ಸಾಕಪ್ಪ ಅಂದ್ರೂ ಕೂಡ ಏನಾಗುತ್ತೆ, ನಿರಂತರವಾಗಿ ಅನುಭವಿಸ್ತಾ ಹೋದ್ರೆ ಅದು ಋಣಾತ್ಮಕವಾಗುತ್ತೆ ಅಂತ. ಸಾಕು ಅನ್ನೋದು ಏನಿದೆ ಅಲ್ಲ, ಇದು ಶೂನ್ಯ ಅಂತ, ಹೆಚ್ಚುವರಿ ತುಷ್ಟಿಗುಣ ಅಂತ. ಅದಾಗಿಯೂ ಕೂಡ ವಾಮಿಟ್ ಮಾಡೋದೇನಿದೆಯಲ್ಲ, ಇದು ಋಣಾತ್ಮಕ ಅಂತ. ಅರ್ಥ ಆಗ್ಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಯಾವಾಗ್ಲೂ ಸೀಮಾಂತ ತುಷ್ಟಿಗುಣ ಅನ್ನೋದು ಇಳಿಮುಖವಾಗುತ್ತಾ ಹೋಗುತ್ತದೆ. ಅವಾಗ ಒಂದು ಹಂತದಲ್ಲಿ ಏನಾಗುತ್ತೆ, ಅದೊಂದು ಶೂನ್ಯವನ್ನ ತಲುಪುತ್ತದೆ. ತದನಂತರವಾಗಿಯೂ ಅದನ್ನ ಅನುಭವಿಸುತ್ತಾ ಹೋದಾಗ ಋಣಾತ್ಮಕವಾಗುತ್ತದೆ ಅಂತ ಅರ್ಥಾತ್. ಈ ರೀತಿ ಇಳಿಕೆ ಕ್ರಮದಾಗ ಬರ್ಕೋರಿ. ಇದನ್ನ ಎಷ್ಟು 10, 7, 4, 2 ಈ ರೀತಿ ಬರ್ಕೊಂಡು ಎಲ್ಲರ ಒಂದಂತಲೇ 0 ಆಗ್ಬೇಕು, ಆಮೇಲೆ ಮೈನಸ್ ಸಿಗ್ಬೇಕು ನಮ್ಗೆ. ಆ ರೀತಿ ಬರ್ಕೊಳ್ರಿ ಇದನ್ನ ಅರ್ಥಾತ್. ಬರ್ಕೊಂಡಾದ್ಮೇಲೆ ಇನ್ನು ಒಟ್ಟು ತುಷ್ಟಿಗುಣವನ್ನು ಯಾವ ರೀತಿ ಬರ್ಕೋಬೇಕಂದ್ರೆ ಇದ್ರದೊಂದು ಸೂತ್ರ ಇದೆ. ಏನು, TU is equal to ಸಿಗ್ಮಾ MU ಅಂತ. TU is equal to ಸಿಗ್ಮಾ MU ಅಂತ. ಅಂದ್ರೆ ಯಾವ ರೀತಿ ಲೆಕ್ಕ ಮಾಡೋದು ಅಂದ್ರೆ ಇದರದ ಒಟ್ಟುವನ್ನ ಸೇರಿಸಿದ್ರ ಬರೆಯೋದು. ಇದರ ಒಟ್ಟು ಮೊತ್ತವನ್ನು ಸೇರಿಸಿದ್ರ ಬರೆಯೋದು. ನೋಡಿ, ಇಲ್ಲಿ 10 ಐತಂದ್ರೆ ಇಲ್ಲೂ ಕೂಡ 10 ಇರ್ತೈತಿ ಅರ್ಥಾತ್. ಇನ್ನ 10 1 7 ಎಷ್ಟಪ್ಪ, 17 ಅರ್ಥಾತ್. ಈ ರೀತಿ ಮಾಡಿದ್ರು ಬರುತ್ತೆ. ಇಲ್ಲ ಇಲ್ಲೇ ಐತಲ್ಲ, 10 1 7 ಬರೆದ್ರು 17, 10 1 7 ಬರೆದ್ರು 17, ಈ ರೀತಿ ಮಾಡಿದ್ರು ಬರ್ತೈತಿ. ಇನ್ನು 17 1 4 ಬರ್ದ್ನಪ್ಪ, ಇಲ್ಲ 21, ಇಲ್ಲ ಈ 3 ಲೆಕ್ಕ ಮಾಡಿ ನೋಡ್ರಿ, ಅವಾಗ ಕೂಡ 21 ಬರ್ತೈತಿ ಅರ್ಥಾತ್. ನಿಮ್ಗೆ ಸ್ಪೀಡ್ ಆಗ್ಲಿ ಅಂತ ಹಿಂಗ ಮಾಡ್ತಾ ಇದ್ದೀನಿ ಅರ್ಥಾತ್. ತದನಂತರವಾಗಿ ಈಗ ಮತ್ತೆ ಲೆಕ್ಕ ಮಾಡ್ತಾ ಹೋಗೋಣ. ಇವಾಗ ಮತ್ತೇನಪ್ಪಾ ಅಂದ್ರ 21 2 23, ಇಲ್ಲಿ 23 ಬರುತ್ತೆ. ಮತ್ತು ಇವಾಗ ಏನಾಗುತ್ತೆ ಅಂದ್ರೆ -21 ಬರುತ್ತೆ. ನೋಡ್ರಿ ಹೆಂಗ ಇದು ಅಂದ್ರೆ, 1ನೇ ಬಾಳೆಹಣ್ಣನ್ನ ತಿಂದೆ. ಎಕ್ಸ್ಪ್ಲೇನ್ ಯಾವ ರೀತಿ ಮಾಡ್ಬೇಕಂದ್ರೆ, 1ನೇ ಬಾಳೆಹಣ್ಣನ್ನ ಅನುಭೋಗಿ ಅನ್ನುವಂತ ಅನುಭವಿಸಿದಾಗ ಸೀಮಾಂತ ತುಷ್ಟಿಗುಣ ಅನ್ನೋದು 10 ಇರುತ್ತೆ, ಒಟ್ಟು ತುಷ್ಟಿಗುಣ ಕೂಡ 10 ಇರುತ್ತೆ. 2ನೇ ಬಾಳೆಹಣ್ಣನ್ನ ತಿಂದಾಗ ಅನುಭೋಗಿಯು ಸೀಮಾಂತ ತುಷ್ಟಿಗುಣ ಅನ್ನೋದು 7 ಆಗುತ್ತೆ. ಅಂದ್ರೆ ಮೊದಲನೇಕ್ಕಿಂತ ಸೀಮಾಂತ ತುಷ್ಟಿಗುಣದ ಇಳಿಮುಖ ದರದಲ್ಲಿ ಹೋಗ್ತಾ ಇದೆ. ಅದೇ ಒಟ್ಟು ತುಷ್ಟಿಗುಣ ಏರಿಕೆ ಆಗ್ತಾ ಹೋಗ್ತಾ ಇದೆ, ಏರಿಕೆ ಆಗ್ತಾನೆ ಹೋಗ್ತಾ ಇದೆ. ನೋಡಿ ಹೋಗಿಲ್ಲ, 10 17 10 17 ಇದ್ದು 21 21 ಇದ್ದು 23, ಈ ರೀತಿ ಏರಿಕೆ ಆಗ್ತಾನೆ ಹೋಗ್ತಾ ಇತ್ತು. ಯಾವಾಗ ಗರಿಷ್ಠ ಮಟ್ಟವನ್ನು ತಲುಪುವಾಗ, ಯಾವಾಗ ಒಟ್ಟು ತುಷ್ಟಿಗುಣ ಗರಿಷ್ಠ ಮಟ್ಟವನ್ನು ತಲುಪ್ತದೋ ಅವಾಗ ಸೀಮಾಂತ ತುಷ್ಟಿಗುಣ ಅನ್ನೋದು ಶೂನ್ಯ ಆಕತಿ. ಯಾವಾಗ ಸಾಕು ಅನಿಸ್ತಲ್ಲ ಅದು ಒಟ್ಟು ತುಷ್ಟಿಗುಣ, ಅವಾಗ ಏನಾಗತಿ, ನಾವು ಗರಿಷ್ಠ ಮಟ್ಟದಾಗಿರ್ತೇವೆ. ಅವಾಗ ಏನಾಗತಿ, ಸೀಮಾಂತ ತುಷ್ಟಿಗುಣ ಶೂನ್ಯ. ಅದರಿಂದ ಸಿಗುವಂತ ತೃಪ್ತಿ, ಸುಖ, ಸಂತೋಷ ಏನಂತ ಕರಿತಿಲ್ಲ, ಅದು ಏನಾಗಿರ್ತೈತಿ, 0 ಆಗಿರ್ತೈತಿ ಅರ್ಥಾತ್. ಅಂತೇಳಿ ಕೂಡ ಅನುಭವಿಸಿದ್ರೆ ವಾಮಿಟ್ ಮಾಡ್ಕೊಂತೀವಿ, ಋಣಾತ್ಮಕವಾಗುತ್ತೆ ಅಂತ ಅರ್ಥಾತ್. ಅಂದ್ರ 1ನೇ ಬಾಳೆಹಣ್ಣನ್ನು ತಿಂದಾಗ MU ಮತ್ತು TU 10 ಸಿಕ್ತು. ಇನ್ನು 2ನೇ ಬಾಳೆಹಣ್ಣನ್ನು ತಿಂದಾಗ MU 7 ಸಿಕ್ಕರೆ TU 17 ಸಿಗುತ್ತೆ. ಇನ್ನು ಅದೇ ರೀತಿಯಾಗಿ ಕಂಟಿನ್ಯೂಸ್ ಆಗಿ ಅನುಭವಿಸುತ್ತಾ ಹೋದಂತೆ 5ನೇ ಬಾಳೆಹಣ್ಣನ್ನ ತಿಂದಾಗ ಯಾವಾಗ ಒಟ್ಟು ತುಷ್ಟಿಗುಣ ಅನ್ನೋದು ಗರಿಷ್ಠ ಬಿಂದುವನ್ನ ಅಂದ್ರೆ 23 ಆಗುತ್ತಲ್ಲ, ಅವಾಗ MU ಅನ್ನೋದು ಶೂನ್ಯ ಆಗುತ್ತೆ. ಅಂತಾಗಿ ಕೂಡ ತಿಂದಾಗ ಒಟ್ಟು ತುಷ್ಟಿಗುಣ ಋಣಾತ್ಮಕವಾಗುತ್ತಾ ಹೋಗುತ್ತೆ, ಸೀಮಾಂತ ತುಷ್ಟಿಗುಣವು ಕೂಡ ಋಣಾತ್ಮಕವಾಗುತ್ತಾ ಹೋಗುತ್ತೆ. ಅಂದ್ರೆ ಏರಿಕೆಯ ದರದಲ್ಲಿ ಇಳಿಮುಖವಾಗುತ್ತಾ ಹೋಗುತ್ತೆ. ಇದು ಏರಿಕೆಯ ದರದಲ್ಲಿ ಇಳಿಮುಖವಾದ್ರೆ ಇದೇನಾಗುತ್ತೆ, ಋಣಾತ್ಮಕವಾಗುತ್ತಾ ಹೋಗುತ್ತೆ. ಇದನ್ನ ರೇಖಾಚಿತ್ರದ ಸಹಾಯದಿಂದ ನೋಡ್ತಾ ಹೋಗೋಣ. ನೋಡಿ, ಈ ರೀತಿ ರೇಖಾಚಿತ್ರವನ್ನು ಬಿಡಿಸ್ಬೇಕು ನೀವು ಅರ್ಥಾತ್. ಈ ರೀತಿ ಬರ್ಕೊಳ್ರಿ. ಇದನ್ನ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ, OS ಅಕ್ಷದಲ್ಲಿ ಬಾಳೆಹಣ್ಣನ್ನು ಮತ್ತು OY ಅಕ್ಷದಲ್ಲಿ ಸೀಮಾಂತ ತುಷ್ಟಿಗುಣ ಮತ್ತು ಒಟ್ಟು ತುಷ್ಟಿಗುಣವನ್ನು ಪ್ರತಿನಿಧಿಸಲಾಗಿದೆ. ತದನಂತರವಾಗಿ TU ಅನ್ನೋದು ಒಟ್ಟು ತುಷ್ಟಿಗುಣವಾದ್ರೆ MU ಅನ್ನೋದು ಸೀಮಾಂತ ತುಷ್ಟಿಗುಣವಾಗಿದೆ ಅರ್ಥಾತ್. ತದನಂತರವಾಗಿ ಒಬ್ಬ ಅನುಭೋಗಿ ಅನ್ನುವಾತ ಬಾಳೆ ಒಂದು ಸರಕನ್ನ ಅಥವಾ ಬಾಳೆಹಣ್ಣನ್ನ ನಿರಂತರವಾಗಿ ಅನುಭವಿಸುತ್ತಾ ಹೋದಂತೆ ಒಟ್ಟು ತುಷ್ಟಿಗುಣ ಅನ್ನೋದು ಏರಿಕೆಯಾಗುತ್ತಾ ಹೋಗುತ್ತೆ. ಎಲ್ಲಿ ಮಟ್ಟ ಏರಿಕೆ ಆಗುತ್ತಾ ಹೋಗುತ್ತೆ ಅಂದ್ರೆ ಆತ ಗರಿಷ್ಠ ಬಿಂದುವನ್ನು ತಲುಪ್ತಾನ. ಇಲ್ಲಿ ಗರಿಷ್ಠ ಬಿಂದುವನ್ನು ತಲುಪುವವರೆಗೆ ಒಟ್ಟು ತುಷ್ಟಿಗುಣ ಏರಿಕೆ ಆಗುತ್ತಾ ಹೋಗುತ್ತೆ. ಅವಾಗ ಸೀಮಾಂತ ತುಷ್ಟಿಗುಣ ಅನ್ನೋದು ಋಣಾತ್ಮಕ ಶೂನ್ಯವಾಗಿರುತ್ತೆ ಅಂತ. ಇಲ್ಲಿ ಆಗೈತಿಲ್ಲ ಶೂನ್ಯ, ಇದೇನು ಶೂನ್ಯ ಆಗೈತಿ. ಇಲ್ಲಿ ಸೀಮಾಂತ ತುಷ್ಟಿಗುಣ ಅನುಭವಿಸುತ್ತಾ ಹೋದಾಗ ಒಟ್ಟು ತುಷ್ಟಿಗುಣ ಗರಿಷ್ಠ ಬಿಂದುವನ್ನ ಮುಟ್ಟಿದಾಗ, ಇಲ್ಲಿ ಗರಿಷ್ಠ ಬಿಂದುವಿನಲ್ಲಿ ಇದ್ದಾನೆ ಅನುಭೋಗಿ. ಒಟ್ಟು ತುಷ್ಟಿಗುಣ ಅದರಿಂದ ಸಿಗುವಂತ ಒಟ್ಟಾರೆ ತುಷ್ಟಿಗುಣ ಸುಖ ಸಂತೋಷ ಅನ್ನೋದು ಇಲ್ಲಿ ಸಾಕಪ್ಪ ಅನ್ನೋ ಲೆವೆಲ್ ಬಂದ ಅಂದ್ರೆ ಅವಂಗ ಸಾಕಾಗೈತೆ ಅಂತ. ಒಟ್ಟು ತುಷ್ಟಿಗುಣ ಅನ್ನೋದು ಯಾವಾಗ ಗರಿಷ್ಠ ಬಿಂದುವನ್ನು ತಲುಪಿರುತ್ತೋ ಅವಾಗ ಏನಾಗುತ್ತೆ, ಸೀಮಾಂತ ತುಷ್ಟಿಗುಣ ಅಂದ್ರೆ ಹೆಚ್ಚುವರಿಯಾಗಿ ಸಿಗುವಂತ ತುಷ್ಟಿಗುಣ ಏನಾಗುತ್ತೆ, ಶೂನ್ಯವನ್ನ ತಲುಪುತ್ತದೆ. ಅಂತಾಗಿ ಕೂಡ ಅನುಭವಿಸುತ್ತಾ ಹೋದಾಗ ಏನಾಗುತ್ತೆ,
ಒಟ್ಟು ತುಷ್ಟಿಗುಣ ಇಳಿಮುಖ ದರದಲ್ಲಿ ಏರುತ್ತಾ ಹೋಗುತ್ತೆ, ಆದ್ರ ಸೀಮಾಂತ ತುಷ್ಟಿಗುಣ ಅನ್ನೋದು ಋಣಾತ್ಮಕವಾಗುತ್ತಾ ಹೋಗುತ್ತೆ ಅಂತ. ಇದರ ಕೆಳಗೆ ಏನ ನೀನು ಅನುಭವಿಸಿದ್ದೆ ಅಂತ ಆದ್ರೂ ಕೂಡ ಅದರಿಂದ ಸಿಗುವಂತ ತುಷ್ಟಿಗುಣ ಏನು ಇರೋದಿಲ್ಲ ಅಂತ, ವಾಮಿಟ್ ಮಾಡೇ ಮಾಡ್ತಿ ಅಂತ ಅದನ್ನ ತಿಂದ್ರು ಕೂಡ. ಅರ್ಥಾತ್ ಇದು ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ. ಬಾಳೆಹಣ್ಣು ತಲೆಕೆಶ ಮಾಡ್ರಿ, ಒಂದ್ ಸೈಡ್ ಬಾಳೆಹಣ್ಣನ್ನ ಬರ್ಕೊಳ್ರಿ, ಈ ರೀತಿ ಬರ್ಕೊಳ್ರಿ. ಈ ಕಡೆ MU ಅಂದ್ರೆ ಮನಸ್ಸಿನಲ್ಲಿ ಯುಟಿಲಿಟಿ ಅಂತ, ಹೆಚ್ಚುವರಿಯ ತುಷ್ಟಿಗುಣ ಅಥವಾ ಸೀಮಾಂತ ತುಷ್ಟಿಗುಣ ಬರ್ಕೊಳ್ರಿ, ಒಟ್ಟು ತುಷ್ಟಿಗುಣ ಬರ್ಕೊಳ್ರಿ. ನಿಮ್ಗೆ ಒಟ್ಟು ತುಷ್ಟಿಗುಣ ಲೆಕ್ಕ ಮಾಡೋ ಮುಂದೆ ಹೆಂಗ್ ಮಾಡ್ಬೇಕಂದ್ರೆ, ಒಂದನೇದ್ದು ಇಲ್ಲೇನಿರುತ್ತಲ್ಲ ಇಲ್ಲೇ ಅದು ಇರುತ್ತೆ. ಅರ್ಥಾತ್ ಒಂದನೇದ್ದು ಕಾಲಮ್. ಇನ್ನು ಎರಡನೇ ಕಾಲಮ್ ಏನ್ ಮಾಡ್ಬೇಕು, 10, 7, 17. ಅರ್ಥಾತ್ ಈ ರೀತಿ ಮಾಡಿದ್ರು ನಡೆಯುತ್ತೆ, ಇಲ್ಲ 10, 1, 7, 17 ಈ ರೀತಿ ಮಾಡಿದ್ರು ನಡೆಯುತ್ತೆ. ಈ ರೀತಿ ಓಸು ಮಾಡ್ಬೇಕು. ಓಸು ಮಾಡಿ ಮುಗಿಸಿದಾಗ ತದನಂತರ ಏನ್ ಮಾಡ್ಬೇಕು, ಈ ರೀತಿ ರೇಖಾಚಿತ್ರ ಬರ್ಕೋಬೇಕು. TU ರೇಖೆ ಈ ರೀತಿ ಇರುತ್ತೆ, MU ರೇಖೆ ಈ ರೀತಿ ಇರುತ್ತೆ. ಬರ್ಕೊಂಡು ಇದು ಗರಿಷ್ಠ ಬಿಂದು, TU ನ ಗರಿಷ್ಠ ಬಿಂದು, ಇದು ಏನು ಶೂನ್ಯ ಅಂತ, MU ನ ಶೂನ್ಯ ಬಿಂದು. ಈ ರೀತಿ ಬರ್ಕೊಂಡು ಲೆಕ್ಕ ಮಾಡಬೇಕು. ಅದ್ರ ಸೂತ್ರ ಏನಂದ್ರೆ TU = ಸಿಗ್ಮಾ MU ಅಂತ. TU = ಸಿಗ್ಮಾ. ಸಿಗ್ಮಾ ಅಂದ್ರೆ ಏನು, ಒಟ್ಟು ಅಂತ. ಒಟ್ಟು ಸೀಮಾಂತ ತುಷ್ಟಿಗುಣ ಅಂತ. ಅರ್ಥ ಆಯ್ತು. ಇದು ಇಳಿಮುಖ ಸೀಮಾಂತ ತುಷ್ಟಿಗುಣ. ಇದು ಪಕ್ಕಾ ಬಂದೇ ಬರುತ್ತೈತಿ ಕ್ವಶನ್, ನೆನಪಿಟ್ಕೊಳ್ರಿ. ಇದನ್ನ ನೀವು ಕಲಿಲೇಬೇಕು. ನಿಮ್ಗೆ ಗೊತ್ತಾಗ್ಲಿಲ್ಲ ಸಂಖ್ಯೆ ಅಂದ್ರೆ ಇವನಷ್ಟು ನೆನಪಿಟ್ಕೊಂಡು ಹೋಗ್ಬಿಟ್ರಿ. ಇವನು ಎಷ್ಟು 10, 7, 4, 2, 0, 2 ಇದನ್ನಂತೂ ಮಾಡೇ ಮಾಡ್ತೀರಿ ನೀವು. ಎಷ್ಟು 10, 7 ಸೇರಿಸಿದ್ರ 17, 10, 7, 4 ಸೇರಿಸಿದ್ರೆ 21, 10, 7, 4, 2 ಸೇರಿಸಿದ್ರೆ 23 ಈ ರೀತಿ ಮಾಡೇ ಮಾಡ್ತೀರಾ. ಹೆಂಗೋ ಇದನ್ನೊಂದು ನೆನ್ಪಿಟ್ಕೊಳ್ರಿ. ಅರ್ಥಾತ್ ಇದು ಬಾಳೆಹಣ್ಣು, MU, TU ಇಷ್ಟು ನೆನ್ಪಿಟ್ಕೊರಿ, ರೇಖಾಚಿತ್ರ ನೆನ್ಪಿಟ್ಕೊರಿ. ಆಯ್ತು. ಇದು 6 ಮಾರ್ಕ್ಸಿಗೆ ಕೇಳ್ತಾರೆ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಏನಿದೆ ನೆಕ್ಸ್ಟ್ ಕ್ವಶನ್ ಅಂತ ಆದ್ರೆ, ಔದಾಸೀನ ವಕ್ರರೇಖೆಯನ್ನು ತಿಳಿಸಿ. ಮತ್ತೆ ಇನ್ನೊಂದ್ ಸಾರಿ ಏನ್ ಕ್ವಶನ್ ಕೇಳ್ಯಾರ ಅಂದ್ರೆ, ಔದಾಸೀನ ವಕ್ರರೇಖೆಯ ಲಕ್ಷಣಗಳನ್ನು ತಿಳಿಸಿ ಅಂತ. 2 ಕ್ವಶನ್ ಆಗಿದೆ. ಒಂದು ಔದಾಸೀನ ವಕ್ರರೇಖೆಯನ್ನ ತಿಳಿಸಿ, ಇನ್ನೊಂದು ಔದಾಸೀನ ವಕ್ರರೇಖೆಯ ಲಕ್ಷಣಗಳನ್ನ ತಿಳಿಸಿ ಅಂತ. ಒಂದೊಂದಾಗಿ ನೋಡ್ತಾ ಹೋಗೋಣ. ಏನು ಔದಾಸೀನ ವಕ್ರರೇಖೆ ಅಂತ ಆದ್ರೆ, ಔದಾಸೀನ ವಕ್ರರೇಖೆ ಅಂದ್ರ ಒಬ್ಬ ಅನುಭೋಗಿ ಅನ್ನುವಂತ 2 ಸರಕುಗಳ ಮೇಲೆ ಆತನ ಆದಾಯವನ್ನ ವಿನಿಯೋಗಿಸಿ ಆ 2 ಸರಕುಗಳಿಂದ ಪಡೆಯುವ ತುಷ್ಟಿಗುಣ ಯಾವುದೇ ಒಂದು ಸಂಯೋಜನೆಯಲ್ಲಿ ಪಡೆದ್ರೆ, ಅಂದ್ರೆ ಉದಾಹರಣೆ ಅಂದ್ರೆ ಒಂದು ಬಾಳೆಹಣ್ಣು ಮಾವಿನ ಹಣ್ಣನ್ನ ಇಟ್ಕೊಳ್ಳೋಣ. ಬಾಳೆಹಣ್ಣನ್ನ ಹೆಚ್ಚಿಗೆ ಪಡಿಬೇಕಾದ್ರೆ ಮಾವಿನ ಹಣ್ಣನ್ನ ಬಿಟ್ಕೊಡ್ಬೇಕು. ಯಾಕಂದ್ರೆ ನನ್ನ ಕಡೆ ಇರೋದೇ ಕಡಿಮೆ ಆದಾಯ, ಹೌದಿಲ್ಲ? ಬಾಳೆಹಣ್ಣನ್ನ ಹೆಚ್ಚಿಗೆ ಪಡಿಬೇಕಾದ್ರೆ ಮಾವಿನ ಹಣ್ಣನ್ನ ಬಿಟ್ಕೊಡ್ಬೇಕು, ಇಲ್ಲ ಮಾವಿನ ಹಣ್ಣನ್ನ ಹೆಚ್ಚಿಗೆ ಪಡಿಬೇಕಾದ್ರೆ ಬಾಳೆಹಣ್ಣನ್ನ ಬಿಟ್ಕೊಡ್ಬೇಕು. ಈ ರೀತಿಯಾಗಿ ಮಾವಿನ ಹಣ್ಣಿನ ಪ್ರಮಾಣವನ್ನ ಹೆಚ್ಚಿಗೆ ಆಗ್ಲಿ ಅಥವಾ ಬಾಳೆಹಣ್ಣಿನ ಪ್ರಮಾಣವನ್ನು ಕಡಿಮೆ ಆಗ್ಲಿ, ಅಥವಾ ಬಾಳೆಹಣ್ಣಿನ ಪ್ರಮಾಣವನ್ನ ಹೆಚ್ಚಿಗೆ ಆಗ್ಲಿ ಮಾವಿನ ಹಣ್ಣಿನ ಪ್ರಮಾಣವನ್ನ ಕಡಿಮೆ ಆಗ್ಲಿ, ಈ ರೀತಿ ಯಾವುದೇ ರೀತಿಯಾಗಿ ಸರಕನ್ನ ಕೊಂಡ್ರೂ ಕೂಡ ಆ ಸರಕುಗಳಿಂದ ಸಿಗುವಂತಹ ತುಷ್ಟಿಗುಣ ಪ್ರಮಾಣ ಒಂದೇ ಆಗಿರುತ್ತೆ ಅಂತ. ಉದಾಹರಣೆ ಅಂದ್ರೆ ನಿಮ್ಗೊಂದು ಅರ್ಥ ಮಾಡಿಸ್ತೀನಿ ನೋಡಿ. ಇಲ್ಲ 10 ಇದೆ, ಇದು ಬಾಳೆಹಣ್ಣು ಅಂತ ಆದ್ರೆ ಇದು ಮಾವಿನ ಹಣ್ಣು ಅಂತ ಇಟ್ಕೊಳ್ಳಿ. ಮಾವಿನ ಹಣ್ಣು ಅಂತ ಇಟ್ಕೊಳ್ಳಿ. ನಾ ಏನ್ ಮಾಡಿದ್ದೀನಿ, 10 ಬಾಳೆಹಣ್ಣನ್ನ ತಗೊಂಡಿದ್ದೀನಿ, 5 ಮಾವಿನ ಹಣ್ಣನ್ನ ತಗೊಂಡಿದ್ದೇನೆ. ಇದರಿಂದ ಸಿಗುವಂತ ತುಷ್ಟಿಗುಣ ಅಂದಾಜ್ ಹಂಗೆ ಎಷ್ಟಿದೆ, ಒಂದು 10 ಇದೆ ಅಂತ ಆದ್ರೆ, 10% ಇದೆ ಅಂತ ಆದ್ರೆ, ಇನ್ನ ಏನ್ ಮಾಡ್ತೇನೆ, ಬಾಳೆಹಣ್ಣನ್ನ ಕಡಿಮೆ ಮಾಡ್ತೇನೆ, 8 ಮಾಡ್ತೇನೆ. ಆದ್ರೆ ಮಾವಿನ ಹಣ್ಣನ್ನ ಹೆಚ್ಚಿಗೆ ಮಾಡ್ತೇನೆ, ಒಂದು 6 ಮಾಡ್ತೇನೆ ಅಂತ ಇಟ್ಕೊಳ್ಳಿ. ಅವಾಗ ಇದರಿಂದ ಸಿಗುವಂತ ತುಷ್ಟಿಗುಣನೂ ಕೂಡ ನಿಮ್ಗೆ ಎಷ್ಟಿರುತ್ತೆ, 10% ಇರುತ್ತೆ. ತದನಂತರವಾಗಿ ಬಾಳೆಹಣ್ಣನ್ನ ಏನ್ ಮಾಡ್ತೇನೆ, ಹೆಚ್ಚಿಗೆ ಮಾಡ್ತೇನಪ್ಪ. ಎಷ್ಟು ಹೆಚ್ಚಿಗೆ ಮಾಡಕ್ ಸಾಧ್ಯ ನನ್ಗಂದ್ರ, ಒಂದು 10 ಐತಾ, ಒಂದು 11 ಮಾಡ್ತೀನಿ. ಇನ್ನು ಮಾವಿನ ಹಣ್ಣನ್ನ ಕಡಿಮೆ ಮಾಡ್ಬೇಕಾಗುತ್ತೆ, ಯಾಕಂದ್ರೆ ನನ್ನ ಕಡೆ ಇರೋದು ಕಡಿಮೆ ದುಡ್ಡಲ್ಲ ತಗೋನಕ ಸರಕನ್ನ. ಅವಾಗ ಏನ್ ಮಾಡ್ಬೇಕು, 5 ಇದ್ರೆ 4 ಮಾಡಿದೆ ಅಂತ ಈಗ. ಇದರಿಂದ ಸಿಗೋದು ಕೂಡ ತೃಪ್ತಿ ಅಥವಾ ಸಿಗೋದು ಏನ 10% ತೃಪ್ತಿಯನ್ನು ಸಿಗುತ್ತೆ. ಅರ್ಥಾತ್ ಅಂದ್ರೆ ನನ್ನ ಕಡೆ ಒಂದು 100 ರೂಪಾಯಿ ಐತಿ ಅಂತ ಆದ್ರೆ, ಆ 100 ರೂಪಾಯಿಯನ್ನ ಬಾಳೆಹಣ್ಣು ಮತ್ತು ಮಾವಿನ ಹಣ್ಣು ತಗೊಂಡೆ ಅಂದ್ರ 10 ಬಾಳೆಹಣ್ಣು ತಗೊಂಡಪ್ಪ, ಅದ್ರಾಗ 5 ಮಾವಿನ ಹಣ್ಣು ತಗೊಂಡೆ ಅಂತ ಅಂದ್ರೆ ಅವಾಗೂ ಕೂಡ ನಮ್ಗೆ ತೃಪ್ತಿಯನ್ನು 10% ಸಿಗ್ತೈತಿ. ತದನಂತರವಾಗಿ ನಾ ಏನ್ ಮಾಡ್ಬೇಕು, ನಾನು ಮಾವಿನ ಹಣ್ಣನ್ನು ಹೆಚ್ಚಿಗೆ ತಗೋಬೇಕು, ಬಾಳೆಹಣ್ಣನ್ನ ಕಡಿಮೆ ಮಾಡಬೇಕಂತ ಆದಾಗೂ ಕೂಡ ಅದರಿಂದ ಸಿಗುವಂತಹ ಒಂದು ತೃಪ್ತಿ ಅನ್ನೋದು 10% ಇರುತ್ತೆ. ಈ ರೀತಿ ಯಾವುದೇ ಬಾಳೆಹಣ್ಣಾರ ಹೆಚ್ಚಿಗೆ ಮಾಡ್ರಿ, ಇಲ್ಲ ಮಾವಿನ ಹಣ್ಣಾರ ಹೆಚ್ಚಿಗೆ ಮಾಡ್ರಿ, ಇಲ್ಲ ಮಾವಿನ ಹಣ್ಣಾರ ಕಡಿಮೆ ಮಾಡ್ರಿ, ಬಾಳೆಹಣ್ಣಾರ ಹೆಚ್ಚಿಗೆ ಮಾಡ್ರಿ, ಹೆಂಗಾರ ಯಾಕೆ ಮಾಡಿದ್ರು ಕೂಡ ತೃಪ್ತಿ ಅನ್ನೋದು ಅಂದ್ರೆ ಆ ವಸ್ತುವಿನಿಂದ ಸಿಗುವಂತ ಆ ವಸ್ತುವಿನ ತುಷ್ಟಿಗುಣ ನಾವು ಅನುಭವಿಸಿದಾಗ ಸಿಗುವಂತಹ ತೃಪ್ತಿ ಅನ್ನೋದು ಒಂದೇ ಆಗಿರುತ್ತೆ ಅಂತ. ಅರ್ಥಾತ್ ಅಂದ್ರೆ ಏನ್ ಹೆಚ್ಚು ಕಡಿಮೆ ಮಾಡಿದ್ರು ಕೂಡ ಯಾವುದೇ ಸರಕನ್ನ ಅದರಿಂದ ಸಿಗುವಂತಹ ತೃಪ್ತಿ ಅನ್ನೋದು ಒಂದೇ ಆಗಿರುತ್ತದೆ ಅನ್ನೋದೇ ಈ ಔದಾಸೀನ ವಕ್ರರೇಖೆ ಅಂತ. ಇದನ್ನ ಅರ್ಥ ಆಗ್ಲಿ ಅಂತ ಅಷ್ಟೇ ತಿಳಿಸೀನಿ. ಅರ್ಥಾತ್ ಅದು ಯಾವ ರೀತಿ ಇರುತ್ತೆ ಏನು ಅಂತ ನೋಡ್ತಾ ಹೋಗೋಣ. ಈ
ಕೋಷ್ಟಕವನ್ನ ನೋಡ್ರಿ, ಈ ಕಡೆ ಸಂಯೋಜನೆ ಬರ್ಕೊಂಡಿದ್ದೀನಿ, ಈ ಕಡೆ ಬಾಳೆಹಣ್ಣು ಮತ್ತು ಈ ಕಡೆ ಮಾವಿನ ಹಣ್ಣನ್ನ ಬರ್ಕೊಂಡಿದ್ದೀನಿ. ನೀವು ಏನಾದ್ರೂ ತಗೊಳ್ರಿ, ನೀವು ಬಾಳೆಹಣ್ಣನ್ನೇ ತಗೋಬೇಕಂತ ಇಲ್ಲ, ಏನಾದ್ರೂ ತಗೋಬೇಕು. ಆದ್ರ ಏನ್ ಮಾಡ್ಬೇಕಂದ್ರೆ ಇಲ್ಲಿ ನಾ ಹೇಳ್ತೀನಿ, ಏನ್ ಸಂಯೋಜನೆ ಅಂದ್ರೆ ಬಾಳೆಹಣ್ಣು ಮತ್ತು ಮಾವಿನ ಹಣ್ಣನ್ನ ಒಳಗೊಂಡಿರೋದು ಅಂತ, ಅದು ಒಂದು ಸಂಯೋಜನೆ ಅಂತ ಕರೀತಾರೆ, ಅಥವಾ ಕೋಟಾಗಳು ಅಂತಾನು ಕೂಡ ಇದನ್ನ ಕರೀತಾರೆ. ಅರ್ಥಾತ್ ಬಾಳೆಹಣ್ಣುಗಳು ಅಂತ ಬಂತು. ಬಾಳೆಹಣ್ಣನ್ನ ನಾನು 2, 4, 6, 8, 10 ಈ ರೀತಿ ಬರ್ಕೊಂಡೆ, ಅಂದ್ರೆ ಏರಿಕೆ ಕ್ರಮದಲ್ಲಿ ಬರ್ಕೊಂಡೆ. ಇದ್ರ ಮಾವಿನ ಹಣ್ಣನ್ನ ಇಳಿಕೆ ಕ್ರಮದಲ್ಲಿ ಬರ್ಕೋಬೇಕು. ಯಾವ ರೀತಿ ಅಂದ್ರೆ ಒಂದು 20, ಒಂದು 16, ಒಂದು 12, ಒಂದು 10, ಒಂದು 5 ಈ ರೀತಿ ಇಳಿಕೆ ಕ್ರಮದಲ್ಲಿ ಬರ್ಕೋಬೇಕು. ಒಂದು ಸರಕನ್ನ ಏರಿಕೆ ಕ್ರಮದಲ್ಲಿ ಬರೆದ್ರೆ, ಅಂದ್ರೆ ಇದನ್ನ ಏರಿಕೆ ಕ್ರಮದಲ್ಲಿ ಬರೆದ್ರೆ ಇದನ್ನ ಏನ್ ಮಾಡಬೇಕು, ಇಳಿಕೆ ಕ್ರಮದಲ್ಲಿ ಬರೀಬೇಕು. ಅರ್ಥ ಆಯ್ತು? ಬಾಳೆಹಣ್ಣನ್ನ ಏರಿಕೆ ಕ್ರಮದಲ್ಲಿ ಬರ್ದೇನಿ, ಮಾವಿನ ಹಣ್ಣನ್ನ ಇಳಿಕೆ ಕ್ರಮದಲ್ಲಿ ಬರ್ದೇನಿ. ಇಲ್ಲ ಮಾವಿನ ನೀವೇನಾದ್ರೂ ಏರಿಕೆ ಕ್ರಮದಲ್ಲಿ ಬರೆದ್ರೆ ಬಾಳೆಹಣ್ಣನ್ನ ಇಳಿಕೆ ಕ್ರಮದಲ್ಲಿ ಬರೀಬೇಕು. ಒಂದ್ ಸರಕು ಏರಿಕೆ ಕ್ರಮ, ಒಂದ್ ಸರಕು ಇಳಿಕೆ ಕ್ರಮದಲ್ಲಿ ಇರಲಿ. ಅರ್ಥಾತ್ ಸಂಯೋಜನೆ ಅಂದ್ರೆ ಕೋಟಾಗಳು ಅಂದ್ರೆ ಬಾಳೆಹಣ್ಣು ಮತ್ತು ಮಾವಿನ ಹಣ್ಣು ಒಳಗೊಂಡಿರೋದು ಅಂತ. ಏನು ಅಂದ್ರೆ ಇವು ಯಾವುದೇ ಬಿಂದುವನ್ನು ತಗೊಂಡ್ರು ಅಂದ್ರೆ ಬಿ ಸಂಯೋಜನೆಯಲ್ಲಿ ಬಾಳೆಹಣ್ಣು ಮತ್ತು ಮಾವಿನ ಹಣ್ಣುಗಳನ್ನು ತಗೊಂಡಿದ್ವಿ. ಅಂದ್ರೆ 4 ಬಾಳೆಹಣ್ಣು ಅದಾವ, ಒಂದು 16 ಮಾವಿನ ಹಣ್ಣು ಅದಾವ, ಅದರಿಂದ ಸಿಗುವಂತ ತುಷ್ಟಿಗುಣ ಅನ್ನೋದು ಒಂದೇ ಆಗಿರುತ್ತೆ ಅಂತ, ಅದರಿಂದ ಸಿಗುವಂತ ಅಂತಿಮ ತೃಪ್ತಿ ಅನ್ನೋದು ಒಂದೇ ಆಗಿರುತ್ತೆ ಅಂತ. ಡಿ ಆದ್ರೂ ಅಷ್ಟೇ, ಡಿ ಇದರ ಸಂಯೋಜನೆಯಲ್ಲಿ ಏನಾಗಿದೆ, 8 ಬಾಳೆಹಣ್ಣನ್ನು ಮತ್ತು 10 ಮಾವಿನ ಹಣ್ಣು ತಗೊಂಡಿದ್ದೇವೆ, ಇದರಿಂದಾನು ಸಿಗುವಂತ ತೃಪ್ತಿ ಅನ್ನೋದು ಒಂದೇ ಆಗಿರುತ್ತೆ ಅಂತ. ಇದು ಯಾವುದೇ ಸಂಯೋಜನೆಯನ್ನು ತಗೊಂಡ್ರು ಕೂಡ ಆ ಸಂಯೋಜನೆಯಿಂದ ಸಿಗುವಂತಹ ತೃಪ್ತಿ ಅನ್ನೋದು ಒಂದೇ ಆಗಿರುತ್ತೆ ಅಂತ ತೋರ್ಪಡಿಸ್ತದೆ ಔದಾಸೀನ ವಕ್ರರೇಖೆ. ಇದು ಕೋಷ್ಟಕ ಆಯ್ತು. ಇನ್ನು ರೇಖಾಚಿತ್ರಕ್ಕೆ ಬರೋಣ. ನೋಡಿ, ಈ ರೀತಿ ಬರ್ಕೊಂಡಿದ್ದೀನಿ. ಅರ್ಥಾತ್ ಇದು ಐಸಿ ಕರ್ವ್ ಅಂತ ಕರೀತೇವೆ, ಅಂದ್ರೆ ಇಂಡಿಫರೆನ್ಸ್ ಕರ್ವ್ ಅಂತ ಕರಿತೇವೆ. ಔದಾಸೀನ ವಕ್ರರೇಖೆಯನ್ನ ಇಂಡಿಫರೆನ್ಸ್ ಕರ್ವ್ ಅಂತ ಇಂಗ್ಲಿಷ್ ನ ಕರಿತೇವೆ. ಅದನ್ನ ಔದಾಸೀನ ವಕ್ರರೇಖೆ ಅಂತ, ಇಂಡಿಫರೆನ್ಸ್ ಕರ್ವ್ ಅಂತ. ಈ ಕಡೆ ಏನ್ ಮಾಡ್ತೇನಪ್ಪ ಅಂದ್ರೆ, ನಾ ಈ ಕಡೆ ಏನ್ ಮಾಡ್ತೇನೆ ಅಂದ್ರೆ ಬಾಳೆ ಬರೀತೀನಿ, ಈ ಕಡೆ ಮಾವು ಅಂತ ಬರೀತೇನೆ. ಮಾವು ಅಂತ ಬರೆದೆ. ಇಲ್ಲಿ ಸಂಯೋಜನೆಗಳನ್ನ ಬರೀತೇನೆ. ಏನಿದೆ, ಇವೆಲ್ಲ ಸಂಯೋಜನೆಗಳು ಹೌದಿಲ್ಲ, ಎ ಬಿ ಸಿ ಡಿ ಇ ಇವೆಲ್ಲ ಸಂಯೋಜನೆಗಳು. ಅರ್ಥ ಆಯ್ತು? ಈಗ ಇದರ ಎಕ್ಸ್ಪ್ಲನೇಷನ್ ಯಾವ ರೀತಿ ಕೊಡ್ಬೇಕಂದ್ರೆ, OX ಅಕ್ಷದಲ್ಲಿ ಬಾಳೆಹಣ್ಣನ್ನು ಮತ್ತು OY ಅಕ್ಷದಲ್ಲಿ ಮಾವುಗಳನ್ನ ಪ್ರತಿಬಿಂಬಿಸಲಾಗಿದೆ. ಐಸಿ ರೇಖೆ ಅನ್ನೋದು ಇದೇನಿದೆಲ್ಲ, ಇದು ಐಸಿ ರೇಖೆ ಅನ್ನೋದು ಔದಾಸೀನ ವಕ್ರ ರೇಖೆಯಾಗಿದೆ. ಇವು ಎ ಬಿ ಸಿ ಡಿ ಇ ಅನ್ನೋವು ಏನಾಗಿದೆ, ವಿವಿಧ ಸಂಯೋಜನೆ, ಒಂದೇ ಮಟ್ಟದ ತೃಪ್ತಿಯನ್ನ ನೀಡುವ ವಿವಿಧ ಸಂಯೋಜನೆಗಳಾಗಿವೆ ಅಂತ. ಇದು ಈ ವಿಡಿಯೋ ಇದಕ್ಕೆ ಸಂಬಂಧಪಟ್ಟಂಗ, ರೇಖಾಚಿತ್ರಕ್ಕೆ ಸಂಬಂಧಪಟ್ಟಂಗೆ ಎಕ್ಸ್ಪ್ಲೇನ್ ಬರೀಬೇಕು. ಅರ್ಥಾತ್ ನೋಡ್ರಿ, ನಿಮ್ಗೆ ಅರ್ಥ ಮಾಡಿಸ್ತೀನಿ. ಯಾವ ರೀತಿ ಅಂದ್ರ, ಮಾವಿನ ಹಣ್ಣನ್ನ ನಾವೇನ್ ಮಾಡೇವಿ, ಇಲ್ಲಿ ಹೆಚ್ಚಿಗೆ ತಗೊಂಡಿದ್ದೇವೆ, ಎಷ್ಟು 20 ಇದೆ. ಬಾಳೆಹಣ್ಣನ್ನು ಕಡಿಮೆ ತಗೊಂಡಿದ್ದೇವೆ, ಎಷ್ಟು 2 ತಗೊಂಡಿದ್ದೇವೆ. ಇದರಿಂದ ಸಿಗುವಂತಹ ತುಷ್ಟಿಗುಣ ಅಂದ್ರೆ ಈ ಸರಕನ್ನ ಅನುಭವಿಸಿದ ಸಿಗುವಂತಹ ತೃಪ್ತಿ ಅನ್ನೋದು ಒಂದೇ ಇದೆ. ಅದೇ ರೀತಿಯಾಗಿ ಬಾಳೆಹಣ್ಣನ್ನು ಹೆಚ್ಚಿಗೆ ತಗೊಂಡಿದ್ದೇವೆ, ಮಾವಿನ ಹಣ್ಣನ್ನು ಕಡಿಮೆ ಮಾಡಿದ್ದೇವೆ, ಅವಾಗ ಕೂಡ ಅದರಂತ ಸಿಗುವಂತಹ ಒಂದು ತೃಪ್ತಿ ಅನ್ನೋದು, ಅಂತಿಮವಾಗಿ ಲಭಿಸುವಂತಹ ತೃಪ್ತಿ ಅನ್ನೋದೇನಿದೆ ಒಂದೇ ಆಗಿದೆ ಅಂತ. ಇದರಲ್ಲಿ ಯಾವುದೇ ಬಿಂದುವನ್ನು ತಗೊಂಡ್ರು ಕೂಡ, ಈ ಔದಾಸೀನ ವಕ್ರರೇಖೆ ಯಾವುದೇ ಬಿಂದುವನ್ನು ತಗೊಂಡ್ರು ಕೂಡ ಅದರಿಂದ ಸಿಗುವಂತಹ ಒಂದು ತೃಪ್ತಿ ಅನ್ನೋದು ಒಂದೇ ಮಟ್ಟದಲ್ಲಿ ಇರುತ್ತೆ ಅಂತ ಹೇಳುತ್ತಾರೆ ಇಲ್ಲಿ ಈ ಒಂದು ಔದಾಸೀನ ವಕ್ರರೇಖೆಯಲ್ಲಿ. ಅರ್ಥ ಆಯ್ತು? ಔದಾಸೀನ ವಕ್ರರೇಖೆ ಅಂದ್ರೆ ಒಬ್ಬ ಅನುಭೋಗಿ ತನ್ನ ನಿರ್ದಿಷ್ಟ ಆದಾಯದಲ್ಲಿ 2 ಸರಕುಗಳನ್ನ ಕೊಂಡಾಗ ಆತನಿಗೆ ಲಭಿಸುವಂತಹ ತುಷ್ಟಿಗುಣವನ್ನ ವಿವಿಧ ಸರಕುಗಳ ಮೇಲೆ ವಿನಿಯೋಗಿಸಿದಾಗ, 2 ಅಥವಾ 2ಕ್ಕಿಂತ ಹೆಚ್ಚು ಸರಕುಗಳ ಮೇಲೆ ವಿನಿಯೋಗಿಸಿದಾಗ ಆತನಿಗೆ ಸಿಗುವಂತಹ ತುಷ್ಟಿಗುಣದ ಪ್ರಮಾಣ ಅನ್ನೋದು ಯಾವುದೇ ಸಂಯೋಜನೆ, ಔದಾಸೀನ ವಕ್ರರೇಖೆ ಯಾವುದೇ ಸಂಯೋಜನೆಯನ್ನು ತೆಗೆದುಕೊಂಡು ಕೂಡ ಅಲ್ಲೇನಾಗುತ್ತೆ ಅಂದ್ರೆ ತೃಪ್ತಿ ಅನ್ನೋದು ಒಂದೇ ಮಟ್ಟದಲ್ಲಿ ತೋರ್ಪಡಿಸುತ್ತದೆ. ಈ ರೇಖೆಯನ್ನ ಔದಾಸೀನ ವಕ್ರ ರೇಖೆ ಅಂತ ಕರೀತೇವೆ. ಅರ್ಥ ಆಯ್ತು? ನೆಕ್ಸ್ಟ್ ಇದರ ಒಂದು ಲಕ್ಷಣವನ್ನ ನೋಡ್ತಾ ಹೋಗೋಣ. ಇದಕ್ಕೆ ಸಂಬಂಧಪಟ್ಟಂಗೆ ಈ ಲಕ್ಷಣಕ್ಕೆ ಬಹಳ ಮಹತ್ವವನ್ನು ಕೊಟ್ರಿ, ಅದಕ್ಕೆ ಬಹಳ ಸರಿ ಅದನ್ನ ರಿಪೀಟ್ ಆಗಿದೆ, ಔದಾಸೀನ ವಕ್ರರೇಖೆ ಲಕ್ಷಣ ಅಂತ. ಏನು ಔದಾಸೀನ ಅಂದ್ರೆ ಐಸಿ ರೇಖೆಯ ಲಕ್ಷಣ ಅಂತ ನೋಡ್ತಾ ಹೋದ್ರೆ, ಐಸಿ ರೇಖೆ ಲಕ್ಷಣ ಅಂತ ನೋಡ್ತಾ ಹೋದ್ರೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಇದು ಒಂದನೇದಾದ್ರೆ ಈ ರೀತಿ, ಇದು XOY ಅಂತ ಆದ್ರೆ ಇದೇನು ಔದಾಸೀನ ವಕ್ರರೇಖೆ ಯಾವಾಗಲೂ ಈ ರೀತಿ
ಮೂಲಕ್ಕೆ ಪಿನ ಮಧ್ಯವಾಗಿರುತ್ತೆ ಅಂತ. ಇದು ಒಂದು ಏನು ರೇಖೆಯ ಮೂಲ ಇದಾದ್ರೆ ಇದಕ್ಕೆ ಪಿನ ಮಧ್ಯವಾಗಿರುತ್ತೆ ಅಂತ, ಹಿಂಗೆ ಬಾಗಿದ ರೀತಿ ಇರುತ್ತೆ ಅಂತ. ಅಂದ್ರೆ ನಾವು ಪಿನ ಮೊಸರು ನಿಮ್ನ ಮೊಸರು ಓದಿದೇವಲ್ಲ, ಉಬ್ಬಾಗಿದ್ರೆ ಪಿನ ಮೊಸರ, ನಿಮ್ನಾಗಿದ್ರೆ ಏನು ತೆಗ್ಗಾಗಿದ್ರೆ ನಿಮ್ನ ಮೊಸರ, ಹೌದಿಲ್ಲ? ಅಂದ್ರೆ ಉದಾಸೀನ ವಕ್ರರೇಖೆ ಮೂಲಕ್ಕೆ ಬಹಿರ್ವಕ್ರವಾಗಿರುತ್ತೆ ಅಂತ ಕೂಡ ಕರೀತಾರೆ, ಅಥವಾ ಪಿನ ಮಧ್ಯವಾಗಿ ಕೂಡ ಇರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಕನ್ವೆಕ್ಷನ್ ಶೇಪ್ ಅಲ್ಲಿ ಇರುತ್ತೆ ಅಂತ ಈ ಉದಾಸೀನ ವಕ್ರರೇಖೆ. ಇನ್ನ ಎರಡನೇ ಲಕ್ಷಣವನ್ನ ನೋಡ್ತಾ ಹೋಗೋಣ. ಎರಡನೇ ಲಕ್ಷಣ ಏನಂದ್ರೆ ಔದಾಸೀನ ವಕ್ರರೇಖೆ ಯಾವಾಗಲೂ ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತೆ ಅಂತ. ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತೆ ಅಂತ. ಈ ರೀತಿ ಎಡದಿಂದ ಬಲಕ್ಕೆ ಏನಾಗಿದೆ? ಇಳಿಮುಖವಾಗಿದೆ. ಒಂದು ರೇಖೆಯ ಎಡ ಇದೆ, ಅದು ನಮ್ದು ಇದು ಎಡ ಆದ್ರೆ ಇದು ಬಲ ಆಗುತ್ತೆ, ಈ ಕಡೆ ಎಡ ಆದ್ರೆ ಈ ಕಡೆ ಬಲ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಇದು ಎಡದಿಂದ ಬಲಕ್ಕೆ ಏನಾಗಿದೆ? ಇಳಿಮುಖವಾಗಿದೆ. ಇದು ಕೂಡ ಔದಾಸೀನ ವಕ್ರರೇಖೆ ಎರಡನೇ ಲಕ್ಷಣ. ಇನ್ನು ಮೂರನೇ ಲಕ್ಷಣ ನೋಡಿದ್ರೆ ಔದಾಸೀನ ವಕ್ರರೇಖೆ ಯಾವುದೇ ಅಕ್ಷವನ್ನ ಅಂದ್ರೆ ಎಕ್ಸ್ ಅಕ್ಷವನ್ನಾಗಲಿ ಅಥವಾ ಓ ಅಕ್ಷವನ್ನಾಗಲಿ ಏನ್ ಮಾಡುವುದಿಲ್ಲ? ಸ್ಪರ್ಶ ಮಾಡುವುದಿಲ್ಲ ಅಂತ ಈ ಐಸಿ ರೇಖೆ ಅನ್ನೋದು. ಇದು ಔದಾಸೀನ ವಕ್ರರೇಖೆಯ ಮೂರನೇ ಲಕ್ಷಣ. ಇನ್ನು ಔದಾಸೀನ ವಕ್ರರೇಖೆ ನಾಲ್ಕನೇ ಲಕ್ಷಣವನ್ನ ನೋಡೋಣ. ಔದಾಸೀನ ವಕ್ರರೇಖೆ ಯಾವಾಗಲೂ ಲಂಬಾಂತರವಾಗಲಿ ಅಥವಾ ಔದಾಸೀನ ವಕ್ರರೇಖೆ ಯಾವಾಗಲೂ ಅಡ್ಡ ಈ ರೀತಿ ಎಂದೂ ಕೂಡ ಕಂಡು ಬರೋದಿಲ್ಲ ಅಂತ. ಅರ್ಥ ಆಯ್ತು? ಇನ್ನು ಐದನೇ ಲಕ್ಷಣವನ್ನ ನೋಡ್ತಾ ಹೋಗೋಣ. ಔದಾಸೀನ ವಕ್ರರೇಖೆ ಯಾವಾಗಲೂ ಒಂದನ್ನೊಂದು ಛೇದಿಸುವುದಿಲ್ಲ ಅಂತ. ಏನಾಗಲ್ಲ? ಒಂದನ್ನೊಂದು ಛೇದಿಸುವುದಿಲ್ಲ ಅಂತ ಔದಾಸೀನ ವಕ್ರರೇಖೆ. ಇನ್ನೊಂದು ಲಕ್ಷಣವಂತ ಆದ್ರೆ ಎಷ್ಟು? ಆರನೇ ಲಕ್ಷಣವನ್ನು ನೋಡಿದ್ರೆ ಔದಾಸೀನ ವಕ್ರರೇಖೆ ಎಂದಿಗೂ ಕೂಡ ಸಮತೋಲನದಲ್ಲಿ ಇರುವುದಿಲ್ಲ ಅಂತ. ಅಂದ್ರೆ ಸಮಾನವಾಗಿ ಇರುವುದಿಲ್ಲ ಅಂತ. ಈ ರೀತಿಯಾಗಿ ಇದು ಸಮಾನವಾಗಿ ಈ ರೀತಿ ಎಂದು ಇರಲ್ಲ, ಅಂದ್ರೆ ಈ ರೀತಿ ಮೇಲ್ಭಾಗದಲ್ಲಿ ಇರ್ತಾ ಹೋಗ್ತೈತಿ ಔದಾಸೀನ ಈ ರೀತಿಯಾಗಿ. ಅರ್ಥಾತ್ ಇನ್ನೊಂದು ಏಳನೇದ್ದು ನೋಡ್ತಾ ಹೋದ್ರೆ ಔದಾಸೀನ ವಕ್ರರೇಖೆ ಮೇಲ್ಭಾಗಕ್ಕೆ ಹೋದಂತೆ, ಇವೆಲ್ಲ ಐಸಿಕರ್ವ, ಇವೆಲ್ಲ ಮೇಲ್ಭಾಗಕ್ಕೆ ಅಂದ್ರೆ ಈ ರೀತಿಯಾಗಿ ಮೇಲ್ಭಾಗಕ್ಕೆ ಹೋದಂತೆ ಇದರಲ್ಲಿ ಏನಾಗುತ್ತೆ ಅಂದ್ರೆ ಅಧಿಕ ಮಟ್ಟದ ತೃಪ್ತಿ ಅನ್ನೋದು ಸಿಗುತ್ತೆ ಅಂತ. ಅರ್ಥ ಆಯ್ತು? ಇದಕ್ಕಿಂತ ಇದರಲ್ಲಿ ಅಧಿಕ ಮಟ್ಟದ ತೃಪ್ತಿ ಅನ್ನೋದು ಸಿಗುತ್ತೆ ಅಂತ. ಇದು ಔದಾಸೀನ ವಕ್ರರೇಖೆ ಲಕ್ಷಣಗಳು. ಇದನ್ನ ಬಹಳ ಎಕ್ಸ್ಪ್ಲೇನ್ ಮಾಡಕ್ ಹೋಗಿಲ್ಲ, ಯಾಕಂದ್ರೆ ಅನುಭೋಗಿಯ ವರ್ತನೆ ಸಿದ್ಧಾಂತ ಹೇಳೋ ಹೊತ್ತಿಗೆ ಇದರ ಬಗ್ಗೆ ನಾನು ಬಹಳ ವಿಸ್ತಾರವಾಗಿ ಹೇಳಿದ್ದೀನಿ. ಹೋಗ್ಬೇಕಾದ್ರೆ ಆ ವಿಡಿಯೋನ ನೋಡಿ. ಅದರಲ್ಲಿ ಏನಾಗಿದೆ ಅಂದ್ರೆ ಇಳಿಮುಖ ಸೀಮಾಂತ ದೃಷ್ಟಿಗುಣ, ಸಮಸೀಮಾಂತ ದೃಷ್ಟಿಗುಣ, ಅದೇ ರೀತಿ ಔದಾಸೀನ ವಕ್ರರೇಖೆ ಅದರ ಲಕ್ಷಣಗಳು ಅದರಲ್ಲಿ ಬಹಳ ಹೇಳಿದ್ದೀನಿ. ಅದು ಕೂಡ ಹೇಳಬಾರ್ದು ಅಂತ ಅನ್ಕೊಂಡಿದ್ದೆ, ಆದ್ರೂ ಹೇಳೋಣ ಅಂತ, ಸ್ವಲ್ಪ ಆದ್ರೂ ಹೇಳೋಣ ಅಂತ ಹೇಳಿದ್ದೀನಿ ಶಾರ್ಟ್ಕಟ್ ನಲ್ಲಿ. ಅದು ಡೆಫಿನಿಷನ್ ಸಮೇತ ಬೇಕಂದ್ರೆ 5ನೇ ಕ್ಲಾಸ್ ನಲ್ಲಿ ಹೋಗಿ ನೋಡಿ, ಗೊತ್ತಾಗುತ್ತೆ. ಈಗ ಅಷ್ಟೇ ಅರ್ಥ ಮಾಡಿಸಿದ್ದೇನೆ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂದ್ರೆ ಬಜೆಟ್ ರೇಖೆಯ ಇಳಿಜಾರು ನಿಷ್ಪತ್ತಿಯನ್ನು ತಿಳಿಸಿ. ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್. ಬಜೆಟ್ ರೇಖೆಯ ಇಳಿಜಾರು ನಿಷ್ಪತ್ತಿ ಅಂತ ಅಂದ್ರೆ ಏನು? ಬಜೆಟ್ ರೇಖೆ ಇಳಿಜಾರು ನಿಷ್ಪತ್ತಿ ಅಂದ್ರ ನನ್ನ ಕಡೆ ಒಂದು 100 ರೂಪಾಯಿ ಆದಾಯ ಐತೆ ಅಂದ್ರ, ಒಂದು 100 ರೂಪಾಯಿ ಇದೆ ಅಂತ, ಅದ್ರ 100 ರೂಪಾಯಿ ಇದೆ ಅಂದ್ರ ಅದ್ರಾಗ ಏನ್ ಮಾಡ್ಬೇಕು? ನಾನು ಪೆನ್ ಅನ್ನು ತಗೋಬೇಕಂತ ಇಟ್ಕೊಳ್ರಿ, ಪೆನ್ ತಗೋಬೇಕು. ಮತ್ತೆ ಮಾಡ್ಕೊಂಡು ಮಾರ್ಕರ್ ತಗೋಬೇಕು ಅಂತ ಇಟ್ಕೊಳ್ರಿ, ಮಾರ್ಕರ್ ಅನ್ನ ತಗೋಬೇಕಂತ. ಅವಾಗ ನಾ ಏನ್ ಮಾಡ್ತೀನಿ, ಈ ಪೆನ್ನಿನ ಬೆಲೆ ಎಷ್ಟಪ್ಪ? ಒಂದು 10 ರೂಪಾಯಿ ಇದೆ ಅಂತ ಇಟ್ಕೊಳ್ರಿ. ಪೆನ್ನಿನ ಬೆಲೆ ಎಷ್ಟು? 10 ರೂಪಾಯಿ ಇದೆ. ಇನ್ನು ಮಾರ್ಕರ್ ಬೆಲೆ ಎಷ್ಟಂದ್ರೆ ಒಂದು 20 ರೂಪಾಯಿ ಇದೆ ಅಂತ ಇಟ್ಕೊಳ್ರಿ. 20 ರೂಪಾಯಿ ಇದೆ ಅಂತ ಇಟ್ಕೊಳ್ರಿ. ಈ 100 ರೂಪಾಯಿದೊಳಗ ಪೂರ್ಣ ಪ್ರಮಾಣದ ಹಣವನ್ನ ಅಂದ್ರೆ ನಮ್ಮ ಕಡೆ ಇರೋದು 100 ರೂಪಾಯಿ ಆದಾಯ. ಈ ಆದಾಯದೊಳಗೆ ಪೂರ್ಣ ಪ್ರಮಾಣದ ಪೆನ್ನಿನ ಮೇಲೆ ಖರ್ಚು ಮಾಡಿದಾಗ ಅದರಿಂದ ಎಷ್ಟು ಪೆನ್ ಅನ್ನ ಕೊಳ್ಳಬಹುದು ಅಂತ ನಾವು ತಿಳ್ಕೊಳ್ತೇವಲ್ಲ, ಅದು ಏನಂದ್ರ ಬಜೆಟ್ ರೇಖೆ ಅಥವಾ ಆಯವ್ಯಯ ರೇಖೆ ಅಂತ ಕೊಡ್ತೇವೆ. ಅಂದ್ರೆ ನನ್ನಲ್ಲಿರುವಂತ 100 ರೂಪಾಯಿಯನ್ನ ಖರ್ಚು ಮಾಡಿ ಎಷ್ಟು ಪೆನ್ ಕೊಳ್ಬಹುದಪ್ಪ? ಒಂದು ಪೆನ್ನಿನ ಬೆಲೆ ಎಷ್ಟಾದಾಗ 10 ರೂಪಾಯಿ ಆದಾಗ ಎಷ್ಟು? 10 ಪೆನ್ ಕೊಳ್ಬಹುದು. ನಾನು 10 ಪೆನ್ ಕೊಳ್ಬಹುದು. ಒಂದ್ ವೇಳೆ ಮಾರ್ಕರ್ ಕೊಳ್ಬೇಕಾದ್ರೆ ಕೇವಲ 5 ಮಾರ್ಕರ್ಗಳನ್ನು ಕೊಡ್ಲಿಕ್ಕೆ ಸಾಧ್ಯ ಅಂತ ಪೂರ್ಣ ಪ್ರಮಾಣದ ಖರ್ಚು ಮಾಡಿದಾಗ. ಒಂದ್ ವೇಳೆ ಏನ್ ಮಾಡ್ಬೇಕು? ನಾನು ಪೆನ್ನು ಮತ್ತು ಮಾರ್ಕರ್ ಎರಡನ್ನು ತಗೋಬೇಕಾದಾಗ, ಪೆನ್ನು ಮತ್ತು ಮಾರ್ಕರ್ ಎರಡನ್ನು ತಗೋಬೇಕಾದಾಗ ಎಷ್ಟು ನಂಗೆ ಇದು ಬೇಕು, ಇದು ಬೇಕು. ಅವಾಗ ಏನ್ ಮಾಡ್ಲಿಕ್ಕೆ ಸಾಧ್ಯ ಅಂದ್ರ ನೋಡಿ, 100 ರೂಪಾಯಿದೊಳಗೆ ನಾ ಏನ್ ಮಾಡ್ತೀನಿ ಅಂದ್ರೆ ಎರಡು ಮಾರ್ಕರ್ಗಳನ್ನ ತಗೊಂತೀನಿ. ಎಷ್ಟು? 2 ತಗೊಂತೀನಿ. ಇಲ್ಲಿಗೆ 40 ರೂಪಾಯಿ ಹೋಯ್ತು. ಅರ್ಥಾತ್ ಇನ್ನು ಉಳಿದಿರುತ್ತಲ್ಲ ಎಷ್ಟು? 60 ರೂಪಾಯಿ. 60 ರೂಪಾಯಿದಾಗ 6 ಪೆನ್ಗಳನ್ನ ತಗೊಂತೀನಿ. ಅರ್ಥಾತ್ ನಿಮ್ಗೆ ಇದು ಕ್ವಶನ್ ಆಗಿದೆ. ಏನಂದ್ರ ಅವ್ರು ಈ ರೀತಿ ಕೊಟ್ಟಿರ್ತಾರ, ಅನುಭೋಗಿಯ ಆದಾಯ 100 ರೂಪಾಯಿ ಆದಾಗ ಪೆನ್ನಿನ ಬೆಲೆ 10 ರೂಪಾಯಿ ಮತ್ತು ಮಾರ್ಕರ್ನ ಬೆಲೆ 20 ರೂಪಾಯಿ ಆದಾಗ ಅನುಭೋಗಿ ತನ್ನಲ್ಲಿರುವಂತ ಪೂರ್ಣ ಪ್ರಮಾಣದ ಆದಾಯವನ್ನ ಪೆನ್ನಿನ ಮೇಲೆ ಖರ್ಚು ಮಾಡಿದಾಗ ಎಷ್ಟು ಪ್ರಮಾಣದ ಪೆನ್ನನ್ನು ಕೊಳ್ಳಬಹುದು
ಅಥವಾ ಅನುಭೋಗಿ ಪೂರ್ಣ ಪ್ರಮಾಣದಾಗೆ ಮಾರ್ಕರ್ನ ಮೇಲೆ ವೆಚ್ಚ ಮಾಡಿದಾಗ ಆತ ಎಷ್ಟು ಮಾರ್ಕರ್ನ ಕೊಳ್ಳಬಹುದು. ಈ ರೀತಿ ಇದು ಕ್ವಶನ್ ಇದೆ ನಿಮ್ಗೆ, ಇದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ. ಅರ್ಥಾತ್ ಇದೇ ನಿಮ್ಗೆ ಬರುತ್ತೆ, ಈಸಿ ಇರುತ್ತೆ ಇದೆಲ್ಲ. ಇದರ ಒಂದು ರೇಖೆಯನ್ನ ನಾವು ನೋಡ್ತಾ ಹೋಗೋಣ. ಇದು ಏನು ಆಯವ್ಯಯ ರೇಖೆ ಅಂತ ಕರಿತೇವೆ. ಇದಕ್ಕೆ ಸಂಬಂಧಪಟ್ಟಿದ್ದು ಆಯವ್ಯಯ ರೇಖೆ ಅಥವಾ ಏನು ಬೆಲೆ ರೇಖೆ ಅಂತ ಕೂಡ ಕರಿತೇವೆ. ಇದನ್ನ ಬೆಲೆ ರೇಖೆ ಅಂತ ಕೂಡ ಕರಿತೇವೆ ಅಂತ, ಬೆಲೆ ರೇಖೆ ಅಂತ ಕೂಡ ಕರಿತೇವೆ. ಇದು ಯಾವ ರೀತಿ ಅಂದ್ರೆ ಈ ರೀತಿ ಇರುತ್ತೆ. ಹೇಗಿರುತ್ತೆ? ಈ ರೀತಿ ಇರುತ್ತೆ ಅಂತ. ಇಲ್ಲಿ ಯಾವ್ದಾದ್ರು ಎರಡು ಸರಕು ಇರ್ತಾವೆ. ಇಲ್ಲಿ ನಾ ಮಾರ್ಕರ್ ತಗೊಂಡಲ್ಲ, ಇಲ್ಲಿ ಪೆನ್ ಅಂತ ಬರಿತೇನೆ, ಪೆನ್ ಅಂತ ಬರಿತೇನೆ, ಇಲ್ಲಿ ಮಾರ್ಕರ್ ಅಂತ ಬರಿತೇನೆ. ಅರ್ಥಾತ್ ಇಲ್ಲಿ ಪೆನ್ ಆದ್ರೂ ತಗೊಳ್ಳಿ, ಇಲ್ಲ ಮಾರ್ಕರ್ ಆದ್ರೂ ತಗೊಳ್ಳಿ, ಅಥವಾ ಬಿಟ್ಟು ಇಲ್ಲೇ ಏನಾದ್ರು ಬಾಳೆಹಣ್ಣಾದ್ರೂ ತಗೋರಿ, ಅಥವಾ ಇಲ್ಲೇ ಮಾವನ್ನಾದ್ರೂ ತಗೊಳ್ಳಿ. ಈ ರೀತಿ ಇರ್ತದೆ. ಎಡದಿಂದ ಬಲಕ್ಕೆ ಏನಾಗಿರುತ್ತೆ ಅಂದ್ರೆ ಇಳಿಮುಖವಾಗಿರುತ್ತೆ ಅಂತ. ಯಾವುದು? ಬಜೆಟ್ ರೇಖೆ ಅಥವಾ ಆಯವ್ಯಯ ರೇಖೆ ಅಂತ. ಬಜೆಟ್ ರೇಖೆ ಅಂದ್ರೂ ಕೂಡ ಒಂದೇ, ಆಯವ್ಯಯ ರೇಖೆ ಅಂದ್ರೂ ಕೂಡ ಒಂದೇ, ಮತ್ತೇನು ಅಂದ್ರೆ ಬೆಲೆ ರೇಖೆ ಅಂದ್ರೂ ಕೂಡ ಒಂದೇ ಅಂತ. ಅರ್ಥ ಆಯ್ತು? ಇದು ಬಜೆಟ್ ರೇಖೆ ಆಯ್ತು. ಈ ಬಜೆಟ್ ರೇಖೆಯನ್ನ ಇಟ್ಕೊಂಡೆ ಮತ್ತೆ ಅದೇ ರೀತಿಯಾಗಿ ಔದಾಸೀನ ವಕ್ರರೇಖೆಯನ್ನ ಇಟ್ಕೊಂಡು ಇವೆರಡನ್ನೂ ಬಳಸಿಕೊಂಡು ಅನುಭೋಗಿಯ ಆದರ್ಶ ಆಯ್ಕೆಯನ್ನು ಕಂಡು ಬರುತ್ತೆ. ಏನು? ಅನುಭೋಗಿಯ ಆದರ್ಶ ಆಯ್ಕೆ ಅಂತ. ಅನುಭೋಗಿಯ ಆದರ್ಶ ಆಯ್ಕೆ ಅದು ಕೂಡ ಒಂದೇ, ಅನುಭೋಗಿಯ ಸಮತೋಲನ ಅಂದ್ರೂ ಕೂಡ ಒಂದೇ. ಅರ್ಥ ಆಯ್ತು? ಅನುಭೋಗಿಯ ಆದರ್ಶ ಆಯ್ಕೆ ಅಂದ್ರೂ ಕೂಡ ಒಂದೇ, ಅನುಭೋಗಿಯ ಸಮತೋಲನ ಅಂದ್ರೂ ಕೂಡ ಒಂದೇ. ಇದೇನು ಅನುಭೋಗಿಯ ಸಮತೋಲನ ಅಂದ್ರೆ, ತನ್ನ ಒಬ್ಬ ಏನು ಅನುಭೋಗಿ ಕಡೆ ಒಂದು ನಿರ್ದಿಷ್ಟ ಆದಾಯದಲ್ಲಿ, ಒಬ್ಬ ಅನುಭೋಗಿಯು ಒಂದು ನಿರ್ದಿಷ್ಟ ಆದಾಯದಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಸರಕುಗಳ ನಿರ್ದಿಷ್ಟ ಬೆಲೆಯಲ್ಲಿ ಕೊಂಡುಕೊಳ್ಳಬಹುದಾದ ಸರಕಿನಿಂದ ಪಡೆಯಬಹುದಾದ ತುಷ್ಟಿಗುಣವನ್ನ ತೋರ್ಪಡಿಸುವ ರೇಖೆಯನ್ನು ನಾವು ಏನು ಕರಿತೀವಿ? ಅನುಭೋಗಿ ಆದರ್ಶ ಆಯ್ಕೆ ಅಂತ. ಅಂದ್ರ ನಾನೊಬ್ಬ ಅನುಭೋಗಿ ಅಂತ ಇಟ್ಕೊಳ್ರಿ, ನಾನೊಬ್ಬ ಅನುಭೋಗಿ, ನನ್ನ ಕಡೆ 100 ರೂಪಾಯಿ ಐತಪ್ಪ. 100 ರೂಪಾಯಿ ಬೆಲೆ ಒಳಗ ಮಾರ್ಕರು ಮತ್ತು ಪೆನ್ನ ಕೊಳ್ಳಾಕ ಏನ್ ಮಾಡ್ತಾನ, ಅದರಿಂದ ಹೆಚ್ಚಿಗೆ ನಂಗೆ ತುಷ್ಟಿಗುಣ ಸಿಗಬೇಕು. ಆ ಸರಕಿನಲ್ಲಿ ಹೆಚ್ಚಿಗೆ ತುಷ್ಟಿಗುಣ ಇರುವಂತ ಸರಕನ್ನ ಅದರಿಂದ ಅನುಭವಿಸಿದಾಗ ಹೆಚ್ಚಿಗೆ ತೃಪ್ತಿಯನ್ನು ನಂಗೆ ಸಿಗ್ಬೇಕು. ಆ ನಿಟ್ಟಿನಲ್ಲಿ ನಾ ಏನ್ ಮಾಡ್ತೇನೆ? ಯೋಚನೆ ಮಾಡ್ತೇನೆ. ಹೌದಿಲ್ಲ? ಅಂದ್ರೆ ನಾ ಕೊಡೋ ಬೆಲೆ ಮತ್ತ ಆ ಸರಕಿನಿಂದ ಪಡೆಯುವಂತ ತೃಪ್ತಿ ಅಧಿಕವಾಗಿರ್ಬೇಕು ಅಂತ. ಅರ್ಥಾತ್? ಅಂದ್ರೆ ನಾನು ಒಂದು 10 ರೂಪಾಯಿ ಕೊಟ್ಟು ತಗೊಂತೇನೆ ಅಂದ್ರೆ ಅಧಿಕ ಮಟ್ಟ ತೃಪ್ತಿ ಸಿಗ್ಬೇಕು, ಅದರಿಂದ ಹೆಚ್ಚಿನ ಲಾಭ ಸಿಗ್ಬೇಕು. ಆ ನಿಟ್ಟಿನಲ್ಲಿ ನಾ ಏನ್ ಮಾಡ್ತಾ ಇರ್ತೇನೆ ಅಂದ್ರೆ ಯೋಚನೆ ಮಾಡ್ತಾ ಇರ್ತೇನೆ. ಇದನ್ನೇ ಅನುಭೋಗಿ ಆದರ್ಶ ಆಯ್ಕೆ ಅಂತ ಕರೀತಾರೆ, ಅಥವಾ ಅನುಭೋಗಿ ಸಮತೋಲನ ಅಂತ ಕರೀತಾರೆ. ಅದು ಯಾವ ರೀತಿ ಇರುತ್ತೆ ಅಂದ್ರೆ ರೇಖೆ ನೋಡಿ, ಬಜೆಟ್ ರೇಖೆ ರೇಖಾಚಿತ್ರ ಅಂದ್ರೆ ಈ ರೀತಿ ಇರುತ್ತೆ. ಅಂದ್ರೆ ಒಬ್ಬ ಅನುಭೋಗಿ ಅನ್ನುವಂತ ತನ್ನಲ್ಲಿರುವ ಒಂದು ಸೀಮಿತ ಆದಾಯವನ್ನು ಬಳಸಿಕೊಂಡು 2 ಸರಕುಗಳ ಮೇಲೆ ವಿನಿಯೋಗಿಸಿ ಆತ ಆ ಸರಕುಗಳ ಬೆಲೆಯನ್ನು ಗಮನದಲ್ಲಿಟ್ಕೊಂಡು ಅಧಿಕ ಮಟ್ಟದ ತುಷ್ಟಿಗುಣವನ್ನ ಪಡಿತಾನೆ. ಅಧಿಕ ಮಟ್ಟದ ತುಷ್ಟಿಗುಣ ಇರುವಂತ ಸರಕನ್ನ ಪಡಿತಾನೆ, ಅಂದ್ರೆ ಅಧಿಕ ಮಟ್ಟದ ತೃಪ್ತಿಯನ್ನ ಅಂತಿಮವಾಗಿ ಪಡಿತಾನೆ. ಇದನ್ನೇ ಏನಂತ ಕರಿತೇವೆ ಅಂದ್ರೆ ಅನುಭೋಗಿ ಆದರ್ಶ ಆಯ್ಕೆ ಅಂತ ಕರಿತೀವಿ. ಒಂದ್ ಸಂತಿ ಹೋಗಿರಂತ ಇಟ್ಕೋರಿ, ನೀವು ಆ ಸಂತ್ಯಾಗ ಏನ್ ಮಾಡಿರ್ತೀರಿ, 1000 ರೂಪಾಯಿ ತಗೊಂಡು ಹೋಗಿರಿ ಅಂದಾಗ ಅಲ್ಲೊಂದೇನೋ ಕಲ್ಲಂಗಡಿ ಹಣ್ಣು ಇರ್ತದಂತ ಇಟ್ಕೋರಿ. ಆ ಕಲ್ಲಂಗಡಿ ಹಣ್ಣಿಗೆ ಒಂದು 20 ರೂಪಾಯಿ ಕೊಟ್ಟು ತಗಂತೀರಿ ಅಂತ ಆದ್ರ ಆ 20 ರೂಪಾಯಿ ಏನ್ ಕೊಟ್ಟು ತಗಂತಿರಲ್ಲ, ಅದು ಅಧಿಕ ಮಟ್ಟದ ತುಷ್ಟಿಗುಣ ಅನ್ನೋದು ಅದ್ ನಿಮ್ಗೆ ಸಿಗ್ಬೇಕು. ನೀವು ರೊಕ್ಕ ಕೊಡೋ ದುಡ್ಡಿಗಿಂತ ಕಡಿಮೆ ಸಿಕ್ತು ಅಂದ್ರೆ ಅದರಿಂದ ಸಿಗುವಂತ ಲಾಭ, ಶುಚಿ ಏನದು ಸುಖ ಅನ್ನೋದು ಕಡಿಮೆ ಸಿಕ್ತು ಅಂತಾರ. ಅದನ್ನ ತಿಂದಾಗ ಸಿಗುವಂತ ತೃಪ್ತಿ ಅನ್ನೋದು ಕಡಿಮೆ ಇತ್ತು ಅಂದ್ರೆ ಏನಾಗ್ತೀರಿ, ಅದನ್ನ ತಗೊಳ್ಳೋದಿಲ್ಲ. ಅಂದ್ರೆ ಆ ವ್ಯಕ್ತಿಯನ್ನು ಯಾವ ರೀತಿ ಯೋಚನೆ ಮಾಡ್ತಾನಪ್ಪ ಅಂದ್ರ ಅದರಿಂದ ಸಿಗುವಂತ ತುಷ್ಟಿಗುಣ ಅಧಿಕ ಮಟ್ಟದಾಗಿರ್ಬೇಕು. ಅಂದ್ರೆ ಆ ಸರಕಿಗೆ ಕೊಡುವಂತಹ ಬೆಲೆ ಆತನಲ್ಲಿರುವಂತಹ ನಿರ್ದಿಷ್ಟ ಆಧಾರನ ಬಳಸಿಕೊಂಡು ಏನ್ ಮಾಡ್ತಾನೆ, ಅಧಿಕ ಮಟ್ಟದ ತೃಪ್ತಿಯನ್ನ ನೀಡುವಂತಹ ಒಂದು ಸರಕನ್ನ ಪಡಿತಾನೆ. ಇದನ್ನೇ ಏನಂತ ಕರಿತೀವಿ ಅಂದ್ರೆ ಅನುಭೋಗಿ ಆದರ್ಶ ಆಯ್ಕೆ ಅಂತ ಬರೀತೀವಿ. ಅದ್ರ ಇದನ್ನ ಯಾವ ರೀತಿ ಎಕ್ಸ್ಪ್ಲೈನ್ ಮಾಡೋಣ ಅಂದ್ರೆ OX ಅಕ್ಷರದಲ್ಲಿ ಬಾಳೆಹಣ್ಣನ್ನು ಮತ್ತು OY ಅಕ್ಷರದಲ್ಲಿ ಮಾವನ್ನ ಪ್ರತಿನಿಧಿಸಲಾಗಿದೆ. PP ಅನ್ನೋದು ಬೆಲೆ ರೇಖೆ ಅಥವಾ ಬಜೆಟ್ ರೇಖೆ ಆಗಿದೆ. ಅದರಲ್ಲಿ IC ಅಂತ, ಇವೆಲ್ಲ IC ರೇಖೆಗಳು ಅಂತ, ಉದಾಸೀನ ವಕ್ರರೇಖೆ ಅಂತ, ಇಂಡಿಫರೆನ್ಸ್ ಕರ್ವ್ ಅಂತ. IC ರೇಖೆಗಳು ಅಂದ್ರೆ IC1 IC2 ಅನ್ನೋದು ಔದಾಸೀನ ವಕ್ರರೇಖೆಗಳಾಗಿವೆ. ಯಾವಾಗ ಒಂದು ಈ ಬಿಂದುವಿನಲ್ಲಿ ಅನುಭೋಗಿ ಅನ್ನುವಂತ ಅಧಿಕ ಮಟ್ಟದ ತೃಪ್ತಿ ನೀಡುವ ಅಂತ ಒಂದು ಸರಕನ್ನ, ಅಧಿಕ ಮಟ್ಟದ ತುಷ್ಟಿಗುಣವನ್ನ ಹೊಂದಿರುವಂತ ಒಂದು ಸರಕನ್ನ ಪಡೀತಾನು. ಇದನ್ನೇ ಅನುಭೋಗಿ ಆದರ್ಶ ಆಯ್ಕೆ ಅಂತ ಕರಿತೀವಿ. ಅರ್ಥಾತ್ ಇದು ರೇಖಾಚಿತ್ರ, ಇದು ಅದರ ಬಗ್ಗೆ.
ಇನ್ನು ನೆಕ್ಸ್ಟ್ ನಾವು ಕ್ವಶನ್ ನೋಡ್ತಾ ಹೋಗೋಣ. ಇನ್ನು ಬದಲಿ ಸರಕು ಮತ್ತು ಪೂರಕ ಸರಕುಗಳಿಗೆ ಸಂಬಂಧಪಟ್ಟಂಗೆ, ಬದಲಿ ಸರಕು ಮತ್ತು ಪೂರಕ ಸರಕುಗಳಿಗೆ ಸಂಬಂಧಪಟ್ಟಂಗೆ ಏನು ಬದಲಿ ಸರಕು ಅಂದ್ರೆ ಏನು, ಪೂರಕ ಸರಕು ಅಂದ್ರೆ ಏನು ಅಷ್ಟೇ ನೋಡೋಣ. ಬದಲಿ ಸರಕು ಅಂದ್ರೆ ಏನು, ಒಂದು ವಸ್ತುವಿನ ಬದಲಾಗಿ ಇನ್ನೊಂದು ವಸ್ತುವನ್ನ ಅನುಭವಿಸೋದು. ಉದಾಹರಣೆ ಅಂದ್ರೆ ಸಕ್ರೆ ಮತ್ತು ಬೆಲ್ಲ ಅಂತ. ಏನಂದ್ರೆ ಸಕ್ರೆ ರೇಟ್ ಹೆಚ್ಚಿಗೆ ಆತಂದ್ರೆ ನಾವೇನ್ ಮಾಡ್ತೀವಿ, ಬೆಲ್ಲ ತಗೊಂತೀವಿ. ಒಂದು ವೇಳೆ ಬೆಲ್ಲದ ರೇಟ್ ಹೆಚ್ಚಿಗೆ ಆದ್ರೆ ಸಕ್ರೆ ಕೊಳ್ತೀವಿ. ಇದು ಬದಲಿ ಸರಕು ಅಂತ. ಬದಲಿ ಸರಕು ಅಂತ ಅಂದ್ರೆ ಡೆಫಿನಿಷನ್ ಅಂದ್ರೆ ಒಂದು ಸರಕಿನ ಬೆಲೆಯಲ್ಲಿ ಹೆಚ್ಚಳದಿಂದಾಗಿ ಇನ್ನೊಂದು ಸರಕಿನ ಬೇಡಿಕೆಯ ಹೆಚ್ಚಳವನ್ನ ನಾವೇನಂತ ಕರಿತೀವಿ, ಬದಲಿ ಸರಕು ಅಂತ ಕರಿತೀವಿ. ಒಂದ್ ವೇಳೆ ಹೆಂಗಂದ್ರ ಈಗ ನೋಡಿ, ಸಕ್ರೆ ಬೆಲೆ ಹೆಚ್ಚಿಗೆ ಆಯ್ತು ಅಂದ್ರೆ ಸಕ್ರೆ ಬೆಲೆ ಹೆಚ್ಚಿಗೆ ಆಯ್ತು ಅಂದ್ರೆ ಸಕ್ರೆ ಕೊಳ್ಳೋದನ್ನ ಕಡಿಮೆ ಮಾಡಿದ್ವಿ ಅಂದ್ರೆ ಬೇಡಿಕೆ ಕಡಿಮೆ ಆಯ್ತು ಸಕ್ರೆಗೆ. ಆದ್ರೆ ಬೆಲ್ಲದ ಬೇಡಿಕೆ ಅನ್ನೋದು ಹೆಚ್ಚಿಗೆ ಆಯ್ತು, ಹೌದಿಲ್ಲ? ಇದನ್ನ ಏನಂತ ಕರಿತೀವಿ ಅಂದ್ರ ಬದಲಿ ಸರಕು ಅಂತ ಕರಿತೀವಿ. ಅಂದ್ರೆ ಒಂದು ಸರಕಿನ ಬೆಲೆಯ ಹೆಚ್ಚಳದಿಂದಾಗಿ ಇನ್ನೊಂದು ಸರಕಿನ ಬೇಡಿಕೆಯಲ್ಲಾಗುವ ಹೆಚ್ಚಳವನ್ನ ಬದಲಿ ಸರಕು ಅಂತ ಕರಿತೀವಿ. ಅರ್ಥಾತ್ ಉದಾಹರಣೆಗೆ ಅಂದ್ರೆ ಏನು ಬೆಲ್ಲ ಅಥವಾ ಸಕ್ಕರೆ ಆಗಿರ್ಬೋದು, ಅದೇ ರೀತಿಯಾಗಿ ಟೀ ಪುಡಿ ಆಗಿರ್ಬೋದು ಅಥವಾ ಕಾಫಿ ಪುಡಿ ಆಗಿರ್ಬೋದು, ಇವೆಲ್ಲ ಬದಲಿ ಸರಕು. ಟೀ ಪುಡಿ ರೇಟ್ ಹೆಚ್ಚಿಗೆ ಆದ್ರೆ ಕಾಫಿ ಪುಡಿ ಬಳಸ್ತೀನಿ, ಕಾಫಿ ಪುಡಿ ರೇಟ್ ಹೆಚ್ಚಿಗೆ ಆದ್ರೆ ಟೀ ಪುಡಿ ಬಳಸ್ತೀನಿ. ಸೇಮ್ ತುಷ್ಟಿಗುಣ ಸಿಗ್ತದೆ ಅದರಿಂದ ಇದ್ರಂತ, ಇನ್ ಡಿಫ್ರೆನ್ಸ್ ಇನ್ನು ಅಷ್ಟೊಂದಿರಲ್ಲ, ಹೌದಿಲ್ಲ? ಅದೇ ರೀತಿಯಾಗಿ ಇನ್ನು ಪೂರಕ ಸರಕು ಅಂತ ಬರ್ತೈತಿ. ಏನು ಪೂರಕ ಸರಕು ಅಂದ್ರೆ ಅದೊಂದು ಮಾರ್ಕರ್ ಬೆಸ್ಟ್ ಎಕ್ಸಾಂಪಲ್ ನಿಮ್ ಪೂರಕ ಸರಕಿಗೆ. ಏನಂದ್ರ ಈ ಮಾರ್ಕರ್ ಒಳಗ ಇಂಕ್ ಐತಿ, ಹೌದಿಲ್ಲ? ಇಂಕ್ ಇಲ್ದಂಗೆ ಈ ಮಾರ್ಕರ್ ಬಳಸಕ್ಕಾಗತ್ತೇನು, ಆಗೋದಿಲ್ಲ. ಇದು ಪೂರಕ ಸರಕು ಅಂತ. ಅಂದ್ರೆ ಒಂದು ವಸ್ತುವನ್ನು ಉಪಯೋಗಿಸಬೇಕಾದ್ರೆ ಅದಕ್ಕೆ ಇನ್ನೊಂದು ವಸ್ತು ಬೇಕು, ಅದು ಪೂರಕ ಸರಕು ಅಂತ. ಈಗ ಪೆಟ್ರೋಲ್ ಅಥವಾ ಡೀಸೆಲ್ ಅಥವಾ ವಾಹನಗಳು ಅಂತ, ಅದು ಪೆಟ್ರೋಲ್ ಡೀಸೆಲ್ ಇಲ್ದಂಗೆ ವಾಹನಗಳನ್ನ ಓಡಿಸಕ್ ಸಾಧ್ಯನಾ? ಆಕತಿ ಅಂತ ಹೇಳ್ತೀರಿ ಗ್ಯಾಸ್ ಮುಖಾಂತರ? ಅವ್ ಮೂರು ಇಲ್ಲಪ್ಪ ಅಂದ್ರ ಆಕತಿನೂ ಇಲ್ಲ. ಅಂದ್ರೆ ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸ್ ಇವೆಲ್ಲ ಏನು ಅಂದ್ರೆ ಪೂರಕ ಸರಕುಗಳು. ಯಾವುದಕ್ಕೆ? ವಾಹನಕ್ಕೆ ಪೂರಕ ಸರಕುಗಳು ಇವೆಲ್ಲ. ಅರ್ಥಾತ್ ಅಂದ್ರೆ ಇದಕ್ಕ ಮಾರ್ಕರ್ ಮತ್ತು ಮಸಿ ಅನ್ನೋದೇನಿಲ್ಲ ಪೂರಕ ಸರಕು. ಒಂದು ವಸ್ತುವಿನ ಬೆಲೆಯ ಹೆಚ್ಚಳದಿಂದಾಗಿ ಇನ್ನೊಂದು ವಸ್ತುವಿನ ಬೇಡಿಕೆ ಅನ್ನೋದು ಕಡಿಮೆ ಆಗುತ್ತೆ. ಮಸಿ ರೇಟ್ ಹೆಚ್ಚಿಗೆ ಆತಂದ್ರೆ ಏನಾಗುತ್ತೆ, ಪೆನ್ ಅನ್ನು ದುಬಾರಿ ಹಾಕಂತದ, ಈ ಮಾರ್ಕರ್ ದುಬಾರಿ ಆಗುತ್ತೆ, ಅವಾಗ ಇದ್ರ ಬೇಡಿಕೆ ಅನ್ನೋದು ಏನಾಗುತ್ತೆ, ಕುಗ್ಗುತ್ತೆ ಅಂತ. ಇದನ್ನ ಪೂರಕ ಸರಕು ಅಂತ ಕರಿತೇವೆ. ಅರ್ಥ ಆಯ್ತು? ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋಣ. ಒಂದು QD is equal to QS ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಕ್ವಶನ್ ಇತ್ತು, ಓಲ್ಡ್ ಕ್ವಶನ್ ಪೇಪರ್. ಏನು QD is equal to QS ಅಂತ. QD is equal to QS ಅಂತ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಕ್ವಶನ್ ಇದೆ. ಏನಂದ್ರೆ ಅವ್ರು ಯಾವ ರೀತಿ ಕೊಟ್ಟಿರ್ತಾರ ಅಂದ್ರೆ, ಹಳೆ ಕ್ವಶನ್ ಪೇಪರ್ ನಲ್ಲಿ ಏನಾಗಿತ್ತು ಅಂದ್ರೆ QD ಅಂತ ಕೊಟ್ಟಿದ್ರು. QD ಎಷ್ಟಿತ್ತಪ್ಪ ಅಂತ ಆದ್ರೆ, QD ಎಷ್ಟಿತ್ತು ಅಂದ್ರೆ QD is equal to ಅಂತ ಕೊಟ್ಟು 200 ಮೈನಸ್ ಪಿ ಅಂತ ಕೊಟ್ಟಿದ್ರು. ಅದೇ ರೀತಿಯಾಗಿ QS ಅಂತ ಕೊಟ್ಟು 120 ಮೈನಸ್ ಪಿ ಅಂತ ಕೊಟ್ಟಿದ್ರು. ಇದರ ಒಂದು ಸಮತೋಲನ ಬೆಲೆಯನ್ನ ಕಂಡುಹಿಡಿಯಬೇಕು. ನಾವೇನ್ ಕಂಡುಹಿಡಿಬೇಕು? ಸಮತೋಲನ ಬೆಲೆಯನ್ನ ಕಂಡುಹಿಡಿಯಬೇಕು. ಸಮತೋಲನ ಬೆಲೆಯನ್ನ ನಮ್ಗೆ ಕಂಡುಹಿಡಿಯಕ್ಕೆ ಕ್ವಶನ್ ಅನ್ನ ಕೊಟ್ಟಿದ್ರು ಅಂತ. ಸಮತೋಲನ ಬೆಲೆಯನ್ನ ಕಂಡುಹಿಡಿಯಬೇಕು. ಯಾವ ರೀತಿ ಇದನ್ನು ಕಂಡುಹಿಡಿಯೋದು ಅಂದ್ರೆ ಈ ಸೂತ್ರವನ್ನು ಬಳಸಬೇಕು. ಏನು? QD is equal to QS ಅಂತ. ಸಮತೋಲನ ಅಂದ್ರೆ ಬೇಡಿಕೆ ಮತ್ತು ಪೂರೈಕೆ ಸಮತೋಲನ ಇದೆ ಅಂತ ಅರ್ಥ, ಹೌದಿಲ್ಲ? ಅವಾಗ ಏನ್ ಮಾಡಬೇಕು? QD is equal to QS ಈ ಸೂತ್ರ ಪ್ರಕಾರ ನಾವು ಬರ್ಕೊಂತ ಹೋಗ್ಬೇಕು. QD ಎಷ್ಟಿದೆ? 200 ಮೈನಸ್ ಪಿ ಇಸ್ ಈಕ್ವಲ್ ಟು QS ಎಷ್ಟಿದೆ? 120 ಮೈನಸ್ ಪಿ. ಇವಾಗ ನಾವು ಏನ್ ಮಾಡೋಣ? ಲೆಕ್ಕ ಮಾಡ್ತಾ ಹೋಗೋಣ. 200 ಅರ್ಥಾತ್ ಈ ಪಿ ನ ಈ ಕಡೆ ಒಯ್ಯೋಣ, ಅಂದ್ರೆ ಅಲ್ಫಾಬೆಟ್ ಒಂದ್ ಕಡೆ ತರೋಣ, ಅಂಕಿ ಸಂಖ್ಯೆಗಳನ್ನ ಒಂದ್ ಕಡೆ ತರೋಣ. ಇವಾಗ ಏನ್ ಮಾಡೋಣ? ಪಿ ಈ ಕಡೆ ಒಯ್ದು ಇದೇನ್ ಮಾಡೋಣ? 120 ಈ ಕಡೆ ತರೋಣ. ಇಲ್ಲೇನಾಗಿದೆ ಅಂದ್ರೆ 120 ಅನ್ನೋದು ಇಲ್ಲಿ ಪ್ಲಸ್ ಆಗಿದೆ, ಇಲ್ಲೇನಿಲ್ಲ ಅಂದ್ರೆ ಪ್ಲಸ್ ಅಂತ ಅರ್ಥ. ಇಸ್ ಈಕ್ವಲ್ ಟು ಈ ಕಡೆ ತಂದ್ರೆ ಮೈನಸ್ ಆಗುತ್ತೆ, ಮೈನಸ್ 120 ಇಸ್ ಈಕ್ವಲ್ ಟು ಪಿ ಈ ಕಡೆ ಹೋಯ್ತಂದ್ರೆ ಇಲ್ಲಿ ಮೈನಸ್ ಇದ್ದು ಪ್ಲಸ್ ಆಗುತ್ತೆ. ಹಾಗೆ ಪಿ ಪ್ಲಸ್ ಪಿ ಅಂತ. ತದನಂತರವಾಗಿ ನಾವು ನೋಡ್ತಾ ಹೋದ್ರೆ 200 ಏನ್ ಮಾಡೋಣ? ಇಲ್ಲೇ ಮಾಡ್ಬಿಡೋಣ, ಬಹಳ ಲೆಂತ್ ಬೇಡ. 200 120 ಕಳೆದ್ರಷ್ಟು 80 ಇಸ್ ಈಕ್ವಲ್ ಟು ಪಿ ಪ್ಲಸ್ ಪಿ ಅಂದ್ರೆ 2p ಅಂದ್ರೆ 2p ಅದಾವಲ್ಲ, ಅಂದ್ರೆ 2p ಅಂತ ಅರ್ಥ. ತದನಂತರವಾಗಿ ಮತ್ತೆ ನೋಡೋದು, ಈ 2p ಅನ್ನ ನಾವು ಈ ಕಡೆ p ನ ಈ ಕಡೆ ತರೋಣ. ಅಂದ್ರೆ p ಇಸ್ ಈಕ್ವಲ್ ಟು ಇಲ್ಲಿ ಕಾಂತ ಎಲ್ಲ ಗೊತ್ತಿಲ್ಲ, ಇಲ್ಲಿ ಬೇರೆ ಕಡೆ ಮಾಡ್ತೀನಿ. p ಇಸ್ ಈಕ್ವಲ್ ಟು ಮಾಡೋಣ, ಇಲ್ಲಿ 80 ಅಲ್ಲ, 80
2 ಮಾಡೋಣ ತರೋಣ. ಅಂದ್ರೆ 2 ಇಲ್ಲಿ ತಗೊಂಡ್ಬಂದೆ, 80 ಇಲ್ಲಿ ಹಾಕೊಂಡೆ. ಅರ್ಥ ಆಯ್ತು. ಪಿನ ಈ ಕಡೆ ತಗೊಂಡ್ಬಂದೆ, ನೋಡ್ಕೊಳ್ರಿ ಒಂದ್ಸಾರಿ. ಇವಾಗ ಏನ್ ಮಾಡೋದು, 2 ಒಂದೇ 2 40 ಇಸ್ ಪಿ ಇಸ್ ಈಕ್ವಲ್ ಟು 40 ಅಂತ ಆನ್ಸರ್. ಸಮತೋಲನ ಬೇಡಿಕೆ ಮತ್ತು ಪೂರೈಕೆಯ ಸಮತೋಲನ ಬೆಲೆ ಎಷ್ಟು? 40. ಸ್ಟೆಪ್ ನೆನ್ಪಿಟ್ಕೊಳ್ರಿ ಅಷ್ಟೇ. ನಾ ಏನ್ ಮಾಡಿದೆ, ಅವ್ರು ಕ್ವಶನ್ ಕೊಟ್ಟಿದ್ರು, ಈ ರೀತಿ ಕ್ವಶನ್ ಕೊಟ್ಟಿದ್ರು. ಅಂದ್ರೆ ಇವೆರಡನ್ನು ಸಮತೋಲನ ಬೆಲೆಯಲ್ಲಿ ಕಂಡು ಹಿಡಿಯಿರಿ ಅಂತ ಕೊಟ್ಟು ಈ ರೀತಿ ಕ್ವಶನ್ ಕೊಟ್ಟಿದ್ರು. ನಾ ಏನ್ ಮಾಡಿದೆ, ಅದೇ ಕ್ಯೂ ಡಿ ಇಸ್ ಈಕ್ವಲ್ ಟು ಕ್ಯೂ ಎಸ್ ಅಂತ ಬರ್ಕೊಂಡೆ. ಅಂದ್ರೆ ಸಮತೋಲನ ಅಂದಾಗ ಯಾವುದು ಬೇಡಿಕೆ ಮತ್ತು ಪೂರೈಕೆ ಸಮತೋಲನ ಅಂದ್ರೆ ಕ್ಯೂ ಡಿ ಇಸ್ ಈಕ್ವಲ್ ಟು ಕ್ಯೂ ಎಸ್ ಬರ್ಕೊಂಡು ಅದ್ರ ಪ್ರಕಾರ ಅವನ್ ಹಚ್ಕೊಂಡಾದ್ಮೇಲೆ 200 ಮೈನಸ್ 120 ಅಂದ್ರೆ 120ನ ಈ ಕಡೆ ತಗೊಂಡೆ. ಈ ಅಲ್ಫಾಬೆಟಿಕ್ ನ ಒಂದ್ ಸೈಡ್ ಮಾಡಿದೆ, ಅಂಕಿ ಸಂಖ್ಯೆನ ಒಂದ್ ಸೈಡ್ ಮಾಡಿದೆ. ಅವಾಗ ಏನಾಗುತ್ತೆ, ಇಲ್ಲಿ ಪ್ಲೇಸ್ ಇತ್ತಲ್ಲ 120 ಮುಂದೆ, ಆ ಪ್ಲೇಸ್ ಇರ್ತದೆ ಈಜಿಕೋಲ್ಟ್ ಇಂದ ಈ ಕಡೆ ಬಂದ್ರೆ ಮೈನಸ್ ಆಗುತ್ತೆ. ಮೈನಸ್ 120 ಬರ್ಕೊಂಡು ಈಜಿಕೋಲ್ಟ್ ಈ ಕಡೆ ಮೈನಸ್ ಪಿ ಇತ್ತಲ್ಲ, ಈ ಕಡೆ ಹೋದ್ರೆ ಅದು ಪ್ಲಸ್ ಪಿ ಆಗುತ್ತೆ. ಅವಾಗ ಪಿ ಪ್ಲಸ್ ಪಿ ಅಂತ ಬರ್ಕೊಂಡೆ. ತದನಂತರವಾಗಿ 200 120 ಕಳೆದ್ರೆ 80 ಬಂತು. ಈಜಿಕೋಲ್ ಟು 2p ಅಂದ್ರೆ ಪಿ ಪ್ಲಸ್ ಪಿ ಅಂದ್ರೆ 2p ಬರ್ಕೊಂಡೆ. ಆಮೇಲೆ ಮತ್ತೆ ಏನ್ ಮಾಡಿದೆ ಅಂದ್ರೆ ನಮ್ಗೆ ಏನ್ ಬೇಕು, ಪಿ ಬೇಕಲ್ಲ. ಈಗ ಪಿ ನ ಈ ಕಡೆ ತಗೊಂಡ್ ಬಂದೆ, 80ನ ಮೇಲೆ ಹೋಗುತ್ತೆ ಡಿವೈಡ್ ಬೈ ತದನಂತರವಾಗಿ ಡಿವೈಡೆಡ್ ಬೈ 2 ಬರುತ್ತೆ. ಅಂದ್ರೆ 2 ಒಂದೇ 2 40 80. ಅಂದ್ರೆ ಪಿ ಎಷ್ಟಂತ ಸಮತೋಲನ ಬೆಲೆ 40. ಅಂದ್ರೆ ಎದುರ್ದು ಬೇಡಿಕೆ ಮತ್ತು ಪೂರೈಕೆ ಸಮತೋಲನ ಬೆಲೆ ಎಷ್ಟು? 40. ಅರ್ಥಾಯ್ತು. ಇದು ಒಂದು ಕ್ವಶನ್ ಆಯ್ತು. ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದು ಕ್ವಶನ್ ಕೇಳ್ತಾರೆ, ಅದನ್ನು ಬರ್ದಿಟ್ಕೊಳ್ರಿ. ಅದನ್ನ ಹೇಳ್ತೇನೆ ನೋಡ್ರಿ. ಈ ರೀತಿಯ ಕ್ವಶನ್. ಇವಾಗ ಏನ್ ಮಾಡ್ತಾರೆ, ನಾವು ಸಮತೋಲನ ಬೆಲೆ ಕಂಡುಹಿಡ್ಕೊಂಡ್ವಿ. ಸಮತೋಲನ ಬೆಲೆ ಎಷ್ಟು? 40 ಅಂತ. ಸಮತೋಲನ ಬೆಲೆ ಎಷ್ಟು? ಪಿ ಇಸ್ ಈಕ್ವಲ್ ಟು 40 ಅಂತ. ಇದು ಸಮತೋಲನ ಬೆಲೆ ಆಯ್ತು. ಅವ್ರ ಕ್ವಶನ್ ಇನ್ನೊಂದು ಏನ್ ಕೇಳ್ತಾರ ಅಂದ್ರೆ, ಸಮತೋಲನ ಬೆಲೆಗಿಂತ ಬೆಲೆ ಕಡಿಮೆ ಇದ್ದಾಗ ಬೇಡಿಕೆ ಮತ್ತು ಪೂರೈಕೆಯನ್ನು ಕಂಡುಹಿಡಿಯಿರಿ. ಅರ್ಥಾತ್ ಸಮತೋಲನ ಬೆಲೆಗಿಂತ ಬೆಲೆ ಕಡಿಮೆ ಇದ್ದಾಗ ಬೇಡಿಕೆ ಮತ್ತು ಪೂರೈಕೆಯನ್ನು ಕಂಡುಹಿಡಿಯಿರಿ ಕ್ವಶನ್ ಅವರು. ನಾವ್ ಏನ್ ಮಾಡ್ಬೇಕೀಗ, ಇದೇ ಪ್ರಕಾರ ಹಚ್ಕೊಂತ ಹೋಗ್ಬೇಕು. ಎಷ್ಟು? ಕ್ಯೂ ಡಿ 800 ಸಮತೋಲನ ಬೆಲೆಗಿಂತ ಅದು 40 ಇದೆ, ಕಡಿಮೆ ತಗೋಬೇಕೀಗ. ಅಂದ್ರೆ ಒಂದು 20 ತಗೋತೇನೆ, ಲೆಕ್ಕ ಮಾಡ್ತೇನೆ. ಕ್ಯೂ ಡಿ ಇಸ್ ಈಕ್ವಲ್ ಟು ಎಷ್ಟು? 800 20 ಕಳೆದ್ರ 180. ಎಷ್ಟು? 180. ಇನ್ನು ಕ್ಯೂ ಎಸ್ ನೋಡೋಣ. ಎಷ್ಟು? 120 ಪ್ಲಸ್ 20. ಕ್ಯೂ ಎಸ್ ಇಸ್ ಈಕ್ವಲ್ ಟು ಎಷ್ಟು? 140. ಅದಾದ ಸಮತೋಲನ ಬೆಲೆಗಿಂತ ಕಡಿಮೆ ತಗೊಂಡಿದ್ದೇವೆ. ಎಷ್ಟು ಬೆಲೆ ತಗೊಂಡಿದ್ದೇವೆ? 20 ತಗೊಂಡಿದ್ದೇವೆ. ತಗೊಂಡಾಗ ಬೇಡಿಕೆ ಏನಿರುತ್ತೆ ಹೆಚ್ಚಿಗೆ ಆಗುತ್ತೆ, ಹೌದಿಲ್ಲ? ಬೆಲೆ ಹೆಚ್ಚಿಗೆ ಆದಾಗ ಪೂರೈಕೆ ಹೆಚ್ಚಾಗುತ್ತೆ, ಆದ್ರೆ ಬೇಡಿಕೆ ಕಡಿಮೆ ಆಗುತ್ತೆ. ಬೆಲೆ ಕಡಿಮೆ ಆದಾಗ ಏನಾಗುತ್ತೆ? ಬೇಡಿಕೆ ಹೆಚ್ಚಾಗುತ್ತೆ, ಪೂರೈಕೆ ಅನ್ನೋದು ಕಡಿಮೆ ಆಗುತ್ತೆ. ಅರ್ಥ ಆಯ್ತು? ಅಂದ್ರೆ ಇಲ್ಲಿ ನೋಡಿ ಹೆಂಗ್ ಅರ್ಥ ಮಾಡ್ಕೋಬೇಕಂದ್ರೆ, ನಿಮ್ಗೆ ಆನ್ಸರ್ ಕರೆಕ್ಟ್ ಬಂದೈತಿಲ್ಲ ಅನ್ನೋದು ಹೆಂಗ್ ತಿಳ್ಕೊಬೇಕಂದ್ರ, ಸಮತೋಲನ ಬೆಲೆಗಿಂತ ಕಡಿಮೆ ತಗ ಅಂದಾಗ ಈ ಕ್ಯೂ ಎಸ್ ಅನ್ನೋದು ಕಡಿಮೆ ಬಂದಿರ್ತೈತಿ. ಅದಕ್ಕಿಂತ ಕಡಿಮೆ ಬಂದಿರ್ತೈತಿ ಅಂದ್ರೆ ಕ್ಯೂ ಡಿ ಗಿಂತ ಕಡಿಮೆ ಬಂದಿರ್ತೈತಿ. ಅಥವಾ ಬೇಡಿಕೆ ಹೆಚ್ಚಿಗೆ ಇರ್ತೈತಿ ಕಡಿಮೆ ಬೆಲೆ ಇದ್ದಾಗ, ಮತ್ತೆ ಪೂರೈಕೆ ಅನ್ನೋದು ಕಡಿಮೆ ಇರ್ತೈತಿ. ಇನ್ನೂ ಒಂದು ರೀತಿ ಕ್ವಶನ್ ಕೇಳ್ತಾರ ಅಂದ್ರ, ಸಮತೋಲನ ಬೆಲೆಗಿಂತ ಹೆಚ್ಚಿಗೆ ಇದ್ದಾಗ ಬೇಡಿಕೆ ಮತ್ತು ಪೂರೈಕೆಯನ್ನು ಕಂಡುಹಿಡಿಯಿರಿ ಅಂತ. ಇವಾಗ ಎಷ್ಟಂತ ನಾನು ಒಂದು 50 ತಗೊಂತೇನೆ ಅಂತ ಇಟ್ಕೊಳ್ರಿ. ಎಷ್ಟು? 50 ತಗೊಂತೀನಿ. ಅವಾಗ ಎಷ್ಟಾಗುತ್ತೆ ಅಂತ ಆದ್ರ ಕ್ಯೂ ಡಿ ಇಸ್ ಈಕ್ವಲ್ ಟು 150 ಆಯ್ತು. ಇದು 150. ಇನ್ನು ಕ್ಯೂ ಎಸ್ ಇಸ್ ಈಕ್ವಲ್ ಟು 170 ಆಯ್ತು. ಇಲ್ಲಿ ನೋಡ್ರಿ ಎಷ್ಟು ಇದು ಇದೆ. ಬೆಲೆ ಹೆಚ್ಚಿಗೆ ಆದಾಗ ಪೂರೈಕೆ ಹೆಚ್ಚಿಗೆ ಆಯ್ತು, ಆಗ ಬೆಲೆ ಕಡಿಮೆ ಇತ್ತು, ಪೂರೈಕೆ ಕಡಿಮೆ ಇತ್ತು. ಈಗ ಬೆಲೆ ಹೆಚ್ಚಿಗೆ ಆದಾಗ ಬೇಡಿಕೆ ಕಡಿಮೆ ಆಗಿದೆ, ಆಗ ಬೆಲೆ ಹೆಚ್ಚಿಗೆ ಇದ್ದಾಗ ಬೇಡಿಕೆ ಹೆಚ್ಚಿಗೆ ಇತ್ತು, ಇದಿಲ್ಲ? ಈ ರೀತಿ
ಅವ್ರು ಕ್ವಶನ್ ಕೇಳ್ತಾರೆ. ಅಂದ್ರೆ ಬೆಲೆ ಕಡಿಮೆ ಇದ್ದಾಗ ಯಾವ ರೀತಿ ಬರುತ್ತೆ, ಬೇಡಿಕೆ ಮತ್ತು ಪೂರೈಕೆ, ಬೆಲೆ ಹೆಚ್ಚಿಗೆ ಇದ್ದಾಗ ಯಾವ ರೀತಿ ಬರುತ್ತೆ, ಮತ್ತು ಇದರ ಒಂದು ಸಮತೋಲನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ. ಇನ್ನೂ ಒಂದು ರೀತಿ ಕೇಳ್ತಾರೆ, ಬೇಡಿಕೆ ಮತ್ತು ಪೂರೈಕೆ ಸಮತೋಲನವನ್ನ ಕಂಡುಹಿಡಿಯಿರಿ ಅಂತ. ಅದ್ ಯಾವ ರೀತಿ ಅಂದ್ರೆ ಅವರ ಕೊಟ್ಟಿರ್ತಾರ, ಅಂದ್ರೆ ಪಿ ನ ಅವರ ಕೊಟ್ಟಿರ್ತಾರ, ಪಿ ಅನ್ನೋದನ್ನ ಅವರ ಕೊಟ್ಟಿರ್ತಾರ. ಉದಾಹರಣೆ ಅಂದ್ರ ಈಗ ನಾವು 40 ಬಂದಿತ್ತಲ್ಲ, ಅಂದಾಜು 40 ನ ಬರ್ಕೊಳ್ತೀವಿ ನೋಡ್ರಿ. ಅಂದಾಜು 40 ನ ಬರ್ಕೊಂತೇನೆ. ಇದರ ಬೇಡಿಕೆ ಮತ್ತು ಪೂರೈಕೆಯ ಸಮತೋಲನವನ್ನ ಕಂಡುಹಿಡಿಯಿರಿ. ಅವಾಗ ಏನ್ ಮಾಡ್ಬೇಕು ನಾವು, QD is equal to QS ಮಾಡ್ಬೇಕು. QD is equal to QS ಮಾಡ್ಬೇಕು. ಅಂದ್ರ ಲೆಕ್ಕ ಯಾವ ರೀತಿ ಇರುತ್ತೆ ಅಂದ್ರೆ QD ಬರ್ಕೋಬೇಕು. ನಾ QD ಎಷ್ಟಿದೆ, 200 ಮೈನಸ್ 40p is equal to QS. QS ಎಷ್ಟು, 120 ಪ್ಲಸ್ 40p. ಈಗ ಆಗಲೇ ಹೆಂಗ್ ಮಾಡಿದ್ವಲ್ಲ ಸಮತೋಲನ ಬೆಲೆ ಕಂಡುಹಿಡಿಯುವಾಗ, ಅದೇ ರೀತಿ ಇದನ್ನು ಕೂಡ ಮಾಡ್ಬೇಕು. ಹೆಂಗಂದ್ರ 200 ಬರ್ಕೊಂಡೆ, 120 ಈ ಕಡೆ ತರಬೇಕು, ಪ್ಲಸ್ ಇದು ಮೈನಸ್ 120 ಇಸ್ ಈಕ್ವಲ್ ಟು 40 ಇದ್ದು ಈ ಕಡೆ ಹೋಗಿದೆ, ಮೈನಸ್ ಇದ್ದಿಲ್ಲ ಪ್ಲಸ್ ಆಗುತ್ತೆ, 40 ಪ್ಲಸ್ 40 ಆಯ್ತಾ. ಇದು ಹಂಗೆ ಬರ್ಕೊಂತೀನಿ. ತದನಂತರ ಮತ್ತೆ ಮಾಡಬೇಕು ಅಂದ್ರೆ ಮೈನಸ್ ಮಾಡಬೇಕು. ಎಷ್ಟು, 80 ಬರುತ್ತೆ. ಇಲ್ಲಿ 80 ಇಸ್ ಈಕ್ವಲ್ ಟು, ಇಲ್ಲಿ ಕೂಡ 80 ಬರುತ್ತೆ. ಅಂದ್ರೆ ಇಲ್ಲಿ ಏನಾಯ್ತು ನೆನ್ಪಿಕೊಡ್ರಿ, ಬೇಡಿಕೆ ಮತ್ತು ಪೂರೈಕೆ ಸಮತೋಲನದಲ್ಲಿ ಕಂಡು ಬಂತು. ಬೇಡಿಕೆ ಎಷ್ಟಿದೆಯೋ ಮತ್ತು ಪೂರೈಕೆ ಕೂಡ ಅಷ್ಟೇ ಇದೆ. ಯಾವ ಬೆಲೆಯಲ್ಲಿ, ಸಮತೋಲನ ಬೆಲೆಯಲ್ಲಿ. ಸಮತೋಲನ ಬೆಲೆ ಇದ್ದಾಗ ಬೇಡಿಕೆ ಮತ್ತು ಪೂರೈಕೆ ಸಮತೋಲನದಲ್ಲಿ ಬರಲೇಬೇಕು. ಹಂಗಾದ್ರೆ ಮಾತ್ರ ಆನ್ಸರ್ ಕರೆಕ್ಟ್ ಅಂತ ನಿಮ್ದು ಅರ್ಥ ಆಯ್ತು. ಇಲ್ಲಿ 4 ಟೈಪ್ ಕ್ವಶನ್ ರೇಸ್ ಮಾಡಿದ್ರು ಅವರು. ಒಂದೇನು, ಸಮತೋಲನ ಬೆಲೆಯನ್ನ ಕಂಡು ಹಿಡಿಯಿರಿ. ಸಮತೋಲನ ಬೆಲೆಗಿಂತ ಕಡಿಮೆ ಇದ್ದಾಗ ಬೇಡಿಕೆ ಮತ್ತು ಪೂರೈಕೆಯನ್ನು ಕಂಡು ಹಿಡಿಯಿರಿ. ಸಮತೋಲನ ಬೆಲೆಗಿಂತ ಹೆಚ್ಚಿಗೆ ಇದ್ದಾಗ ಬೇಡಿಕೆಯನ್ನು ಪೂರೈಕೆಯನ್ನು ಕಂಡು ಹಿಡಿಯಿರಿ. ಅರ್ಥಾತ್ ಅವರೇ ಸಮತೋಲನ ಬೆಲೆ ಕೊಟ್ಟು ಬೇಡಿಕೆ ಮತ್ತು ಪೂರೈಕೆ ಸಮತೋಲನವನ್ನು ಕಂಡು ಹಿಡಿಯಿರಿ ಅಂತ. ಅರ್ಥಾತ್ ಇದು ಬೇಡಿಕೆ ಮತ್ತು ಪೂರೈಕೆ ಸಮತೋಲನ. ಅರ್ಥಾತ್ ಇದಕ್ಕೆ ಸಂಬಂಧಪಟ್ಟ ಮುಗೀತು. ಇನ್ನು ನೆಕ್ಸ್ಟ್ RBI ನ ಕಾರ್ಯಗಳು ನೋಡ್ತಾ ಹೋಗೋಣ. RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಏನ್ ಕರಿತೇವೆ, ಕೇಂದ್ರ ಬ್ಯಾಂಕ್ ಅಂತ ಏನ್ ಕರಿತೇವಲ್ಲ, ಈ ಕೇಂದ್ರ ಬ್ಯಾಂಕಿನ ಒಂದು ಕಾರ್ಯಗಳು ಸಂಬಂಧಪಟ್ಟಂಗೆ ಪದೇ ಪದೇ ರಿಪೀಟ್ ಆಗುವಂತ ಒಂದು ಕ್ವಶನ್ ಅದು. ಏನು RBI ನ ಕಾರ್ಯಗಳು ಅಂತ ನೋಡ್ತಾ ಹೋಗೋಣ ಒಂದೊಂದಾಗಿ. ಏನು RBI ನ ಕಾರ್ಯಗಳು ಅಂದ್ರೆ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ, ನೋಟ್ ಮಾಡ್ಕೊಂತ ಹೋಗಿ. ಒಂದನೇದು, ನೋಟುಗಳ ಮುದ್ರಣ ಮತ್ತು ಚಲಾವಣೆಗೆ ತರೋದು. ನೋಟುಗಳನ್ನ ಮುದ್ರಣ ಮಾಡೋದು ಮತ್ತು ಚಲಾವಣೆಗೆ ತರೋದು ಅಂತ. ಏನು ನೋಟುಗಳ ಮುದ್ರಣ ಮತ್ತು ಚಲಾವಣೆಗೆ ತರೋದು ಅಂದ್ರೆ, ನೋಟುಗಳನ್ನ ಮುದ್ರಣ ಮಾಡೋದು, ಅವುಗಳನ್ನ ಏನ್ ಮಾಡೋದು, ಸಾರ್ವಜನಿಕರಿಗೆ ಲಭ್ಯವಾಗುವ ರೀತಿಯಲ್ಲಿ ಬ್ಯಾಂಕುಗಳಿಗೆ ಕೊಡೋದು ಅಂತ, ಹಂಚಿಕೆ ಮಾಡುವುದು ಅಂತ, ವಾಣಿಜ್ಯ ಬ್ಯಾಂಕ್ಗಳಿಗೆ ಅಂದ್ರೆ ಚಲಾವಣೆಗೆ ತರುವುದು ಅಂತ. ಅರ್ಥ ಆಯ್ತು. ಇದು ನೋಟುಗಳ ಮುದ್ರಣ ಮತ್ತು ಚಲಾವಣೆ ತರೋದು RBI ನ ಒಂದು ಕಾರ್ಯ. ಇನ್ನೊಂದು ಕಾರ್ಯ ಏನು ಅಂದ್ರೆ, ಬ್ಯಾಂಕುಗಳ ಬ್ಯಾಂಕ್ ಆಗಿ ಕಾರ್ಯವನ್ನು ನಿರ್ವಹಿಸೋದು. ಅಂದ್ರೆ ಬ್ಯಾಂಕುಗಳ ಮೇಲೆ ಹಣವನ್ನ, ಅಂದ್ರೆ ಏನು ರೆಪೋ ರೇಟು, ರಿವರ್ಸ್ ರೆಪೋ ರೇಟು, ಶಾಸನ ಮೀಸಲು ಅನುಪಾತ, ನಗದು ಮೀಸಲು ಅನುಪಾತ ಅಂತ ಬರ್ತಾವ. ಅವುಗಳ ಮೂಲಕವಾಗಿ RBI ಏನ್ ಮಾಡ್ತದೆ ಅಂದ್ರೆ ಬ್ಯಾಂಕ್ಗಳನ್ನ ನಿಯಂತ್ರಣ ಮಾಡ್ತದೆ. ಅಂದ್ರೆ ಬ್ಯಾಂಕ್ಗಳ ಬ್ಯಾಂಕ್ ಆಗಿ ಈ RBI ಕಾರ್ಯವನ್ನ ನಿರ್ವಹಿಸುತ್ತೆ ಅಂತ ಎರಡನೇ ಕೋರ್ದು. ಇನ್ನು ಮೂರನೇದ್ದು ಏನಂದ್ರೆ, ಅಂತಿಮ ಋಣದಾತನಾಗಿ ಇದೇನ್ ಮಾಡ್ತದೆ, ಕಾರ್ಯವನ್ನ ನಿರ್ವಹಿಸ್ತೈತಿ. ಏನು ಅಂತಿಮ ಋಣದಾತ ಅಂದ್ರೆ, ಬ್ಯಾಂಕ್ಗಳು ಏನಾಗಿರ್ತಾವ ಅಂದ್ರೆ ನಷ್ಟವನ್ನ ಅನುಭವಿಸ್ತಾವ. ಬ್ಯಾಂಕ್ ಇನ್ನೇನು ಮುಚ್ಚಬೇಕು ಅನ್ನುವಂತ ಒಂದು ಸಂದರ್ಭ ಅನ್ನೋದು ಉದ್ಭವ ಆಗಿರ್ತೈತಿ. ಅಂತ ಸಂದರ್ಭದಾಗ ಏನಾಗಿರ್ತೈತಿ ಅಂದ್ರೆ RBI ಸಾಲವನ್ನು ಕೊಡುತ್ತದೆ ಆ ಬ್ಯಾಂಕಿಗೆ. ಏನು, ಆ ಬ್ಯಾಂಕಿಗೆ ಸಾಲವನ್ನು ಕೊಡುತ್ತದೆ. ಇದನ್ನೇ ಅಂತಿಮ ಋಣದಾತ ಅಂತ ಕರಿತೀವಿ. ಇನ್ನು ತದನಂತರವಾಗಿ ವಿದೇಶಿ ವಿನಿಮಯ ಪಾಲಕನಾಗಿ ಕಾರ್ಯವನ್ನು ನಿರ್ವಹಿಸ್ತೈತಿ. ಅಂದ್ರೆ ಬೇರೆ ದೇಶದ ಕರೆನ್ಸಿಯನ್ನ ಎಕ್ಸ್ಚೇಂಜ್ ಮಾಡ್ಕೋಬೇಕು. ಅಂದ್ರೆ ನಾವು ಬೇರೆ ದೇಶಕ್ಕೆ ಹೋಗ್ಬೇಕಂದ್ರೆ ಬೇರೆ ದೇಶದ ಕರೆನ್ಸಿ ನಮಗೆ ಬೇಕಲ್ಲ, ಮತ್ತೆ ಬೇರೆ ದೇಶದ ವ್ಯಾಪಾರ ಮಾಡ್ಬೇಕಂದ್ರೆ ಬೇರೆ ದೇಶದ ಏನು ಕರೆನ್ಸಿ ಅನ್ನೋದು ಬೇಕು, ದುಡ್ಡು ಅನ್ನೋದು ಬೇಕು. ಅದು ಆ ರೀತಿಯಾಗಿ ವಿದೇಶಿ ವಿನಿಮಯ ಪಾಲಕನಾಗಿ ಈ RBI ಅನ್ನೋದು ಕಾರ್ಯವನ್ನ ಮಾಡುತ್ತೆ ಅಂತ. ಇನ್ನೊಂದು ಏನಂದ್ರೆ ಬೆಲೆಯನ್ನ ನಿಯಂತ್ರಕನಾಗಿ ಕಾರ್ಯವನ್ನ ಮಾಡುತ್ತೆ. ಅಂದ್ರೆ ಹಣದ ಪೂರೈಕೆಯನ್ನ ನಿಯಂತ್ರಿಸುವುದರ ಮೂಲಕವಾಗಿ ಏನಾಗುತ್ತೆ, ಬೆಲೆಯನ್ನ ನಿಯಂತ್ರಣ ಮಾಡುತ್ತೆ. ಇನ್ನು ಆರ್ಥಿಕ ಸ್ಥಿರತೆಯನ್ನು ಕಾದುಕೊಳ್ಳಲು ಈ RBI ಮತ್ತೊಂದು ಮಹತ್ವವಾದಂತಹ ಕಾರ್ಯವನ್ನ ಮಾಡುತ್ತೆ ಅಂತ. ಇದಿಷ್ಟು RBI ನ ಕಾರ್ಯಗಳು ಅಂತ. ಅದೇ ರೀತಿಯಾಗಿ ಇನ್ನೂ ಬರ್ತಾವೆ ಅಭಿವೃದ್ಧಿಯ ಕಾರ್ಯಗಳನ್ನು ಕೂಡ ಈ RBI ಅನ್ನೋದು ಮಾಡುತ್ತೆ ಅಂತ. ಅದೇ ರೀತಿಯಾಗಿ ಇನ್ನು ಅನೇಕ ಮಹತ್ವವಾದಂತಹ ಕಾರ್ಯಗಳನ್ನ ಈ RBI ಮಾಡ್ತಾ ಹೋಗುತ್ತೆ. ನಿಮ್ಗೆ ಇಷ್ಟೇ ಸಾಕು.
ಇಷ್ಟೇ ಸಾಕು. ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗಿ. ಹಿಂಗ ವಿದೇಶಿಯಿಂದ ವಿನಿಮಯ ಅಂದ್ರೆ ವಿದೇಶಿಯ ಪಾಲಕನಾಗಿ ಅಂದ್ರೆ ಈ ರೀತಿ ಇದೆ, ಬೇರೆ ದೇಶದ ಹಣ ನಮಗೆ ಬೇಕು ಅಂದ್ರೆ ಆ ರೀತಿಯನ್ನು ಎಕ್ಸ್ಚೇಂಜ್ ಮಾಡ್ಲಿಕ್ಕೆ ಕರೆನ್ಸಿ ಬೇಕಾಗುತ್ತೆ ಅಂತ ಈ ರೀತಿ ಎಕ್ಸ್ಪ್ಲೇನ್ ಮಾಡ್ಕೊಂತ ಹೋಗ್ಬೇಕು ನೀವು ಅಷ್ಟೇ. ಅರ್ಥ ಆಯ್ತು, ಮತ್ತೆ ಏನೂ ಇಲ್ಲ. ತದನಂತರವಾಗಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದ್ರೆ, ಇದು ಕೇಂದ್ರ ಬ್ಯಾಂಕ್ ಆಗಿ ಕೂಡ ಕಾರ್ಯವನ್ನು ನಿರ್ವಹಿಸುತ್ತೆ. ಅದೇ ರೀತಿಯಾಗಿ ಸರ್ಕಾರಕ್ಕೆ ಸರ್ಕಾರಕ್ಕೆ ಸಾಲವನ್ನು ಕೂಡ ಒದಗಿಸುತ್ತಿದೆ ಕೇಂದ್ರ ಬ್ಯಾಂಕ್. ಅರ್ಥ ಆಯ್ತು. ನೆಕ್ಸ್ಟ್ ಕ್ವಶನ್ ಹೇಳ್ಬೇಕಂದಲ್ಲ, ಸರಿಸಮ ಉತ್ಪನ್ನ ರೇಖೆ ಅಥವಾ ಸರಿಸಮ ವೆಚ್ಚದ ರೇಖೆ. ಸರಿಸಮ ಉತ್ಪನ್ನ ರೇಖೆ ಬಗ್ಗೆಯೂ ಕೂಡ ಬಹಳ ಸಲ ಕ್ವಶನ್ ಆಗಿದೆ. ಅದೇ ರೀತಿಯಾಗಿ ಸರಿಸಮ ವೆಚ್ಚದ ರೇಖೆಯ ಬಗ್ಗೆ ಕೂಡ ಬಹಳ ಸಲ ಕ್ವಶನ್ ಆಗಿದೆ. ಅದನ್ನ ನೋಡ್ತಾ ಹೋಗೋಣ ಒಂದೊಂದಾಗಿ. ಕ್ಲಾಸ್ ಏನ್ ಬಹಳ ಬೋರ್ ಆಗಂತೇನ ಇಲ್ಲಲ್ಲ? ಯಾಕಂದ್ರೆ ಹೇಳಬೇಕ ಎಲ್ಲಾಕೆ ನಿಮ್ಗೇನು ಬರಲ್ಲ, ಯಾಕಂದ್ರೆ ಲೈವ್ ಕ್ಲಾಸ್ ಅಲ್ಲಿ ಇದೆ. ಎನಿವೆ, ಉರಿಯಲಿ ಬಿಡು, ಉರಿದು ಬೂದಿಯಾಗಲಿ ಬಿಡು, ನಂದಿಸಲು ಪ್ರಯತ್ನಿಸದಿರು. ಕಂಬನಿ ಸುರಿಯಲಿ ಬಿಡು, ಸುರಿದು ಮನ ಹಗುರಾಗಲಿ ಬಿಡು. ಒಳಗೆ ಕೊರಗಲು ನೀ ಬಿಡದಿರು. ನೀ ಇಷ್ಟವಿಲ್ಲದೆ ಕಷ್ಟವಾದಾಗ ಪರರ ಅಲ್ಗಳಿಯದಿರು. ನಿನ್ನಷ್ಟಕ್ಕೆ ನೀ ಮೌನಿಯಾಗಿ ಬಿಡು, ನೀ ಮೌನಿಯಾಗಿ ಬಿಡು ಅಂತ. ಕ್ಲಾಸ್ ಬೋರ್ ಆಗತ್ತದ ಅಂತ ಹೇಳಿದೆ ಅಷ್ಟ, ಮತ್ತೇನಿಲ್ಲ. ಈಗ ಸರಿಸಮ ಉತ್ಪನ್ನ ರೇಖೆನ ನೋಡ್ತಾ ಹೋಗೋಣ. ಏನು ಸರಿಸಮ ಉತ್ಪನ್ನ ರೇಖೆ ಅಂದ್ರ, ನಾವೇನ್ ಮಾಡ್ತೇವೆ ಅಂದ್ರ ಶ್ರಮ ಮತ್ತು ಬಂಡವಾಳವನ್ನ ಬಳಸಿಕೊಂಡು ನಾವೆಷ್ಟೇ ಪ್ರಮಾಣದ ಆಗ ಬಳಸಿಕೊಂಡ್ರೂ ಕೂಡ ಉತ್ಪಾದನೆ ಸ್ಥಿರವಾಗಿರುತ್ತೆ ಅಂತ. ಉತ್ಪಾದನೆ ಆಗಿರುತ್ತೆ, ಸ್ಥಿರವಾಗಿರುತ್ತೆ ಅಂತ. ಇದನ್ನೇ ಸರಿಸಮ ಉತ್ಪನ್ನ ರೇಖೆ ಅಂತ ಕರಿತೇವೆ. ಇದನ್ನೇ ಅಂತ ಕರಿತೇವೆ, ಸರಿಸಮ ಉತ್ಪನ್ನ ರೇಖೆ ಅಂತ ಕರಿತೇವೆ. ಅಂದ್ರೆ ಏನಂದ್ರ, ಶ್ರಮವನ್ನ ಅಂದ್ರೆ ಕೂಲಿ ಜನ ಹೆಚ್ಚಿಗೆ ತಗೊಂಡ್ವಿ ಅಂದ್ರೆ ಯಂತ್ರಗಳನ್ನ ಕಡಿಮೆ ಮಾಡ್ತೇವೆ. ಒಂದ್ ವೇಳೆ ಯಂತ್ರಗಳನ್ನ ಹೆಚ್ಚಿಗೆ ತಗೊಂಡಿವಪ್ಪ, ಮಿಷನ್ ಗಳನ್ನ ಹೆಚ್ಚಿಗೆ ತಗೊಂಡಿವಿ ಅಂದ್ರೆ ಕೂಲಿಗೆ ಬರೋಂತ ಜನ ಕಡಿಮೆ ಮಾಡ್ತೇವೆ. ಯಾಕಂದ್ರೆ ಕೂಲಿ ಜನ ಮಾಡುದು ಯಂತ್ರಗಳು ಮಾಡ್ತವೆ, ಯಂತ್ರಗಳು ಮಾಡುತ್ತೆ ಕೂಲಿ ಜನ ಮಾಡ್ತಾವೆ. ಈ ರೀತಿ ಹೆಚ್ಚು ಕಡಿಮೆ ಮಾಡಿದ್ರು ಕೂಡ ಉತ್ಪಾದನೆ ಅನ್ನೋದೇನಿದೆಯಲ್ಲ ಅದು ಸಮತೋಲನದಲ್ಲಿರುತ್ತೆ. ಇದನ್ನ ಸರಿಸಮ ಉತ್ಪನ್ನ ರೇಖೆ ಅಂತ ಕರೀತೇವೆ ನಾವು. ಏನಂತ ಕರಿತೇವೆ? ಸರಿಸಮ ಉತ್ಪನ್ನ ರೇಖೆ ಅಂತ. ಅದು ಕೋಷ್ಟಕವನ್ನ ನೋಡ್ತಾ ಹೋಗೋಣ. ನೋಡ್ರಿ, ಈ ಸಮ ಉತ್ಪನ್ನ ರೇಖೆಯನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಏನ್ ಸಮ ಉತ್ಪನ್ನ ರೇಖೆ ಅಂದ್ರ, ಶ್ರಮವನ್ನ ಹೆಚ್ಚಿಗೆ ಮಾಡ್ಲಿ ಅಥವಾ ಬಂಡವಾಳವನ್ನ ಕಡಿಮೆ ಮಾಡೋದಾಗಿರ್ಬೋದು, ಅಥವಾ ಬಂಡವಾಳವನ್ನ ಹೆಚ್ಚಿಗೆ ಮಾಡೋದಾಗಿರ್ಬೋದು, ಶ್ರಮವನ್ನ ಕಡಿಮೆ ಮಾಡೋದಾಗಿರ್ಬೋದು. ಈ ರೀತಿಯಾಗಿ ಯಾವುದೇ ರೀತಿಯಾಗಿ ಮಾಡಿದ್ರು ಕೂಡ ಉತ್ಪಾದನೆ ಅನ್ನೋದು, ಒಟ್ಟು ಉತ್ಪಾದನೆ ಅನ್ನೋದು ಏನಾಗಿರುತ್ತೆ ಅಂದ್ರೆ ಸ್ಥಿರವಾಗಿರುತ್ತೆ ಅಂತ. ಯಾವುದೇ ರೀತಿ ಬದಲಾವಣೆ ಆಗೋದಿಲ್ಲ ಅಂತ. ಇದನ್ನ ಟೋಟಲ್ ಪ್ರಾಡಕ್ಟ್ ಅಂತ ಬರೆದಿದ್ದೀನಿ ನಾನು ಅಷ್ಟೇ. ಇದನ್ನ ಒಟ್ಟು ಅಥವಾ ಉತ್ಪಾದನೆ ಅಂತ ಕರೆಯಲಾಗುತ್ತೆ. ಯಾವುದೇ ಒಂದು ಜೋಳದ ಉತ್ಪಾದನೆ ಆಗಿರ್ಬೋದು, ಏನೋ ಒಂದು ಉತ್ಪಾದನೆ ಆಗಿರ್ಬೋದು, ಇದೇನಾಗುತ್ತೆ ಸ್ಥಿರವಾಗಿರುತ್ತೆ ಅಂತ. ಏನು ಕೂಡ ಬದಲಾವಣೆ ಅನ್ನೋದು ಆಗೋದಿಲ್ಲ ಅಂತ. ಅರ್ಥಾತ್ ಅಂದ್ರೆ ಇದರ ಯಾವುದೇ ಸಂಯೋಜನೆ ತಗೊಂಡ್ರು, ಈ ಬಿಂದುವಿನ ಯಾವುದೇ ಸಂಯೋಜನೆ ತಗೊಂಡ್ರು ಉತ್ಪಾದನೆ ಸ್ಥಿರವಾಗಿರುತ್ತೆ. ನೀವು ಶ್ರಮವನ್ನ ಹೆಚ್ಚಿಗೆ ಮಾಡ್ರಿ, ಅಥವಾ ಶ್ರಮವನ್ನ ಮಾಡ್ರಿ ಹೆಚ್ಚಿಗೆ ಮಾಡ್ರಿ, ಬಂಡವಾಳವನ್ನ ಕಡಿಮೆ ಮಾಡ್ರಿ, ಇಲ್ಲ ಬಂಡವಾಳವನ್ನ ಹೆಚ್ಚಿಗೆ ಮಾಡ್ರಿ, ಶ್ರಮವನ್ನ ಕಡಿಮೆ ಮಾಡ್ರಿ.
ಏನ್ ಮಾಡಿದ್ರು ಕೂಡ ಉತ್ಪಾದನೆ ಅನ್ನೋದು ಒಂದೇ ರೀತಿಯಾಗಿರುತ್ತೆ ಅಂತ ಅರ್ಥ. ಇದನ್ನ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ, ಎ ಸಂಯೋಜನೆಯಲ್ಲಿ ಒಂದು ಘಟಕದಷ್ಟು ಶ್ರಮವನ್ನ ಮತ್ತು 10 ಘಟಕದಷ್ಟು ಬಂಡವಾಳವನ್ನ ತಗಲಾಗಿದೆ, ಆದ್ರೆ ಉತ್ಪಾದನೆ ಅನ್ನೋದು 200 ಇದೆ. ಅದೇ ರೀತಿಯಾಗಿ ಬಿ ಸಂಯೋಜನೆಯಲ್ಲಿ ಅಷ್ಟೇ 2 ಘಟಕದಷ್ಟು ಶ್ರಮ ಮತ್ತು 8 ಘಟಕದಷ್ಟು ಬಂಡವಾಳ, ಉತ್ಪಾದನೆ 200 ಆಗಿದೆ. ಸಿ ಘಟಕದಲ್ಲೂ ಅಷ್ಟೇ ಈ ರೀತಿ ಹಿಂಗ್ ಬರ್ಕೊಂತ ಹೋಗ್ಬೇಕು ಅಷ್ಟೇ. ಇದು ನೀವು ಅಥವಾ ಡಿ ಘಟಕದಲ್ಲಿ 4 ಘಟಕದಷ್ಟು ಶ್ರಮ ಮತ್ತು 5 ಘಟಕದಷ್ಟು ಬಂಡವಾಳವನ್ನ ಬಳಸಿದ್ದೇವೆ, ಉತ್ಪಾದನೆ ಅನ್ನೋದು 200 ಇದೆ. ಈ ರೀತಿ ಉತ್ಪಾದನೆಯಲ್ಲಿ ಯಾವುದೇ ರೀತಿಯ ಬದಲಾವಣೆ ಅನ್ನೋದು ಆಗೋದಿಲ್ಲ, ಶ್ರಮ ಮತ್ತು ಬಂಡವಾಳದಲ್ಲಿ ಏನೋ ಏರುಪೇರು ಆದ್ರೂ ಕೂಡ ಅಂತ ಅರ್ಥ. ಈ ರೀತಿ ಇದು ಕೂಡ ಅದೇ OX ಅಕ್ಷದಲ್ಲಿ ಶ್ರಮವನ್ನ ಮತ್ತು OY ಅಕ್ಷದಲ್ಲಿ ಬಂಡವಾಳವನ್ನ ಸೂಚಿಸಲಾಗಿದೆ. ಅದೇ ರೀತಿಯಾಗಿ ICQ ಅಂದ್ರೆ ಐಸೋ ಪಾಯಿಂಟ್ ಅಂತ ಕರೀತೇವೆ, ಅದಕ್ಕೆ ICQ. ಇದು ಸೇಮ್ ಔದಾಸೀನ ವಕ್ರರೇಖೆಯನ್ನ ಹೋಲುವಂತೆ ಇರುತ್ತೆ. ಯಾವಾಗದು ಸಮ ಉತ್ಪನ್ನ ರೇಖೆ ನೆನ್ಪಿಟ್ಬಿಟ್ಟು, ಔದಾಸೀನ ವಕ್ರರೇಖೆ ಅಂತ ಇದ್ದಂಗೆ ಇರ್ತೈತಿ, ಏನು ಬೇರೆ ಇರಲ್ಲ. ಬಟ್ ಅಲ್ಲಿ IC ಅಂತ ಇರ್ತೈತಿ, ಇಲ್ಲಿ IQ ಅಂತ ಇರುತ್ತೆ ಅಷ್ಟ. ಐಸೋ ಕ್ವಾಂಟ್ ಅಂತ ಅದಕ್ಕೆ ಇದನ್ನ ಬರೀತಾರೆ ಅರ್ಥ. ಇವೆಲ್ಲ ABCDE ಅನ್ನೋದು ವಿವಿಧ ಸಂಯೋಜನೆಗಳಾಗಿವೆ ಅಂತ. ಅಂದ್ರೆ ICQ ನ ಮೇಲಿರುವ ಈ ವಿವಿಧ ಸಂಯೋಜನೆಗಳು ಆಗಿವೆ ABCD. ಇಲ್ಲಿ ಲೇಬರ್ ನ ಪ್ರಮಾಣ ಅಂದ್ರೆ ಶ್ರಮದ ಪ್ರಮಾಣವನ್ನ ಹೆಚ್ಚಿಗೆ ಮಾಡಿ ಬಂಡವಾಳವಾದ ಪ್ರಮಾಣವನ್ನ ಕಡಿಮೆ ಮಾಡಿದರೂ ಈ ಬಿಂದುವಿನಲ್ಲಿ, ಈ ಅನ್ನುವಂತ ಒಂದು ಬಿಂದುವಿನಲ್ಲಿ ಏನಾಗಿದೆ, ಉತ್ಪಾದನೆ ಅನ್ನೋದು ಒಂದೇ ರೀತಿಯಾಗಿದೆ. ಸೇಮ್ ಔದಾಸೀನ ವಕ್ರರೇಖೆಯನ್ನ ಹೋಲುವಂತೆ ಇರ್ತಾವು. ಯಾವುದು ಸರಿಸಮ ಉತ್ಪನ್ನ ರೇಖೆ ಅಂತ ಅರ್ಥ. ಅಲ್ಲಿ IC ಅಂತ ಇರುತ್ತೆ, IQ ಅಂತ ಇರುತ್ತೆ ಅಷ್ಟೇ ಅರ್ಥ. ಈ ರೀತಿಯಾಗಿ ಇದರ ಎಕ್ಸ್ಪ್ಲನೇಷನ್ ಬರೀಬೇಕು. ಇದ್ರದ್ದು ಕೂಡ ಅದೇ ರೀತಿಯಾಗಿ ಹೇಳಿದ್ನಲ್ಲ, ಅಂದ್ರೆ ಎ ಸಂಯೋಜನೆಯಲ್ಲಿ ಅಂದ್ರೆ ಒಂದು ಘಟಕದಷ್ಟು ಶ್ರಮವನ್ನ ಅಥವಾ ಬಂಡವಾಳವನ್ನು 10 ಘಟಕದಷ್ಟು ಬಳಸಿದಾಗ ಉತ್ಪಾದನೆ 200 ಇರುತ್ತೆ. ಇದೇ ರೀತಿಯಾಗಿ ವಸ್ತುನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ ಒಟ್ಟಾರೆಯಾಗಿ ಯಾವುದೇ ಶ್ರಮ ಮತ್ತು ಬಂಡವಾಳವನ್ನ ಏರುಪೇರು ಮಾಡಿದ್ರೂ ಕೂಡ ಉತ್ಪಾದನೆ ಅನ್ನೋದು ಸ್ಥಿರವಾಗಿರುತ್ತೆ ಅಂತ, ಒಂದೇ ಆಗಿರುತ್ತೆ ಅಂತ ಈ ರೀತಿ ಬರೀಬೇಕು ಅರ್ಥ. ತದನಂತರವಾಗಿ ಸಮವೆಚ್ಚದ ರೇಖೆಯನ್ನು ನೋಡ್ತಾ ಹೋಗೋಣ ಏನು ಅಂತ. ಶ್ರಮ ವೆಚ್ಚದ ರೇಖೆ ಅಂದ್ರೆ ಅದು ಯಾವ ರೀತಿ ಅಂದ್ರೆ ಈ ರೀತಿ ಇರುತ್ತೆ ಶ್ರಮ ವೆಚ್ಚದ ರೇಖೆ ಅಂತ. ಉದ್ಯಮಿ ಕಡೆ ಇರುವಂತಹ ಆದಾಯವನ್ನ ಪೂರ್ತಿ ಪ್ರಮಾಣ ಖರ್ಚು ಮಾಡಿ ಏನ್ ಮಾಡಬಹುದು ಅಂದ್ರ ಆತ ಕೆಯನ್ನ ಅಂದ್ರೆ ಬಂಡವಾಳವನ್ನು ಖರೀದಿ ಮಾಡಬಹುದು, ಇಲ್ಲ ಪೂರ್ತಿ ಪ್ರಮಾಣವನ್ನ ಲೇಬರ್ ಮೇಲಾದ್ರೂ ಖರೀದಿ ಮಾಡಬಹುದು. ಇವೆರಡೂ ರೇಖೆಯನ್ನ ಜೋಡಿಸಿದಾಗ ಸಿಗೋದೇ ನಮ್ಗೇನು ಸರಿಸಮ ವೆಚ್ಚದ ರೇಖೆ ಅಂತ ಅರ್ಥ. ಅಂದ್ರೆ ನನ್ನ ಕಡೆ ಒಂದು 100 ರೂಪಾಯಿ ಐತೆ ಅಂದ್ರ ಆ 100 ರೂಪಾಯಿನ ಬಳಸಿಕೊಂಡು ನಾ ಏನ್ ಮಾಡ್ತೀನಿ, ಪೂರ್ಣ ಪ್ರಮಾಣದಾಗ ಬರೀ ಮಿಷನ್ ತಗೊಂಡೆ ಅಥವಾ ಯಂತ್ರಗಳನ್ನ ತಗೊಂಡೆ ಅಂತ ಆದ್ರ, ಮತ್ತೆ ಅದೇ ರೀತಿಯಾಗಿ ಅದೇ ಪೂರ್ಣ ಪ್ರಮಾಣದಾಗ ಶ್ರಮವನ್ನ ಯಂತ್ರಗಳ ಬದಲಾಗಿ ಶ್ರಮ ಅಥವಾ ಕೂಲಿ ಕಾರ್ಮಿಕರನ್ನ ಕೆಲಸಕ್ಕೆ ಇಟ್ಕೊಂಡೆ ಅಂತ ಆದ್ರೆ ಅವೆರಡೂ ರೇಖೆಯನ್ನ ಏನ್ ಮಾಡಬೇಕು, ಜೋಡಿಸಿದಾಗ ಅಂದ್ರೆ ಅವೆರಡು ಬಿಂದುವನ್ನ ಒಂದು ರೇಖೆಯಿಂದ ಜೋಡಿಸಿದಾಗ ಸಿಗುತ್ತಲ್ಲ, ಅದನ್ನೇ ನಾವೆಂತ ಕರಿತೀವಿ, ಸರಿಸಮ ವೆಚ್ಚದ ರೇಖೆ ಅಂತ ಕರಿತೀವಿ. ಅರ್ಥ ಆಯ್ತು. ಇನ್ನು ನೆಕ್ಸ್ಟ್ ವೆರಿ 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 ಇಂಪಾರ್ಟೆಂಟ್ ಆದಂತ ಕ್ವಶನ್ ಗಳನ್ನ ನೋಡ್ತಾ ಹೋಗೋಣ. ಇವಾಗ ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ನಮಗೆ TR, AR ಮತ್ತು MR ಅನ್ನ ಕಂಡುಹಿಡಿಯಕ್ಕೆ ಹೇಳಿದ್ದಾರೆ. ಅವರು ಏನ್ ಕೊಟ್ಟಿದ್ದಾರೆ ಅಂದ್ರೆ Q ಅಂದ್ರೆ ಮಾರಾಟದ ಪ್ರಮಾಣವನ್ನ ಕೊಟ್ಟಿದ್ದಾರೆ, ಅದೇ ರೀತಿಯಾಗಿ ಬೆಲೆಯನ್ನ ಕೊಟ್ಟಿದ್ದಾರೆ. ಇವೆರಡನ್ನ ಇಟ್ಕೊಂಡು ನಾವು TR, AR ಮತ್ತು MR ಅನ್ನ ಕಂಡುಹಿಡಿಬೇಕು. ಇದು ಪಕ್ಕಾ ಬರುವಂತ ಕ್ವಶನ್. ಇದು ಯಾವ ರೀತಿಯಾಗಿ ಕಂಡುಹಿಡಿಯೋದಂದ್ರೆ ನಾವು ನೋಡ್ತಾ ಹೋಗೋಣ ಒಂದೊಂದಾಗಿ. TR ಸೂತ್ರ ಏನು? TR ಸೂತ್ರ TR is equal to P into Q ಮಾಡಿದ್ರೆ ನಮ್ಗೆ TR ಸಿಗುತ್ತೆ. ಇನ್ನು AR ಅನ್ನು ಯಾವ ರೀತಿ ಕಂಡುಹಿಡಿಬೇಕಂದ್ರೆ AR is equal to TR divided by Q ಅಂತ. ಅದೇ ರೀತಿಯಾಗಿ MR ಕಂಡುಹಿಡಬೇಕು. MR ಕಂಡುಹಿಡಬೇಕಂದ್ರೆ MR is equal to change of TR divided by change of Q ಅಂತ. ಏನು Q ಅಂದ್ರೇನು, P ಅಂದ್ರೇನು ಅಂತ ಆದ್ರೆ Q ಅಂದ್ರೆ ಮಾರಾಟದ ಒಂದು ಪ್ರಮಾಣ, ಇನ್ನು P ಅಂದ್ರೆ ಬೆಲೆ ಅಂತ. ಇನ್ನು TR ಅಂದ್ರೆ ಏನು, ಯಾವ ಸರಕನ್ನ ಎಷ್ಟು ಬೆಲೆಯಲ್ಲಿ ಮಾರಾಟ ಮಾಡಿ ಬಂದಂತ ಆದಾಯ ಅಂದ್ರೆ ಟೋಟಲ್ ರೆವಿನ್ಯೂ ಅಂತ, ಒಟ್ಟು ಆದಾಯ. ಇದು ಸರಾಸರಿ ಆದಾಯ ಅಂದ್ರೆ ಎವರೇಜ್ ರೆವಿನ್ಯೂ ಅಂತ. ಇನ್ನು ಮಾರ್ಜಿನಲ್ ರೆವಿನ್ಯೂ ಅಂತ ಅಂದ್ರೆ ಸೀಮಾಂತ ಆದಾಯ ಅಂತ. ಇನ್ನು ಯಾವ ರೀತಿ ಕಂಡುಹಿಡಬೇಕಂತ ಅವ್ರ ಕ್ವಶನ್. ಅಂದ್ರೆ ಅವ್ರು ಏನ್ ಕೇಳಿದಾರೆ ಅಂದ್ರೆ TR, AR ಮತ್ತು MR ಅನ್ನ ಕಂಡುಹಿಡಿಯಿರಿ. ಅವ್ರು ಏನ್ ಕೊಟ್ಟಿದ್ದು P ಮತ್ತು
ಕ್ಯೂ ಅನ್ನ ಕೊಟ್ಟಿದ್ದಾರೆ. ಇದನ್ನ ಇಟ್ಕೊಂಡು ನಾವು ಲೆಕ್ಕ ಮಾಡ್ಕೊಂತ ಹೋಗ್ಬೇಕು ಈ ಸೂತ್ರವನ್ನ ಬಳಸಿಕೊಂಡು. ಯಾವ ರೀತಿಯಾಗಿ ಇದನ್ನ ಈಸಿ ಸ್ಟೆಪ್ ಮೂಲಕ ನಾವು ಮಾಡಬಹುದು. ಯಾವ ರೀತಿಯಾಗಿ ಈಸಿ ಸ್ಟೆಪ್ ಅನ್ನ ಬಳಸಿ ಮಾಡಬಹುದು ಅಂದ್ರೆ ಇಲ್ಲಿ ನೋಡಿ, ಇದು ನಾವೇನ್ ಮಾಡಬೇಕು, ಸೂತ್ರ ಹೇಳುತ್ತೆ ಪಿ ಇಂಟು ಕ್ಯೂ ಮಾಡಿದ್ರೆ ನಮ್ಗೆ ಟಿ ಆರ್ ಸಿಗುತ್ತೆ ಅಂತ. ಆ ರೀತಿಯಾಗಿ ಮಾಡ್ತಾ ಹೋಗೋಣ. ನಿಮ್ಗೆ ಕ್ಯಾಲ್ಸಿಯಲ್ ಆಗುತ್ತೆ, ಕ್ಯಾಲ್ಸಿಯಲ್ ತಗೊಂಡು ಬೇಗ ಬೇಗ ಮಾಡ್ತಾ ಬನ್ನಿ. 52 ಇಂಟು 0 ಅಂದ್ರೆ 0 ಬರುತ್ತೆ. ಅದೊಂದು ಟಿ ಆರ್. ಇಲ್ಲಿ ಸೂತ್ರ ಹೇಳಿದಿಲ್ಲ ಪಿ ಇಂಟು ಕ್ಯೂ ಮಾಡಬೇಕು ಅಂತ, ಟಿ ಆರ್ ಬರಬೇಕಂದ್ರೆ ಅಂದ್ರೆ ಮಾರಾಟ ಮಾಡಿದಂತಹ ಪ್ರಮಾಣ ಮತ್ತು ಮಾರಾಟ ಮಾಡುವಂತ ಸರಕಿನ ಬೆಲೆ ಇವೆರಡನ್ನು ಇಂಟು ಮಾಡಿದಾಗ ನಮಗೆ ಟಿ ಆರ್ ಅನ್ನು ಸಿಗುತ್ತೆ. ಅರ್ಥಾತ್ ಇನ್ನು 44 ಇಂಟು 1 ಮಾಡಿದ್ರೆ 44 ಬರುತ್ತೆ. ಅದೇ ರೀತಿಯಾಗಿ 36 ಇಂಟು 2 ಮಾಡಿದ್ರೆ 72 ಬರುತ್ತೆ. ಅದೇ ರೀತಿಯಾಗಿ 31 ಇಂಟು 3 ಮಾಡಿದ್ರೆ 93 ಬರುತ್ತೆ. ಅದೇ ರೀತಿಯಾಗಿ 26 ಇಂಟು 4 ಮಾಡಿದೀವಪ್ಪ ಅಂದ್ರೆ ಎಷ್ಟು, 26 ಇಂಟು 4 ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ ಎಷ್ಟು, 26 ಇಂಟು 4 ಎಷ್ಟು 104 ಬಂತು. ಅದೇ ರೀತಿಯಾಗಿ ಮಾಡೋಣ, 22 ಇಂಟು 5 ಮಾಡಿದ್ರೆ 110 ಬರುತ್ತೆ. ಅದೇ ರೀತಿಯಾಗಿ 19 ಇಂಟು 6 ಮಾಡೋಣ, ಅವಾಗ ಎಷ್ಟು ಬರುತ್ತೆ, 19 ಇಂಟು 6 ಮಾಡಿದ್ರೆ 114 ಬರುತ್ತೆ. ಅದೇ ರೀತಿಯಾಗಿ 16 ಇಂಟು 7 ಮಾಡಿದ್ರೆ 16 ಇಂಟು 7 ಎಷ್ಟು ಬರುತ್ತೆ, 112 ಬರುತ್ತೆ. ಅದೇ ರೀತಿಯಾಗಿ 13 ಇಂಟು 8 ಮಾಡೋಣ, ಎಷ್ಟು 13 ಇಂಟು 8 ಮಾಡಿದ್ರೆ ಇದು ಕೂಡ 104 ಬರುತ್ತೆ. ಇದು ಏನಪ್ಪಾ ಅಂದ್ರೆ ಒಟ್ಟು ರೆವಿನ್ಯೂ, ಟೋಟಲ್ ರೆವಿನ್ಯೂ ಅಂತ, ಅಂದ್ರೆ ಒಟ್ಟು ಆದಾಯ ಅಂತ. ಒಟ್ಟು ಆದಾಯವನ್ನು ನಾವೇನ್ ಮಾಡಿದ್ವಿ, ಪಿ ಇಂಟು ಕ್ಯೂ ಮಾಡಿದ್ವಿ, ನಮಗೆ ಒಟ್ಟು ಆದಾಯ ಸಿಕ್ತು. ಇನ್ನು ಸರಾಸರಿ ಆದಾಯವನ್ನ ಮಾಡಬೇಕು. ಯಾವ ರೀತಿ ಅಂದ್ರೆ ಈ ಒಟ್ಟು ಆದಾಯದೊಳಗ ಇದನ್ನು ಡಿವೈಡ್ ಮಾಡ್ತಾ ಹೋಗ್ಬೇಕು. ಟೋಟಲ್ ರೆವಿನ್ಯೂನೊಳಗ ಮಾರಾಟದ ಒಂದು ಪ್ರಮಾಣವನ್ನು ಡಿವೈಡ್ ಮಾಡ್ತಾ ಹೋಗ್ಬೇಕು. ಇದರ ಅರ್ಥ ಏನು ಗೊತ್ತೇನು, ಪ್ರತಿ ಘಟಕದ ಅಂತ ಅಂದ್ರೆ ಇಲ್ಲೇನ್ ಮಾಡಿದ್ದೇವೆ ಅಂದ್ರೆ ಒಂದು 100 ಸರಕನ್ನ ಇಟ್ಕೊಂಡು ಸರಕನ್ನ ಮಾರಾಟ ಮಾಡಿದ್ದೇವೆ ಅಂದ್ರ ಆ 100 ಸರಕಿನಿಂದ ಬಂದಂತ ಆದಾಯ ಏನೈತಿಲ್ಲ ಅದು ಒಟ್ಟು ಆದಾಯ. ಆದ್ರೆ ಆ 100 ಸರಕಿನಲ್ಲಿ ಒಂದು ಸರಕಿನಿಂದ ಬಂದಂತ ಆದಾಯ ಏನೈತಲ್ಲ ಅದು ಎ ಆರ್ ಅಂತ. ಪ್ರತಿ ಘಟಕದ ಅಂದ್ರೆ ಒಂದು ಸರಕನ್ನ ಮಾರಾಟ ಮಾಡಿದ್ದಾಗಿ ಬರುವಂತ ಆದಾಯ ಸರಾಸರಿ ಆದಾಯ ಅಂತ. ಇದನ್ನ ಲೆಕ್ಕ ಯಾವ ರೀತಿ ಮಾಡ್ಬೇಕಂದ್ರೆ ಇಲ್ಲಿ ಒಟ್ಟು ಆದಾಯ ಐತಲ್ಲ 44 ಡಿವೈಡೆಡ್ ಬೈ 1 ಮಾಡಬೇಕು. ಅರ್ಥಾತ್ ಈ ರೀತಿ ಮಾಡ್ತಾ ಹೋಗ್ಬೇಕು. ಇದೇನಾಗಿದೆ ಅಂದ್ರೆ ಟಿ ಆರ್ ಅನ್ನೋದು ಶೂನ್ಯ ಇದೆ ಅಂದ್ರೆ ಎ ಆರ್ ಕೂಡ ಶೂನ್ಯ ಆಗುತ್ತೆ. ಇನ್ನ ಎಷ್ಟು 44 ಡಿವೈಡೆಡ್ ಬೈ 1 ಮಾಡಿದ್ರೆ ಇಲ್ಲಿ ಏನಾಗುತ್ತೆ 44 ಬರುತ್ತೆ. ಅದೇ ರೀತಿಯಾಗಿ 72 ಡಿವೈಡೆಡ್ ಬೈ 2 ಮಾಡಿದ್ರೆ 72 ಎರಡು ಭಾಗ ಮಾಡ್ಬೇಕು ಅಂತ. 72 ಡಿವೈಡೆಡ್ ಬೈ 2 ಮಾಡಿದ್ರೆ ಎಷ್ಟು ಬರುತ್ತೆ, 36 ಬರುತ್ತೆ ಅಂತ. ಈ ಎ ಆರ್ ಕಂಡುಹಿಡಿಬೇಕಂದ್ರೆ ಕ್ಯಾಲ್ಸಿಯಲ್ಲಿ ಈ ಸಿಂಬಲ್ ಅನ್ನ ಯೂಸ್ ಮಾಡ್ಬೇಕು. ನೀವು ಈ ಸಿಂಬಲ್ ಅನ್ನ ಯೂಸ್ ಮಾಡ್ಬೇಕು. ನೋಡಿ 93 ಅಂತ ಹೊಡೆದು ಈ ಸಿಂಬಲ್ ಅನ್ನ ಹೊಡೆದು ಆಮೇಲೆ 3 ಅನ್ನ ಹೊಡೆದು ಇಸ್ ಈಕ್ವಲ್ ಟು ಹೊಡೆದ್ರೆ ನಿಮ್ಗೆ ಏನ್ ಬರುತ್ತೆ, ಆನ್ಸರ್ ಬರುತ್ತೆ ಅಂತ. ಇಲ್ಲಿ ನೋಡಿ ನಾ ಮಾಡ್ತೀನಿ ಇವಾಗ ಎಷ್ಟು 93 ಈ ಸಿಂಬಲ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಹೊಡೆದೆ ಡಿವೈಡೆಡ್ ಬೈ ಅನ್ನ ಹೊಡೆದು ತದನಂತರ 3 ಹೊಡಿತೀನಿ. 3 ಹೊಡೆದು ಇಸ್ ಈಕ್ವಲ್ ಟು ಹೊಡೆದ್ರೆ 31. ಈ ರೀತಿಯಾಗಿ ಓಸು ಮಾಡ್ತಾ ಬನ್ನಿ. 104 ಡಿವೈಡೆಡ್ ಬೈ 4 ಎಷ್ಟು ಬಂತು, 26 ಬಂತು. ಇನ್ನು 110 ಡಿವೈಡೆಡ್ ಬೈ 5 ಮಾಡಿದ್ರೆ 22 ಬರುತ್ತೆ. ಅದೇ ರೀತಿಯಾಗಿ 114 ಡಿವೈಡೆಡ್ ಬೈ 6 ಮಾಡಿದ್ರೆ 114 ಡಿವೈಡೆಡ್ ಬೈ 6 ಮಾಡಿದ್ರೆ 19 ಬರುತ್ತೆ. ಅದೇ ರೀತಿಯಾಗಿ 112 ಡಿವೈಡೆಡ್ ಬೈ 7 ಮಾಡಿದ್ರೆ 112 ಡಿವೈಡೆಡ್ ಬೈ 7 ಮಾಡಿದ್ರೆ ಅದು 16 ಬರುತ್ತೆ. ಅದೇ ರೀತಿಯಾಗಿ 104 ಡಿವೈಡೆಡ್ ಬೈ 8 ಮಾಡಿದ್ರೆ 104 ಡಿವೈಡೆಡ್ ಬೈ 8 ಮಾಡಿದ್ರೆ ಎಷ್ಟು 13 ಬರುತ್ತೆ. ಇದು ಸರಾಸರಿ ಆದಾಯ ಅಂತ. ಅರ್ಥಾತ್ ಒಟ್ಟು ಆದಾಯ ಏನ್ ಮಾಡಿದೀವಿ, ಇಂಟು ಮಾಡಿದ್ವಿ, ಪಿ ಇಂಟು ಕ್ಯೂ ಮಾಡಿದೀವಿ, ಅವಾಗ ಒಟ್ಟು ಆದಾಯ ಸಿಕ್ತು. ಇದು ಸರಾಸರಿ ಆದಾಯ ಏನ್ ಮಾಡಬೇಕಂದ್ರೆ ಒಟ್ಟು ಆದಾಯದೊಳಗೆ ಕ್ಯೂ ಅನ್ನ ಡಿವೈಡೆಡ್ ಮಾಡಬೇಕು ಅಂತ. ಈ ಉದಾಹರಣೆ ಅಂದ್ರೆ 44 ರೂಪಾಯಿ ಬಂದೈತೆ ಅಂದ್ರೆ ಎಷ್ಟು ಸರಕಿಂದ ಬಂದೈತಿ, ಒಂದು ಸರಕಿನಿಂದ ಅಂದ್ರೆ 44 ಅಂತ. ಇನ್ನು 72 ಬಂದೈತಿ ಅಂದ್ರೆ 72 ರೂಪಾಯಿ ನನ್ಗೆ ಆದಾಯ ಬಂದೈತಿ. ಅದೆಷ್ಟು ಸರಕಿನಿಂದ, 2 ಸರಕಿನಿಂದ ಅಂದ್ರೆ ಒಂದು ಸರಕಿನಿಂದ ಬಂದಂತ ಆದಾಯ ಎಷ್ಟು 36 ರೂಪಾಯಿ. ಅದೇ ಇನ್ನು 93 ರೂಪಾಯಿ ಬಂದೈತಿ. ಒಟ್ಟಾರೆ ಆದಾಯ ಎಷ್ಟು ಬಂದೈತಿ, 93 ಬಂದೈತಿ. ಅವಾಗ ಎಷ್ಟು ಸರಕನ್ನು ಮಾರಾಟ ಮಾಡಿದ್ದೆ ನಾನು, 3 ಸರಕನ್ನ. ಹಂಗಂದ್ರ ಒಂದು ಸರಕಿನ ಮಾರಾಟದಿಂದ ಬಂದಂತ ಆದಾಯ ಎಷ್ಟು ಇರುವಾಗ 31. ಇದೇ ಸರಾಸರಿ ಆದಾಯ ಅಂತ. ಇನ್ನು ಸೀಮಾಂತ ಆದಾಯ ಅಂತ ನೋಡ್ತಾ ಹೋಗೋಣ. ಸೀಮಾಂತ ಆದಾಯಕ್ಕೆ ಅವನ್ನ ಕಂಡುಹಿಡಿಬೇಕಂದ್ರೆ ಬಹಳ ಈಸಿಯಾಗಿ ಕಂಡುಹಿಡಬಹುದು. ಯಾವ ರೀತಿ ಅಂದ್ರ ಇದರಲ್ಲಿ ಮೈನಸ್ ಮಾಡ್ತಾ ಹೋದ್ರೆ ನಿಮ್ಗೆ ಸೀಮಾಂತ ಆದಾಯನ ಸಿಗ್ತಾ ಹೋಗ್ತದೆ. ಅದರಲ್ಲಿ ಟೋಟಲ್ ರೆವಿನ್ಯೂ ನಲ್ಲಿ ಮೈನಸ್ ಮಾಡ್ತಾ ಹೋಗ್ಬೇಕು. ಒಟ್ಟು ಆದಾಯವನ್ನ ಮೈನಸ್ ಮಾಡ್ತಾ ಹೋದಂಗೆ ನಿಮ್ಗೆ ಸೀಮಾಂತ ಆದಾಯನ ಸಿಗ್ತಾ ಹೋಗುತ್ತೆ. ಅರ್ಥಾತ್ ಈಗ ನೋಡ್ತಾ ಹೋಗೋಣ. ಇದು ಕೂಡ ಶೂನ್ಯ ಇರುತ್ತೆ, ಇದು ಕೂಡ ಶೂನ್ಯ ಆಗುತ್ತೆ. ಇಲ್ಲಿ ಒಟ್ಟು ಆದಾಯ ಶೂನ್ಯ ಆಗಿದೆ ಅಂದ್ರೆ
ಒಟ್ಟು ಆದಾಯ ಶೂನ್ಯ ಆದ್ರೆ ಸರಾಸರಿ ಆದಾಯ ಶೂನ್ಯ ಆಗುತ್ತೆ ಮತ್ತು ಸೀಮಾಂತ ಆದಾಯ ಕೂಡ ಶೂನ್ಯವಾಗುತ್ತೆ. ಇವಾಗ ನಾವೇನ್ ಮಾಡೋಣ, 44ರಲ್ಲಿ 0 ಕಳೆದ್ರೆ ಎಷ್ಟು? 44. 44ರಲ್ಲಿ 0 ಕಳೆದ್ರೆ 44. ಇನ್ನು 72ರಲ್ಲಿ 44ನ ಕಳೆಯೋಣ. 72 ಮೈನಸ್ 44 ಮಾಡಿದ್ರೆ ಎಷ್ಟು ಬಂತು? 28 ಬಂತು ಅಂತ. ಅಂದ್ರೆ ಎಷ್ಟು ಪ್ರಮಾಣ ಇಲ್ಲಿ ಹೆಚ್ಚಿಗೆ ಆಗಿದೆ ಅಂತ, ಎಷ್ಟು ಪ್ರಮಾಣದಲ್ಲಿ ನಮ್ಗೆ ಆದಾಯ ಅನ್ನೋದು ಹೆಚ್ಚಿಗೆ ಆಗಿದೆ ಅಂತ. ಎಷ್ಟು? 28 ಅನ್ನೋದು ಆದಾಯ ನಮ್ಗೆ ಹೆಚ್ಚಿಗೆ ಆಗಿದೆ ಅಂತ. ಎಷ್ಟು? 28 ಪ್ರಮಾಣದ ಆದಾಯ ಅನ್ನೋದು ಹೆಚ್ಚಿಗೆ ಆಗಿದೆ. ಅದೇ ರೀತಿಯಾಗಿ ಮಾಡೋಣ. 93ರಲ್ಲಿ 72ನ ಕಳೆಯೋಣ. 93 ಮೈನಸ್ 72 ಬಂದ್ರೆ 21 ಬಂತು. ಅಥವಾ ಇದೇ ರೀತಿಯಾಗಿ 104ರಲ್ಲಿ 93ನ ಕಳೆಯೋಣ. 104 ಮೈನಸ್ 93 ಎಷ್ಟು? 11 ಬಂತು. ಅದೇ ರೀತಿಯಾಗಿ ಮತ್ತೆ ಮಾಡೋಣ ಅಂದ್ರೆ 110ರಲ್ಲಿ 104ನ ಕಳೆಯೋಣ. ಎಷ್ಟು? 110 ಮೈನಸ್ 104 ಎಷ್ಟು ಬಂತು? 6 ಬಂತು. ಅದೇ ರೀತಿಯಾಗಿ ಏನು ಮಾಡೋಣ, 114ಗ 110ನ ಕಳೆಯೋಣ. ಎಷ್ಟು? 114 ಮೈನಸ್ 110ನ ಕಳೆಯೋಣ. ಎಷ್ಟು ಬರುತ್ತೆ? 4 ಬರುತ್ತೆ. ಅದೇ ರೀತಿಯಾಗಿ 112ರಲ್ಲಿ 114ನ ಕಳೆಯೋಣ. 112 ಮೈನಸ್ 114 ಎಷ್ಟು ಬಂತು? ಮೈನಸ್ 2 ಬಂತು. ಮೈನಸ್ 2 ಬಂತು. ತದನಂತರವಾಗಿ ಈಗ 104 104ರಲ್ಲಿ 112ನ ಕಳೆಯೋಣ. 104 ಮೈನಸ್ 112 ಎಷ್ಟು ಬಂತು? ಮೈನಸ್ 8 ಬಂತು. ಅಂದ್ರೆ ಈ ರೀತಿಯಾಗಿ ಸೀಮಾಂತ ಆದಾಯ ಅನ್ನೋದು ನಮ್ಗೆ ಸಿಗ್ತಾ ಹೋಗುತ್ತೆ ಅಂತ. ಅರ್ಥ ಆಯ್ತು? ಇಲ್ಲಿ ನೋಡಿ, ಒಟ್ಟು ತುಷ್ಟಿಗುಣವನ್ನ ಪಿ ಇಂಟು ಕ್ಯೂ ಮಾಡೋದ್ರ ಮುಖಾಂತರವಾಗಿ ನಾವು ಪಡೆದಿವಿ. ಅವ್ರು ಕೊಡೋದೇ ಪಿ ಇಂಟು ಕ್ಯೂ ಕೊಟ್ಟಿರ್ತಾರೆ. ಇನ್ನ ಸರಾಸರಿ ತುಷ್ಟಿಗುಣವನ್ನ ಏನಾದ್ರೂ ಕೇಳಿದ್ರೆ ನಾವೇನ್ ಮಾಡ್ಬೇಕು ಅಂದ್ರೆ, ಒಟ್ಟು ತುಷ್ಟಿಗುಣದಲ್ಲಿ ಕ್ಯೂ ಪ್ರಮಾಣವನ್ನ ಡಿವೈಡೆಡ್ ಮಾಡ್ತಾ ಹೋಗ್ಬೇಕು. ಹೇಳಿದಲ್ಲ ಸೂತ್ರ, ಇಲ್ಲಿ ಸರಾಸರಿ ಟಿ ಆರ್ ಡಿವೈಡೆಡ್ ಬೈ ಕ್ಯೂ ಮಾಡ್ತಾ ಹೋಗ್ಬೇಕು. ಇನ್ನ ಸೀಮಾಂತ ತುಷ್ಟಿಗುಣ ಮಾಡಿದ್ರೆ ಚೇಂಜ್ ಆಫ್ ಟಿ ಆರ್ ಅಂಡ್ ಚೇಂಜ್ ಆಫ್ ಕ್ಯೂ ಅಂತ. ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ಬದಲಾವಣೆ ಆಗಿದೆ ಅಂತ. ಸೀಮಾಂತ ಆದಾಯ ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ಬದಲಾವಣೆ ಅಂತ. ಈ ರೀತಿ ಮೈನಸ್ ಮಾಡುವುದರ ಮುಖಾಂತರವಾಗಿ ಕೂಡ ಈ ಎಂ ಆರ್ ಅನ್ನ ಪಡಿಬಹುದು ನಾವು. ಅಂದ್ರೆ ಎಷ್ಟು ಚೇಂಜಸ್ ಆಗಿದೆ ಅಂತ ಎಂ ಆರ್ ಅಂದ್ರೆ. ಅರ್ಥ? ಅಂದ್ರೆ ಇದಿಷ್ಟು ಕೂಡ ಎದಕ್ಕೆ ಸಂಬಂಧಪಟ್ಟಿದ್ದು? ಆದಾಯಕ್ಕೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಎದಕ್ಕೆ ಸಂಬಂಧಪಟ್ಟಿದ್ದು? ಆದಾಯಕ್ಕೆ ಸಂಬಂಧಪಟ್ಟಿದ್ದು. ಇವಾಗ ನಾವ್ ಏನ್ ನೋಡ್ತಾ ಹೋಗೋಣ ಅಂದ್ರೆ, ನೆಕ್ಸ್ಟ್ ಉತ್ಪಾದನೆಗೆ ಸಂಬಂಧಪಟ್ಟಿದ್ದನ್ನ ನೋಡ್ತಾ ಹೋಗೋಣ. ಯಾವುದಕ್ಕೆ? ಉತ್ಪಾದನೆಗೆ ಸಂಬಂಧಪಟ್ಟಿದ್ದನ್ನ ನೋಡ್ತಾ ಹೋಗೋಣ. ಅದನ್ನ ಒಂದ್ಸಾರಿ ಬರ್ಕೊಂಡ್ಬಿಡ್ತೀನಿ ಏನಿದೆ ಅಂತ ಕ್ವಶನ್. ನೋಡಿ ಏನಾಗಿದೆ ಇಲ್ಲಿ ಅಂದ್ರೆ, ಅವರು ನಮಗೆ ಒಂದು ಉತ್ಪಾದನಾಂಗವನ್ನ ಕೊಟ್ಟಿದ್ದಾರೆ. ಉತ್ಪಾದನಾಂಗ ಅಂತ ಏನ್ ಕರಿತೀವಲ್ಲ, ಭೂಮಿ, ಶ್ರಮ, ಬಂಡವಾಳ ಮತ್ತು ಸಂಘಟನೆ. ಅದರಲ್ಲಿ ಎಲ್ ಅನ್ನುವುದು ಅಂದ್ರೆ ಶ್ರಮವನ್ನ ನಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಶ್ರಮ ಆದ್ರೂ ಕೇಳಬಹುದು, ಭೂಮಿ ಆದ್ರೂ ಕೇಳಬಹುದು, ಅಥವಾ ಏನೋ ಕ್ಯಾಪಿಟಲ್ ಆದ್ರೂ ಕೇಳಬಹುದು. ಈ ರೀತಿ ಯಾವುದೇ ರೀತಿ ಉತ್ಪಾದನಾಂಗವನ್ನ ಇಲ್ಲಿ ಕೊಡಬಹುದು, ಅಥವಾ ಕ್ಯೂ ಅಂತ ಕೂಡ ಕೊಡಬಹುದು. ಇಲ್ಲಿ ಕ್ಯೂ ಅಂತ ಕೊಡಬಹುದು. ಅಂದ್ರೆ ಯಾವುದೇ ಒಂದು ಉತ್ಪಾದನಾಂಗದ ಪ್ರಮಾಣ ಅಂತ ಇದು. ಅರ್ಥಾತ್ ಇದನ್ನು ಬಳಸಿಕೊಂಡು ಎಷ್ಟು ಪ್ರಮಾಣದ ಉತ್ಪಾದನೆ ಮಾಡಿದ್ದೇವೆ ಅಂದ್ರೆ, ಉತ್ಪಾದನಾ ಅಂಗವನ್ನ ಬಳಸಿಕೊಂಡು ಎಷ್ಟು ಪ್ರಮಾಣದಲ್ಲಿ ನಾವು ಉತ್ಪಾದನೆಯನ್ನ ಮಾಡಿದ್ದೇವೆ ಅಂತ ತಿಳಿಸ್ಕೊಡೋದೇ ಏನು? ಉತ್ಪಾದನೆ ಅಂತ. ಅದರಲ್ಲಿ ಅವರು ಒಟ್ಟು ಉತ್ಪಾದನೆಯನ್ನು ಕೊಟ್ಟಿದ್ದಾರೆ, ಟೋಟಲ್ ಪ್ರೊಡಕ್ಷನ್ ಅನ್ನು ಕೊಟ್ಟಿದ್ದಾರೆ. ನಮಗೆ ಏನ್ ಕೊಟ್ಟಿದ್ದಾರೆ? ಅವರೇಜ್ ಪ್ರೊಡಕ್ಷನ್. ಅದೇ ರೀತಿಯಾಗಿ ಮಾರ್ಜಿನಲ್ ಪ್ರೊಡಕ್ಷನ್ ಕಂಡುಹಿಡಿಯಕ್ಕೆ ಹೇಳಿದ್ದಾರೆ. ಅಂದ್ರೆ ಸೀಮಾಂತ ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನವನ್ನ ಕಂಡುಹಿಡಿಯಕ್ಕೆ ಹೇಳಿದ್ದಾರೆ. ಇದನ್ನ ಒಂದ್ ರೀತಿಯಾಗಿ ನಾವು ನೋಡ್ತಾ ಹೋಗೋಣ ಒಂದೊಂದಾಗಿ. ಏನಪ್ಪಾ ಅಂದ್ರೆ, ಅದು ಸೂತ್ರವನ್ನ ನೋಡ್ತಾ ಹೋದಾಗ ಟಿ ಆರ್ ಕಂಡುಹಿಡಿಬೇಕಾದ್ರೆ, ನಮ್ಗೆ ಟಿ ಆರ್ ಕಂಡುಹಿಡಿಬೇಕಾದ್ರೆ ಸಿಗ್ಮಾ ಎಂ ಪಿ ಅನ್ನೋದು ಬೇಕು. ಅಂದ್ರೆ ಟಿ ಪಿ ಕಂಡುಹಿಡಿಬೇಕಾದ್ರೆ ಸಿಗ್ಮಾ ಎಂ ಪಿ ಅನ್ನೋದು ಬೇಕು. ಆದ್ರೆ ಎ ಪಿ ಕಂಡುಹಿಡಿಬೇಕಾದ್ರೆ ಟಿ ಪಿ ಡಿವೈಡೆಡ್ ಬೈ ಎಲ್ ಅಂತ. ಅದೇ ರೀತಿಯಾಗಿ ಎಂ ಆರ್ ಕಂಡುಹಿಡಿಬೇಕಪ್ಪ. ಇದು ಎಂ ಪಿ ಕಂಡುಹಿಡಿಬೇಕಂದ್ರೆ ಎಂ ಪಿ ಕಂಡುಹಿಡಿಬೇಕಾದ್ರೆ ಚೇಂಜ್ ಆಫ್ ಟಿ ಪಿ ಡಿವೈಡೆಡ್ ಬೈ ಚೇಂಜ್ ಆಫ್ ಎಲ್ ಅಂತ. ಅರ್ಥಾತ್ ಇದು ಸೂತ್ರ, ಇದರದ್ದು ಉತ್ಪಾದನೆಗೆ ಸಂಬಂಧಪಟ್ಟಿದ್ದು. ಅರ್ಥಾತ್ ಇವಾಗ ಮತ್ತೆ ನೋಡ್ತಾ ಹೋಗೋಣ ಅಂದ್ರೆ, ಇದಕ್ಕೆ ಸಂಬಂಧಪಟ್ಟಂಗೆ ನಾವು ತುಂಬ್ತಾ ಹೋಗೋಣ. ಒಂದೊಂದಾಗಿ ಕ್ಯಾಲ್ಸಿ ತಗೊಳ್ಳಿ, ಲೆಕ್ಕ ಮಾಡ್ತಾ ಬನ್ನಿ. ಆಗ ಹೇಳಿದ್ನಲ್ಲ, ಸರಾಸರಿ ಎಲ್ಲ ಸೇಮ್ ಇರುತ್ತೆ. ಸರಾಸರಿ ಮತ್ತು ಸೀಮಾಂತ ಎಲ್ಲಿ ವೆಚ್ಚದಲ್ಲೂ ಕೂಡ ಸೇಮ್ ಇರುತ್ತೆ. ಅದೇ ರೀತಿಯಾಗಿ ಉತ್ಪಾದನೆಯಲ್ಲೂ ಕೂಡ ಸೇಮ್ ಇರುತ್ತೆ. ಅದೇ ರೀತಿಯಾಗಿ ಆದಾಯದಲ್ಲೂ ಕೂಡ ಸೇಮ್ ಇರುತ್ತೆ. ಅದೇ ರೀತಿ ಮಾಡ್ತಾ ಬನ್ನಿ. ಏನು ಅಂದ್ರೆ 8 ಉತ್ಪಾದನೆ ಆಗಿರುತ್ತೆ. ಒಬ್ಬ ವ್ಯಕ್ತಿಯನ್ನ ಬಳಸಿಕೊಂಡು 8 ಘಟಕದಷ್ಟು ಉತ್ಪಾದನೆ ಮಾಡಲಾಗಿದೆ. ಅಂದ್ರೆ ಸರಾಸರಿ ಉತ್ಪನ್ನ ಅನ್ನೋದು ಎಷ್ಟಾಗಿರುತ್ತೆ? 8 ಆಗಿರುತ್ತೆ. ಅರ್ಥಾತ್ ಇದು ತದನಂತರವಾಗಿ ಇಲ್ಲೇನಾಗಿದೆ ಅಂದ್ರೆ, ಎರಡು ಜನರನ್ನ ಬಳಸಿಕೊಂಡು 20 ಘಟಕದಷ್ಟು ಉತ್ಪಾದನೆ ಮಾಡಲಾಗಿದೆ. ಅಂದ್ರೆ ಒಬ್ಬ ವ್ಯಕ್ತಿ ಎಷ್ಟು ಉತ್ಪಾದನೆ ಮಾಡಿದಂಗೆ ಇಲ್ಲಿ 10 ಅಂತ. ಅದೇ ರೀತಿಯಾಗಿ ಇಲ್ಲಿ 36 ಅಂತ ಇದೆ. ಅಂದ್ರೆ ಇಲ್ಲಿ ಏನಾಗಿದೆ ಅಂದ್ರೆ 36 ಅಂತ ಆದ್ರೆ ಲೆಕ್ಕ ಮಾಡಿ, 36 ಡಿವೈಡೆಡ್ ಬೈ 3 ಮಾಡಿ ಎಷ್ಟಿರುತ್ತೆ? 12 ಅಂತ. ಅಂದ್ರೆ ಒಬ್ಬ ವ್ಯಕ್ತಿ ಉತ್ಪಾದನೆ ಎಷ್ಟಿದೆ? 12ರಷ್ಟಿದೆ ಅಂತ. 3 ಮಂದಿ ಸೇರಿ ಉತ್ಪಾದನೆ ಮಾಡಿದಷ್ಟು 36, ಆದ್ರೆ ಒಬ್ಬ ವ್ಯಕ್ತಿ ಉತ್ಪಾದನೆ ಮಾಡಿದಷ್ಟು 12. ಇದೇ ಸರಾಸರಿ ಅಂತ. ಅರ್ಥದ್ದು ಸರಾಸರಿ ಉತ್ಪನ್ನ ಅಂತ. ಹೀಗೆ ಮಾಡ್ತಾ ಬನ್ನಿ. 48 ಡಿವೈಡ್ ಬೈ 4 ಅಂತ ಆಯ್ತು. ವಯಸ್ಸು ಮತ್ತೆ 12. 48 ಡಿವೈಡ್ ಬೈ 4 ಅಂತ ಮಾಡಿದ್ರೆ ಅವಾಗ ಕೂಡ 12 ಬರುತ್ತೆ. ಅದೇ ರೀತಿಯಾಗಿ
55 ಡಿವೈಡ್ ಬೈ 5 ಮಾಡಿ 55 ಡಿವೈಡ್ ಬೈ 5 ಅಂತ ಮಾಡ್ತಾ ಬಂದ್ರೆ 11 ಬರುತ್ತೆ. ಅದೇ ರೀತಿಯಾಗಿ 60 ಡಿವೈಡ್ ಬೈ 6 ಮಾಡಿದ್ರೆ 10 ಬರುತ್ತೆ. ಅದೇ ರೀತಿಯಾಗಿ 60 ಡಿವೈಡ್ ಬೈ 7 ಮಾಡಿದ್ರೆ 8.5 ಬರುತ್ತೆ. ಅದೇ ರೀತಿಯಾಗಿ 56.8 ಮಾಡಿದ್ರೆ 56 ಡಿವೈಡ್ ಬೈ 8 ಅಲ್ಲ 56 ಡಿವೈಡ್ ಬೈ 8 ಮಾಡಿದ್ರೆ 7 ಬರುತ್ತೆ. ಅದೇ ರೀತಿಯಾಗಿ 46 ಡಿವೈಡ್ ಬೈ 9 ಮಾಡಿದ್ರೆ 5.1 ಇದೇನು ಸರಾಸರಿ ಉತ್ಪನ್ನ ಅಂತ. ಇನ್ನು ಸೀಮಾಂತ ಉತ್ಪನ್ನವನ್ನು ನೋಡ್ತಾ ಹೋಗೋಣ. ನಾನು ಹೇಳಿದ್ನಲ್ಲ ಇದರ ಮೈನಸ್ ಮಾಡ್ಕೊಂತ ಬಂದ್ರೆ ನಿಮ್ ಸೀಮಾಂತ ಉತ್ಪನ್ನ ಅನ್ನೋದು ಸಿಗ್ತಾ ಹೋಗುತ್ತೆ ಅಂತ. ಅರ್ಥಾತ್ ಈಗ ಮಾಡೋಣ 10 ಮೈನಸ್ 8 ಮಾಡಿದ್ರೆ ಸಿಕ್ತು 2 ಅಂತ. ಈ ರೀತಿಯಾಗಿ ಮಾಡ್ತಾ ಹೋಗೋಣ. ಅರ್ಥಾತ್ ಇಲ್ಲಿ ಎಷ್ಟಿದೆ ಅಂದ್ರೆ ಇಲ್ಲಿ 8 ಇರುತ್ತೆ, ಯಾವಾಗ್ಲೂ ಇಲ್ಲಿ 8 ಇರುತ್ತೆ, ಬಟ್ ಇಲ್ಲಿ 2 ಇರುತ್ತೆ. ಅಥವಾ ಸರಾಸರಿ ಉತ್ಪನ್ನ ಎಷ್ಟಿದೆಯೋ ಅಷ್ಟೇ ಸೀಮಾಂತ ಉತ್ಪನ್ನ ಇರುತ್ತೆ. ಅರ್ಥಾತ್ ಸರಾಸರಿ ಉತ್ಪನ್ನ ಎಷ್ಟಿದೆಯೋ ಅಷ್ಟೇ ಸೀಮಾಂತ ಉತ್ಪನ್ನ ಅನ್ನೋದು ಇರುತ್ತೆ. ಮತ್ತೆ ತದನಂತರವಾಗಿ ಇದಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ? 2 ಇದೆ, ಬರೀರಿ. ಅದಕ್ಕೆ ಮತ್ತೆ ಇದಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ? 0 ಅಂತ. ಅಂದ್ರೆ ಏನು ಡಿಫ್ರೆನ್ಸ್ ಇಲ್ಲ ಅಂತ, ಹೌದಿಲ್ಲ? ಇಲ್ಲಿ 0 ಅಂತ ಬರೀರಿ. ಇದಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ? -1 ಎಷ್ಟಿದೆ? -1 ಇದಕ್ಕೆ ಇಲ್ಲಿ ಕೂಡ -1 ಇದಕ್ಕೆ ಎಷ್ಟಿದೆ? 8.5 ಮೈನಸ್ ಎಷ್ಟು ಮಾಡಿದ್ರೆ ನಾನು 10 ಮಾಡಿದ್ರೆ ಎಷ್ಟು ಸಿಗುತ್ತೆ? ನಮಗೆ 1.5 ಮೈನಸ್ 1.5 ಅಷ್ಟು ಸಿಗುತ್ತೆ. ತದನಂತರವಾಗಿ ಮತ್ತೆ ನಾವು ಮಾಡ್ತಾ ಹೋಗೋಣ ಸಿಗುತ್ತೆ ಇಲ್ಲಿ ಎಷ್ಟಿರುತ್ತೆ? 1.5 ಆಗುತ್ತೆ. ಅದೇ ರೀತಿ ಮತ್ತೆ ಮಾಡ್ತಾ ಹೋಗೋಣ ಎಷ್ಟು 5.1 ಮೈನಸ್ 7 ಮಾಡಿದ್ರೆ ಎಷ್ಟು ಸಿಗುತ್ತೆ? 1.9 ಸಿಗುತ್ತೆ. ಮೈನಸ್ 1.9 ಅಂತ. ಅರ್ಥಾಯ್ತು? ನಾವು ಏನ್ ಅರ್ಥ ಮಾಡ್ಕೋಬೇಕಂದ್ರೆ ಇದೇನಿದೆ ಅಲ್ಲ, ಇದು ಏರಿಕೆ ಪ್ರತಿಫಲನ, ಇದು ಸ್ಥಿರ ಪ್ರತಿಫಲನ. ಇಲ್ಲಿಂದ ಹಿಡಿದು ಇಲ್ಲಿ ಮಟ್ಟ ಏನಿದೆಲ್ಲ ಇದು ಇಳಿಕೆ ಪ್ರತಿಫಲನ ಅಂತ, ಇದು ಏರಿಕೆ ಪ್ರತಿಫಲನ ಅಂತ. ಅರ್ಥ ಆಯ್ತು? ಇಲ್ಲಿ ಏನ್ ನೋಡ್ರಿ, ಅಬ್ಸರ್ವ್ ಮಾಡ್ರಿ, ಇಲ್ಲಿ ಏನಾಗಿದೆ ಅಂದ್ರೆ ಏರಿಕೆ ದರದಲ್ಲಿ ಇದೆ, ಇಲ್ಲಿ ಏರಿಕೆ ದರದಲ್ಲಿ ಇದೆ. ತದನಂತರವಾಗಿ ಇಲ್ಲಿ ಸ್ಥಿರವಾಗಿದೆ, ಯಾವುದೇ ರೀತಿಯ ಬದಲಾವಣೆ ಅನ್ನೋದು ಇಲ್ಲಿ ಕಂಡು ಬಂದಿಲ್ಲ, ಸ್ಥಿರವಾಗಿದೆ. ತದನಂತರವಾಗಿ ಇಳಿಮುಖವಾಗಿದೆ. ಇದಕ್ಕೆ ಸಂಬಂಧಪಟ್ಟ ಒಂದು ರೇಖಾಚಿತ್ರ ಇದೆ. ಅದು ಯಾವ ರೀತಿ ಇದೆ ಅಂದ್ರೆ ಈ ರೀತಿ ಇದೆ. ಒಂದ್ ಸೆಕೆಂಡ್ ಹಾಕಿಸ್ತೇನೆ ಸೂತ್ರನೇ. ಇಲ್ಲಿ ಎಲ್ ಆದ್ರೂ ತಗೋಬಹುದು ಅಥವಾ ಏನಾದ್ರೂ ಕೆ ಆದ್ರೂ ತಗೋಬಹುದು. ಇಲ್ಲಿ ಪ್ರತಿಫಲಗಳು ಅಂತ, ಏನು ಪ್ರತಿಫಲ ಅಂತ, ಪ್ರತಿಫಲಗಳು ಅನ್ನೋದು ಇಲ್ಲಿ ಕಂಡು ಬರುತ್ತೆ ಅಂತ. ಅಂದ್ರೆ ಅದರಿಂದ ಬಂದಂತಹ ಪ್ರತಿಫಲ ಅಂದ್ರೆ ಕೆ ಮತ್ತು ಎಲ್ ಅನ್ನ ಬಳಸಿಕೊಂಡು ಉತ್ಪಾದನೆ ಮಾಡುವಂತಹ ಪ್ರತಿಫಲ ಇದು. ಅರ್ಥಾತ್ ಇವಾಗ ರೇಖಾಚಿತ್ರವನ್ನ ನೋಡ್ತಾ ಹೋಗೋಣ. OS ಅಕ್ಷದಲ್ಲಿ ಶ್ರಮ ಅಥವಾ ಬಂಡವಾಳವನ್ನ ಬಳಸಿದ್ದೇವೆ. ಆ ಉದ್ದೇಶಕ್ಕಾಗಿ OY ಅಕ್ಷದಲ್ಲಿ ಅದರ ಪ್ರತಿಫಲವನ್ನು ಬಳಸಿದ್ದೇವೆ. ಅದರಿಂದ ಸಿಕ್ಕಂತ ಪ್ರತಿಫಲ ಏನೇದು? TU ಅನ್ನೋದು ಒಟ್ಟು ಉತ್ಪಾದನೆಯನ್ನ ಮತ್ತು AP ಅನ್ನೋದು ಸರಾಸರಿ ಉತ್ಪಾದನೆ ಮತ್ತು MP ಅನ್ನೋದು ಸೀಮಾಂತ ಉತ್ಪಾದನೆಯನ್ನ ಪ್ರತಿನಿಧಿಸುತ್ತದೆ. ಯಾವಾಗ TP ಅನ್ನೋದು ಏರಿಕೆ ದರದಲ್ಲಿ ಹೋಗುತ್ತದೋ ಅವಾಗ ಕೂಡ ಸೀಮಾಂತ ಏರಿಕೆ ದರದಲ್ಲಿ ಹೋಗುತ್ತೆ. ಯಾವುದಕ್ಕಿಂತ TP ಗಿಂತ ಅತಿ ವೇಗವಾಗಿ ಏರಿಕೆ ದರವನ್ನು ಹೊಂದಿರುತ್ತೆ. ಅವಾಗ APನೂ ಕೂಡ ನಿಧಾನವಾಗಿ ಏರುತ್ತಾ ಹೋಗುತ್ತೆ. ಯಾವಾಗ TP ಅನ್ನೋದು ಗರಿಷ್ಠ ಬಿಂದುವನ್ನು ತಲುಪುತ್ತೋ, ಈ ಗರಿಷ್ಠ ಬಿಂದುವನ್ನು ತಲುಪುತ್ತೋ ಅವಾಗ ಏನಾಗುತ್ತೆ ಅಂದ್ರೆ MP ಅನ್ನೋದು ಶೂನ್ಯವನ್ನ ತಲುಪುತ್ತೆ, ಅಂದ್ರೆ ಋಣಾತ್ಮಕವಾಗುತ್ತೆ. ಶೂನ್ಯವನ್ನ ಇಲ್ಲಿ ತಲುಪಿದೆ ಅಲ್ಲ, MP ಅನ್ನೋದು ಏನಾಗುತ್ತೆ? ಶೂನ್ಯವನ್ನ ತಲುಪಿದೆ ಅಂತ. ಈ ಶೂನ್ಯವನ್ನ ತಲುಪುತ್ತೆ ಯಾವಾಗ MP. ತದನಂತರವಾಗಿ ಅವಾಗ AP ಏನಾಗುತ್ತೆ ಅಂದ್ರೆ ಅತಿ ಏನಾಗ್ತಾ ಇದೆ? ನಿಧಾನವಾಗಿ ಏರಿಕೆ ಆಗ್ತಾ ಹೋಗುತ್ತೆ, ನಿಧಾನವಾಗಿ ಏರಿಕೆ ಆಗ್ತಾ ಹೋಗುತ್ತೆ. ತದನಂತರ ಅಂದಾಗಿ ಕೂಡ ಉತ್ಪಾದನೆ ಮುಂದುವರಿಯುತ್ತೆ ಅಂದ್ರೆ ಇಳಿಮುಖ ದರದಲ್ಲಿ ಒಟ್ಟು ಉತ್ಪಾದನೆ ಅನ್ನೋದು ಇರುತ್ತಾ ಹೋಗುತ್ತದೆ. ಅವಾಗ ಸೀಮಾಂತ ಉತ್ಪಾದನೆ ಅನ್ನೋದು ಇಳಿಮುಖವಾಗಿ ತದನಂತರ ಋಣಾತ್ಮಕವಾಗುತ್ತಾ ಹೋಗುತ್ತದೆ ಅಂತ. ಇದಿಷ್ಟು ಇದಕ್ಕೆ ಸಂಬಂಧಪಟ್ಟಿದ್ದು. ಅರ್ಥ ಆಯ್ತು? ಅವ್ರು ಏನ್ ಕೊಟ್ಟಿರ್ತಾರೆ? ಎಲ್ ಕೊಟ್ಟಿರ್ತಾರೆ, TP ಕೊಟ್ಟಿರ್ತಾರೆ, ಅಥವಾ ಕೆ ಕೊಟ್ಟಿರ್ಬೋದು, ಇಲ್ಲ ಕ್ಯೂ ಅಂತ ಕೊಟ್ಟಿರ್ಬೋದು, QL ಅಂತ ಕೊಟ್ಟಿರ್ಬೋದು, ಅಥವಾ QK ಅಂತ ಕೂಡ ಕೊಟ್ಟಿರ್ಬೋದು. ಈ ರೀತಿ ಕೊಟ್ಟಿರ್ತಾರೆ. ಇದನ್ನ ಈ ರೀತಿ ಕ್ಯಾಲ್ಕುಲೇಷನ್ ಮಾಡಬಹುದು. ಇದೆಲ್ಲ ಏನು ಸ್ಥಿರ ಇದು ಸ್ಥಿರ ಪ್ರತಿಫಲನ ಅಂದ್ರೆ ಯಾವುದೇ ರೀತಿಯ ಶ್ರಮವನ್ನ ಬಳಸಿಕೊಂಡಿದ್ದಕ್ಕಾಗಿ, ಅಂದ್ರೆ ಶ್ರಮವನ್ನು ಬಳಸಿಕೊಂಡಿದ್ದಕ್ಕೆ ಎಷ್ಟು ಪ್ರಮಾಣದ ಶ್ರಮವನ್ನ ಬಳಸಿಕೊಂಡಿರ್ತೇವೋ ಅಷ್ಟೇ ಪ್ರಮಾಣದಲ್ಲಿ ಏನಾಗಿರುತ್ತೆ ಅಂದ್ರೆ ಉತ್ಪಾದನೆ ಅನ್ನೋದು ಇಲ್ಲ ಆಗಿರುತ್ತೆ. ಅಥವಾ ಇದು ಶ್ರಮಕ್ಕಿಂತ ಹೆಚ್ಚಿಗೆ ಪ್ರಮಾಣದಲ್ಲಿ ಉತ್ಪಾದನೆ ಅನ್ನೋದಾಗಿರುತ್ತೆ. ಇಲ್ಲಿ ಶ್ರಮಕ್ಕಿಂತ ಕಡಿಮೆ ಪ್ರಮಾಣದ ಉತ್ಪಾದನೆ ಅನ್ನೋದು ಆಗಿರುತ್ತೆ. ಅರ್ಥಾತ್ ಈಗ ನಾವು ಏನ್ ನೋಡ್ತಾ ಹೋಗ್ಬೇಕಂದ್ರೆ ಇದನ್ನ ನೋಡ್ತಾ ಹೋಗೋಣ ಏನು ಎಂತ ಅಂತ. ಅಂದ್ರೆ ಇದನ್ನ IRS DRS CRS ಅಂತ ಕರೀತೀವಿ. ಅಂದ್ರೆ IRS ಅಂದ್ರೆ ಏನು? ಇನ್ಕ್ರೀಸ್ ರಿಟರ್ನ್ ಟು ಸ್ಕೇಲ್ ಅಂತ.
ಇನ್ಕ್ರೀಸ್ ರಿಟರ್ನ್ ಟು ಸ್ಕೇಲ್ ಅಂತ. ಅವಾಗ ಏನಾಗುತ್ತೆ ಅಂದ್ರೆ ಒಂದಕ್ಕಿಂತ ಹೆಚ್ಚಿಗೆ ಇರುತ್ತೆ ಅಂತ. ಅದನ್ನು ಡಿಕ್ರೀಸ್ ರಿಟರ್ನ್ ಟು ಸ್ಕೇಲ್ ಅಂದಾಗ ಹೀಗಿರುತ್ತೆ. ಇನ್ ಕಾನ್ಸ್ಟೆಂಟ್ ರಿಟರ್ನ್ ಟು ಸ್ಕೇಲ್ ಅಂದ್ರೆ ಸರಿಸಮ ಅಂತ. ಇದಕ್ಕೆ ಸಂಬಂಧಪಟ್ಟಂಗೆ 1 ಮಾರ್ಕ್ಸ್ ಕ್ವಶನ್ ಒಳಗೆ ಕೇಳಿದ್ರು. ಅಲ್ಲಿ ಹೆಂಗ್ ಕೇಳಿದ್ರು ಅಂದ್ರೆ ಇಡಿ ಈ ರೀತಿ ಇಡಿ ಇಸ್ ಈಕ್ವಲ್ ಟು 1 ಅಂತ ಕೇಳಿದ್ರು. ಇದು ಸರಿಸಮ ಪ್ರತಿಫಲ ನಿಯಮ ಅಂತ. ಇದು ಸರಿಸಮ ಪ್ರತಿಫಲ ನಿಯಮ ಅಂತ ಅರ್ಥ ಆಯ್ತು. ಇಲ್ಲಿ ಏನು ಒಂದಕ್ಕೆ ಸಮನಾಗಿರುತ್ತೆ ಅಂತ. ಇಲ್ಲಿ ಯಾವ ರೀತಿ ಏನಾಗಿರೋದಿಲ್ಲ, ಎಷ್ಟು ಪ್ರಮಾಣದ ಶ್ರಮವನ್ನ ಅಥವಾ ಬಂಡವಾಳವನ್ನ ಬಳಸ್ಕೊಂಡಿರ್ತೇವೆ ಅಂದ್ರೆ ಉತ್ಪಾದನಾಂಗಗಳನ್ನ ಬಳಸ್ಕೊಂಡಿರ್ತೇವೆ ಅಷ್ಟೇ ಪ್ರಮಾಣದಲ್ಲಿ ಇಲ್ಲಿ ಏನಾಗಿರುತ್ತೆ ಉತ್ಪಾದನೆ ಆಗಿರುತ್ತೆ. ಇಲ್ಲಿ ಡಿಕ್ರೀಸ್ ಅಂದಾಗ ಶ್ರಮ ಅಥವಾ ಬಂಡವಾಳವನ್ನು ಎಷ್ಟು ಪ್ರಮಾಣದಲ್ಲಿ ಬಳಸ್ಕೊಂಡಿರ್ತೇವೋ ಅದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಉತ್ಪಾದನೆ ಆಗಿರುತ್ತೆ. ಇಲ್ಲಿ ಏನಾಗಿರುತ್ತೆ ಅಂದ್ರೆ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಅನ್ನೋದು ಆಗಿರುತ್ತೆ. ಅಂದ್ರೆ ಇನ್ಕ್ರೀಸ್ ರಿಟರ್ನ್ ಟು ಸ್ಕೇಲ್ ಅಂಡ್ ಡಿಕ್ರೀಸ್ ರಿಟರ್ನ್ ಟು ಸ್ಕೇಲ್ ಅಂಡ್ ಕಾನ್ಸ್ಟೆಂಟ್ ರಿಟರ್ನ್ ಟು ಸ್ಕೇಲ್. ಅರ್ಥಾತ್ ಅಂದ್ರೆ ಏರಿಕೆ ಪ್ರತಿಫಲ ನಿಯಮ, ಸ್ಥಿರ ಪ್ರತಿಫಲ ನಿಯಮ, ಇಳಿಕೆಯ ಪ್ರತಿಫಲ ನಿಯಮ ಅಂತ. ಅರ್ಥಾತ್ ಇದಿಷ್ಟು ಟಿಪಿ ಎಪಿ ಎಂಪಿ ಸಂಬಂಧಪಟ್ಟಿದ್ದು. ಅರ್ಥಾತ್ ಅವ್ರು ಕೇಳಿದ್ರು ಅಂದ್ರೆ ಟಿಪಿ ಎಪಿ ಎಂಪಿ ಯನ್ನ ಒಂದು ರೇಖಾಚಿತ್ರ ಸಹಾಯದಿಂದ ವಿವರಿಸಿ ಅಂತ ಬರೆದ್ರೆ ಈ ರೀತಿ ನೀವೆಲ್ಲ ಬರಿಬೇಕಾಗುತ್ತೆ. ಅರ್ಥ ಆಯ್ತು. ಇವಾಗ ನಾವೇನ್ ನೋಡ್ತಾ ಹೋಗೋಣ, ವೆಚ್ಚದ ರೇಖೆಗಳನ್ನ ನೋಡ್ತಾ ಹೋಗೋಣ ಒಂದೊಂದಾಗಿ. ಏನು ವೆಚ್ಚದ ರೇಖೆಗಳು ಅಂತ ಆದ್ರೆ ಅವ್ರು ಏನು ಕೊಟ್ಟಿರ್ತಾರೆ ಅಂದ್ರೆ ಇಲ್ಲಿ ನೋಡಿ, ಅವ್ರು ಏನ್ ಕೊಟ್ಟಿರ್ತಾರೆ ಅಂದ್ರೆ ಸ್ಥಿರ ವೆಚ್ಚ ಮತ್ತು ಬದಲಾಗುವ ವೆಚ್ಚ ಮತ್ತು ಪ್ರಮಾಣವನ್ನು ಕೊಟ್ಟಿರ್ತಾರೆ. ಈಗ ನಾವು ಏನು ಸ್ಥಿರ ವೆಚ್ಚವನ್ನ ಬರ್ಕೊಂಡಿದ್ದೇವೆ ಅಥವಾ ಸ್ಥಿರ ವೆಚ್ಚವನ್ನ ಅಂದ್ರೆ ಫಿಕ್ಸ್ಡ್ ಕಾಸ್ಟ್ ಅನ್ನ ಬರ್ಕೊಂಡಿದ್ದೇವೆ. ಇನ್ನು ವೇರಿಯಬಲ್ ಕಾಸ್ಟ್ ಅನ್ನ ಬರ್ಕೊಳ್ಳೋಣ. ವೇರಿಯಬಲ್ ಕಾಸ್ಟ್ ಅನ್ನ ಬರ್ಕೊಳ್ಳೋಣ. ನಾವು ಫಿಕ್ಸ್ಡ್ ಕಾಸ್ಟ್ ಅನ್ನ ಬರ್ಕೊಂಡಿದ್ದೇವೆ. ಈಗ ವೇರಿಯಬಲ್ ಕಾಸ್ಟ್ ಅನ್ನ ಬರ್ಕೊಳ್ತಾ ಹೋಗೋಣ. ಏನು ವೇರಿಯಬಲ್ ಕಾಸ್ಟ್ ಅಂತ ಆದ್ರೆ ಇಷ್ಟನ್ನ ಕೊಟ್ಟಿರ್ತಾರೆ ಅವರು. ನಮಗೆ ಏನೇನ್ ಕಂಡುಹಿಡಿಯಕ್ಕೆ ಹೇಳಿರ್ತಾರೆ ಅಂದ್ರೆ ಟಿ ಸಿ ಕಂಡುಹಿಡಿಯಕ್ಕೆ ಹೇಳಿದ್ದಾರೆ, ಎ ಸಿ ಕಂಡುಹಿಡಿಯಕ್ಕೆ ಹೇಳಿದ್ದಾರೆ, ಎಂ ಸಿ ಕಂಡುಹಿಡಿಯಕ್ಕೆ ಹೇಳಿದ್ದಾರೆ, ಅದೇ ರೀತಿಯಾಗಿ ಎ ಬಿ ಸಿ ಕಂಡುಹಿಡಿಯಕ್ಕೆ ಹೇಳಿದ್ದಾರೆ, ಎ ಎಫ್ ಸಿ ಕಂಡುಹಿಡಿಯಕ್ಕೆ ಹೇಳಿದ್ದಾರೆ. ಅರ್ಥಾತ್ ಟಿ ಸಿ, ಎ ಸಿ, ಎಂ ಸಿ, ಎ ಬಿ ಸಿ, ಎ ಎಫ್ ಸಿ ಇಷ್ಟನ್ನು ಕೂಡ ನಮಗೆ ಕಂಡುಹಿಡಿಯಕ್ಕೆ ಹೇಳಿದ್ದಾರೆ. ಇನ್ನೊಂದು ಇಷ್ಟು ಕಂಡುಹಿಡಿಯಕ್ಕೆ ನಮ್ಗೆ ಹೇಳಿದ್ದಾರೆ. ಅವ್ರು ಏನ್ ಕೊಟ್ಟಿದ್ದಾರೆ, ಕ್ಯೂ ನ ಪ್ರಮಾಣವನ್ನು ಕೊಟ್ಟಿದ್ದಾರೆ, ಸ್ಥಿರ ವೆಚ್ಚವನ್ನು ಕೊಟ್ಟಿದ್ದಾರೆ, ಅದೇ ರೀತಿಯಾಗಿ ಬದಲಾಗುವ ವೆಚ್ಚ ಅಂದ್ರೆ ಫಿಕ್ಸ್ಡ್ ಕಾಸ್ಟ್ ಅಂಡ್ ವೇರಿಯಬಲ್ ಕಾಸ್ಟ್. ನಾವು ಕಂಡುಹಿಡಿಯಬೇಕಾಯ್ತು ಟೋಟಲ್ ಕಾಸ್ಟ್ ಅಂಡ್ ಅವರೇಜ್ ಕಾಸ್ಟ್ ಅಂಡ್ ಮಾರ್ಜಿನಲ್ ಕಾಸ್ಟ್ ಅಂಡ್ ಅವರೇಜ್ ವೇರಿಯಬಲ್ ಕಾಸ್ಟ್ ಅಂಡ್ ಅವರೇಜ್ ಫಿಕ್ಸ್ಡ್ ಕಾಸ್ಟ್. ಇಷ್ಟನ್ನ ನಾವು ಕಂಡುಹಿಡಿಯಬೇಕು. ಇದರಲ್ಲಿ ಯಾವುದೇ ಕ್ವಶನ್ ಕೇಳಲ್ಲ. ಅವ್ರು ಕೇಳೋದೇನು, ಫಿಕ್ಸ್ಡ್ ಕಾಸ್ಟ್ ಕೊಟ್ಟು ಅಥವಾ ವೇರಿಯಬಲ್ ಕಾಸ್ಟ್ ಕೊಟ್ಟು ಟೋಟಲ್ ಕಾಸ್ಟ್ ಕೇಳ್ತಾರ, ಹಾ ಬರಿ ಸರಿ ಓಕೆ. ಮಾರ್ಜಿನಲ್ ಕಾಸ್ಟ್ ಕೇಳ್ತಾರ, ಸರಿ ಓಕೆ. ಅದೇ ಮತ್ತೆ ಎವರೇಜ್ ಫಿಕ್ಸ್ಡ್ ಕಾಸ್ಟ್ ಕೇಳ್ತಾರ, ಸರಿ ಓಕೆ. ಯಾವುದೇ ಕ್ವಶನ್ ಕೇಳಿದ್ರು ಕೂಡ ಇದು ಒಂದು ಕಾಲಮ್ ನೆನ್ಪಿಟ್ಕೊಂಡ್ಬಿಟ್ರೆ ಕಾಸ್ಟಿಗೆ ಅಂದ್ರೆ ವೆಚ್ಚಕ್ಕೆ ಸಂಬಂಧಪಟ್ಟಂತದ್ದು ನೀವು ಆರಾಮ್ ಬರೀಬಹುದು. ಅರ್ಥ ಆಯ್ತು. ಈಗ ನೋಡ್ತಾ ಹೋಗೋಣ ಒಂದೊಂದಾಗೆ. ಏನು ಅಂದ್ರೆ ಇವೆಲ್ಲ ಅಲ್ಪಾವಧಿಯ ವೆಚ್ಚದ ರೇಖೆಗಳು. ನೆನಪಿಟ್ಕೊಂಡ್ಬಿಟ್ರಿ, ಇವೆಲ್ಲ ಅಲ್ಪಾವಧಿಯ ವೆಚ್ಚದ ರೇಖೆಗಳು. ಕೇಳ್ತಾರ ಅಲ್ಪಾವಧಿಯ ವೆಚ್ಚದ ರೇಖೆಗಳನ್ನು ಹೆಸರಿಸಿ ಅಂತ. ಅರ್ಥಾತ್ ಈಗ ನೋಡ್ತಾ ಹೋಗೋಣ. ಏನು ಟಿ ಸಿ ಕಂಡುಹಿಡಿಬೇಕಾದ್ರೆ ಅದ್ರ ಒಂದು ಸೂತ್ರ ಇದೆ. ಏನ್ ಸೂತ್ರ ಅಂತ ಆದ್ರೆ ಟಿ ಸಿ ಇಸ್ ಈಕ್ವಲ್ ಟು ಟಿ ಎಫ್ ಸಿ ಪ್ಲಸ್ ಟಿ ವಿ ಸಿ ಅಂತ. ಏನಂದ್ರೆ ಈಗ ಕುಡಿಸ್ತಾ ಹೋಗ್ಬೇಕು. ಎಷ್ಟು 120 ಎರಡನ್ನು ಕುಡಿಸ್ತಾ ಹೋಗ್ಬೇಕು. ಅಲ್ಲಿ ಸೂತ್ರ ಹೇಳುತ್ತಲ್ಲ ಆ ರೀತಿ ಒಂದು ಕುಡಿಸ್ತಾ ಹೋಗ್ಬೇಕು. 135, 145, 162, 185, 244. ಇದೇನು ಒಟ್ಟು ವೆಚ್ಚ ಅಂತ. ಇನ್ನು ನಾವು ಸ್ಥಿರ ವೆಚ್ಚವನ್ನ ಮಾಡಬೇಕು. ನಾ ಆಗಲೇ ಹೇಳಿದ್ನಲ್ಲ ಆ ರೀತಿಯಾಗಿ ಸ್ಥಿರ ವೆಚ್ಚವನ್ನು ಮಾಡ್ತಾ ಹೋಗೋಣ. ಎಷ್ಟು ಸ್ಥಿರ ವೆಚ್ಚ ಅಂತ ಆದ್ರೆ 120ನ್ನ ಏನ್ ಮಾಡಬೇಕು, ನಮಗೆ ಬಂದಂತ ಅಂದ್ರೆ ಒಂದು ಸರಕನ್ನು ಉತ್ಪಾದನೆ ಮಾಡಿದಕ್ಕಾಗಿ ಬಂದಂತ ವೆಚ್ಚ ಎಷ್ಟು 120. ಹಾಗಾದ್ರೆ ಅದರಿಂದ ಅಂದ್ರೆ ಒಂದೇ ಸರಕಿಂತ ಮಾಡಿದಂತ ಸರಾಸರಿ ವೆಚ್ಚನೂ ಕೂಡ ಎಷ್ಟು 121 ಆಗುತ್ತೆ. ಅಂದ್ರೆ 135 ಎರಡು ಸರಕನ್ನ ಮಾಡ್ಲಿಕ್ಕೆ ತಗಲಿರುವಂತ ವೆಚ್ಚ. ಅದನ್ನ ನಾವು ಏನ್ ಮಾಡ್ಬೇಕಂದ್ರೆ 135 ಡಿವೈಡೆಡ್ ಬೈ 2 ಮಾಡಬೇಕು. ಮಾಡಿದ್ರೆ ನಮ್ಗೆ ಎಷ್ಟು ಸಿಗುತ್ತೆ, 67.5 ಸಿಗುತ್ತೆ. 67.5. ಇದೇ ರೀತಿಯಾಗಿ ಮಾಡ್ತಾ ಹೋಗೋಣ. ಡಿವೈಡೆಡ್ ಬೈ ಮಾಡಬೇಕು ಸರಾಸರಿ ಸಿಗ್ಬೇಕಾದ್ರೆ. ಇದನ್ನು ಸಿಗ್ಬೇಕಾದ್ರೆ ಇದನ್ನ ಕಳಿಕಂತ ಹೋಗ್ಬೇಕು. ಅರ್ಥಾತ್ ಈ ಸ್ಪೀಡ್ ಮಾಡ್ತಾ ಹೋಗೋಣ. 145 ಡಿವೈಡೆಡ್ ಬೈ 3 ಮಾಡೋಣ.
ನಮಗೆ ಸಿಕ್ತು 48.3 ಸಿಕ್ತು. ಅದೇ ರೀತಿ 162 ಡಿವೈಡ್ ಬೈ 4 ಮಾಡೋಣ. 162 ಡಿವೈಡ್ ಬೈ 4 ಮಾಡೋಣ. ಅಲ್ಲಿಗೆ ಸಿಕ್ತು 40.5 ಸಿಕ್ತು. ಅದೇ ರೀತಿಯಾಗಿ 185 ಡಿವೈಡ್ ಬೈ 5 ಮಾಡೋಣ. 185 ಡಿವೈಡ್ ಬೈ 5 ಮಾಡಿದ್ವಿ, ಅಲ್ಲಿಗೆ ಸಿಕ್ತು 37 ಸಿಕ್ತು. ಅದೇ ರೀತಿಯಾಗಿ 744 ಡಿವೈಡ್ ಬೈ 6 ಮಾಡೋಣ. 744 ಡಿವೈಡ್ ಬೈ 6 ಮಾಡಿದ್ರೆ ಸಿಕ್ತು 48.6 ಸಿಕ್ತು. 48.6 ಅಂತ ಸಾರಿ 40.6 ಅಂತ 40.6 ಅಂತ ಇಷ್ಟು ಸಿಕ್ತು ನಮಗೆ. ಇವಾಗ ಏನಾಗಿದೆ, ನಾವು MC ಅನ್ನ ಕಂಡುಹಿಡಿಬೇಕು, ಅಂದ್ರೆ ಮಾರ್ಜಿನಲ್ ಕಾಸ್ಟ್ ಅನ್ನ ಕಂಡುಹಿಡಬೇಕು. ಅವಾಗ ಏನ್ ಮಾಡ್ಬೇಕು, ನಾವು ಮಾರ್ಜಿನಲ್ ಕಾಸ್ಟ್ ಅನ್ನ ಕಂಡುಹಿಡಬೇಕಾದ್ರೆ ನಾವು ಕಳ್ಕೊಂತ ಹೋಗ್ಬೇಕು. ಇಲ್ಲಿ ಸಂಖ್ಯೆ ಇಲ್ಲ ಅಂದ್ರೆ ಇಲ್ಲಿ ಶೂನ್ಯ ಇರುತ್ತೆ ಅಂತ, ಇದು ಶೂನ್ಯವಾಗಿರುತ್ತೆ. ಇದು 135ರಾಗ 120 ಕಳಿಬೇಕು, ಅವಾಗ ಎಷ್ಟು ಉಳಿಯುತ್ತೆ, 15 ಉಳಿಯುತ್ತೆ. ಅದೇ ರೀತಿ 145ರಾಗ 135 ಕಳಿಬೇಕು, ಅವಾಗ ಎಷ್ಟು ಉಳಿಯುತ್ತೆ, 10 ಉಳಿಯುತ್ತೆ. ಅವಾಗ 162 145 ಕಳಿಬೇಕು. ಎಷ್ಟು 162 ಮೈನಸ್ 140 ಎಷ್ಟು 17 ಬಂತು ಅಂತ. ಇದೇ ರೀತಿ ನಾವು ಮಾಡ್ತಾ ಹೋಗ್ಬೇಕು. ಎಷ್ಟು 185 ಒಳಗೆ 162 ಕಳಿಬೇಕು ಅಂತ. 185 ಮೈನಸ್ 162 ಅಲ್ಲಿ 23 ಬಂತು ಅಂತ. ಅದೇ ರೀತಿಯಾಗಿ 744 185 ಕಳಿಬೇಕು. 744 ಮೈನಸ್ 185 ಆಯ್ತು 59 ಬಂತು. ಇದು MC ಅಂತ, ಒಟ್ಟು ವೆಚ್ಚ ಅಂತ. ಇದು ಒಟ್ಟು ವೆಚ್ಚ, ಸರಾಸರಿ ವೆಚ್ಚ, ಸೀಮಾಂತ ವೆಚ್ಚ ಅಂದ್ರೆ ಹೆಚ್ಚುವರಿ ವೆಚ್ಚ. ಇದು ಸರಾಸರಿ ಬದಲಾಗುವ ವೆಚ್ಚ, ಇದು ಸರಾಸರಿ ಸ್ಥಿರ ವೆಚ್ಚ ಅಂತ. ಈಗ ನಾವೇನ್ ನೋಡಿದ್ವಿ ಅಂದ್ರೆ ಅವ್ರು ಕೊಟ್ಟಿದ್ದ ಇವು 3 ಕಾಲಮ್ನ ಕೊಟ್ಟಿದ್ರು. ಇವು ಕೊಟ್ಟಿದ್ರು, FC ಕೊಟ್ಟಿದ್ರು, VC ಕೊಟ್ಟಿದ್ರು, ಅಂದ್ರೆ ಸ್ಥಿರ ವೆಚ್ಚ ಕೊಟ್ಟಿದ್ರು, ಬದಲಾಗುವ ವೆಚ್ಚವನ್ನು ಕೊಟ್ಟಿದ್ರು. ನಾವು TC ಕಂಡುಹಿಡಬೇಕಾದ್ರೆ TC ಸೂತ್ರ ಏನು, TC ಈಸ್ ಈಕ್ವಲ್ ಟು FC ಪ್ಲಸ್ VC ಅಂತ, TFC ಪ್ಲಸ್ TVC ಅಂತ ಅರ್ಥ ಆಯ್ತು. ಅಂದ್ರೆ ಬದಲಾಗುವ ವೆಚ್ಚ ಮತ್ತು ಸ್ಥಿರ ವೆಚ್ಚ ಪ್ಲಸ್ ಮಾಡಿದ್ರೆ ನಮ್ಗೆ ಸಿಗೋದೇ TC ಅಂತ. ಆ ರೀತಿ ಮಾಡ್ಕೊಂತ ಬಂದಿದ್ದೇನೆ. ತದನಂತರವಾಗಿ AC ಅನ್ನು ಕಂಡುಹಿಡಬೇಕು. ಅವಾಗ ಏನ್ ಮಾಡಬೇಕು, TC ಡಿವೈಡೆಡ್ ಬೈ Q ಅನ್ನು ಮಾಡ್ತಾ ಬಂದ್ರೆ ನಮ್ಗೆ AC ಸಿಗುತ್ತೆ. ಇನ್ನು MC ಮಾಡಬೇಕಾದ್ರೆ ಇದರಲ್ಲಿ ಇಲ್ಲೇ ಇರ್ತಲ್ಲ ಒಟ್ಟು ವೆಚ್ಚದಲ್ಲಿ, ಇದರಲ್ಲಿ ಮೈನಸ್ ಮಾಡ್ತಾ ಬಂದ್ರೆ ನಮ್ಗೆ ಸೀಮಾಂತ ವೆಚ್ಚ ಅಥವಾ ಹೆಚ್ಚುವರಿ ವೆಚ್ಚ ಅನ್ನೋದೇನಿದೆಯಲ್ಲ, ಹೆಚ್ಚುವರಿ ವೆಚ್ಚ ಅನ್ನೋದು ಅಥವಾ ಮಾರ್ಜಿನಲ್ ಕಾಸ್ಟ್ ಅನ್ನೋದು ನಮ್ಗೆ ಸಿಗುತ್ತೆ. ಈಗ ನಾವ್ ಏನ್ ಮಾಡಬೇಕು, ಸರಾಸರಿ ಬದಲಾಗುವ ವೆಚ್ಚವನ್ನು ಕಂಡುಹಿಡಬೇಕು, ಅವರೇಜ್ ವೇರಿಯಬಲ್ ಕಾಸ್ಟ್ ಅನ್ನು ಕಂಡುಹಿಡಬೇಕು. ಅದನ್ನ ಯಾವ ರೀತಿ ಕಂಡುಹಿಡಿಯೋದಂದ್ರೆ ಸೂತ್ರವನ್ನ ನಾವು ನೋಡ್ತಾ ಹೋಗೋಣ ಒಂದೊಂದಾಗೆ. ಸೂತ್ರ ಬರೆದು ಬಿಡ್ತೇನೆ ಎಸಿದು ಕೂಡ. ಸೂತ್ರ ಇದು ಸೂತ್ರ, ಇದರದ್ದು ABC ಸೂತ್ರ. TVC ಇಸ್ ಈಕ್ವಲ್ ಟು TVC ಡಿವೈಡೆಡ್ ಬೈ Q. ಇದರದ್ದು ABC ಇದು. AFC ಇದು ಅಂದ್ರೆ ಸರಾಸರಿ ಸ್ಥಿರ ವೆಚ್ಚ ಸೂತ್ರ ಏನು, ಒಟ್ಟು ಸ್ಥಿರ ವೆಚ್ಚ ಡಿವೈಡೆಡ್ ಬೈ Q ಅಂತ, ಉತ್ಪಾದನೆ ಪ್ರಮಾಣ ಅಂತ. ಅದಿಲ್ಲ, ಉತ್ಪಾದನೆ ಪ್ರಮಾಣ ಅಂತ. ಈಗ ನೋಡ್ತಾ ಹೋಗೋಣ ಒಂದೊಂದಾಗೆ. ABC ಕಂಡುಹಿಡಬೇಕಂದ್ರೆ ನಾವೇನ್ ಮಾಡಬೇಕು, TVC ಮಾಡಬೇಕು. ಅರ್ಥಾತ್ ನಮ್ಗೆ TVC ಎಷ್ಟಿದೆ, ಇಲ್ಲಿದೆ. ಅರ್ಥಾಯ್ತು. ಇದನ್ನ ಡಿವೈಡ್ ಬೈ Q ಮಾಡ್ತಾ ಹಿಂಗ್ ಹೋಗ್ಬೇಕು, ಡಿವೈಡ್ ಬೈ Q ಮಾಡ್ತಾ ಹೋಗ್ಬೇಕು. ಮಾಡ್ತಾ ಹೋಗೋಣ. ಇವಾಗ ನೋಡಿ ಒಂದೇ ಮಾಡ್ತೀನಿ. 20 ಡಿವೈಡ್ ಬೈ 1 ಅಂತ ಬರುತ್ತೆ, ಇದು 20 ಬರುತ್ತೆ. ಅರ್ಥಾಯ್ತು. ಇನ್ನು 35 ಡಿವೈಡ್ ಬೈ 2 ಬರುತ್ತೆ, 35 ಡಿವೈಡ್ ಬೈ 2 ಬರುತ್ತೆ 17.5 ಬರುತ್ತೆ. ತದನಂತರವಾಗಿ 45.3 ಬರುತ್ತೆ ಡಿವೈಡ್ ಬೈ 45 ಡಿವೈಡ್ ಬೈ 3 ಬರುತ್ತೆ, 45 ಡಿವೈಡ್ ಬೈ 3 ಎಷ್ಟು 15 ಬರುತ್ತೆ. ಇದೇ ರೀತಿಯಾಗಿ 62 ಡಿವೈಡ್ ಬೈ 4 ಮಾಡಿದ್ರೆ ಎಷ್ಟು, 62 ಡಿವೈಡ್ ಬೈ 4 ಮಾಡಿದ್ರೆ 15.5 ಬರುತ್ತೆ. ಅದೇ ರೀತಿಯಾಗಿ 85.5 ಮಾಡಿದ್ರೆ 85 ಇಂಟು 85 ಡಿವೈಡ್ ಬೈ 5 ಮಾಡಿದ್ರೆ 85 ಡಿವೈಡ್ ಬೈ 5 ಮಾಡಿದ್ರೆ 17 ಬರುತ್ತೆ. ಅದೇ ರೀತಿಯಾಗಿ 144 ಡಿವೈಡ್ ಬೈ 6 ಮಾಡಬೇಕು, 144 ಡಿವೈಡ್ ಬೈ 6 ಮಾಡಿದ್ರೆ 24 ಬರುತ್ತೆ. ಇದೇನು ಸರಾಸರಿ ಬದಲಾಗುವ ವೆಚ್ಚ. ಇನ್ನು ಸರಾಸರಿ ಸ್ಥಿರ ವೆಚ್ಚವನ್ನ ನಾವು ನೋಡ್ತಾ ಹೋಗೋಣ. ಏನು ಸರಾಸರಿ ಸ್ಥಿರ ವೆಚ್ಚವನ್ನ ಇದಕ್ಕೆ ಡಿವೈಡ್ ಮಾಡಬೇಕು. ಬದಲಾಗುವ ವೆಚ್ಚ ಕೇಳಿದ್ರೆ ಇದರಿಂದ ಇದಕ್ಕೆ ಡಿವೈಡ್ ಮಾಡಬೇಕು, ಒಟ್ಟು ವೆಚ್ಚ ಕೇಳಿದಾಗ ಇದರಿಂದ ಇದಕ್ಕೆ ಡಿವೈಡ್ ಮಾಡಬೇಕು. ಈಗ ಏನ್ ಬೇಕು ನಮ್ಗೆ, ಸರಾಸರಿ ಸ್ಥಿರ ವೆಚ್ಚ ಅನ್ನೋದು ಬೇಕು. ಅದನ್ನ ನಾವು ಯಾವ ರೀತಿ ಮಾಡ್ತಾ ಹೋಗೋಣ ಅಂದ್ರೆ, ಇಲ್ಲಿ 100 ಇದೆಯಲ್ಲ, 100 ಡಿವೈಡೆಡ್ ಬೈ 1 ಹೊಡೆದ್ರೆ 100 ಬರುತ್ತೆ. 100 ಡಿವೈಡೆಡ್ ಬೈ 2 ಹೊಡೆದ್ರೆ 50 ಬರುತ್ತೆ. 100 ಡಿವೈಡ್ ಬೈ 3 ಹೊಡೆಬೇಕು ಎಷ್ಟು, 100 ಡಿವೈಡೆಡ್ ಬೈ 3 ಹೊಡೆದ್ರೆ ಬರುತ್ತೆ 33.3 ಬರುತ್ತೆ, 33.3 ಅಂತ. ಅದೇ ರೀತಿಯಾಗಿ 100 ಡಿವೈಡ್ ಬೈ 4 ಹೊಡೆದ್ರೆ 25 ಬರುತ್ತೆ. ಅದೇ ರೀತಿಯಾಗಿ 100 ಡಿವೈಡ್ ಬೈ 5 ಹೊಡೆದ್ರೆ ಎಷ್ಟು, 100 ಡಿವೈಡ್ ಬೈ 5 ಹೊಡೆದ್ರೆ ಬರುತ್ತೆ 20 ಬರುತ್ತೆ. ಅದೇ ರೀತಿಯಾಗಿ 100 ಡಿವೈಡ್ ಬೈ 6 ಹೊಡೆದ್ರೆ ಎಷ್ಟು, 100 ಡಿವೈಡ್ ಬೈ 6 ಹೊಡೆದ್ರೆ ಬರುತ್ತೆ 16.6 ಬರುತ್ತೆ. ಅರ್ಥ ಆಯ್ತು. ಇದಿಷ್ಟು ವೆಚ್ಚದ ರೇಖೆಗಳಿಗೆ ಸಂಬಂಧಪಟ್ಟಿದ್ದು. ಇದು ಯಾವುದೇ ಕ್ವಶನ್ ಕೇಳಿಲ್ಲ ಅವು AFC ರ ಕೇಳಿ, AVC ರ ಕೇಳಿ, MC ರ ಕೇಳಿ, AC ರ ಕೇಳಿ, TC ರ ಕೇಳಿ, VC ರ ಕೇಳಿ, FC ಅವ್ರು ಕೊಟ್ಟಿರೋದು ಏನ್ ಕೊಟ್ಟಿರ್ತಾರೆ ಅಂದ್ರೆ ಈ 3 ಕಾಲಮ್ನ ಕೊಟ್ಟಿರ್ತಾರೆ. ಅವ್ರು ಈ 3 ಕಾಲಮ್ ಕೊಟ್ಟಿರ್ತಾರೆ. ನಿಮ್ಗೆ TC ಕಂಡು ಹಿಡಿಯಾಕ್ರೆ ಕೇಳ್ಬೋದು, ಇಲ್ಲ
AC ಕಂಡಿಡಿಯಾಗ್ರಿ ಕೇಳ್ಬೋದು, MC ಕಂಡಿಡಿಯಾಗ್ರಿ ಕೇಳ್ಬೋದು. ಇದು ಯಾವುದೇ ಕೇಳಿದ್ರು ಅಷ್ಟೇ ಸೇಮ್. ಈ ಸೂತ್ರ ಒಂದ್ ನೆನಪಿಟ್ಕೊಂಡ್ಬಿಟ್ರೆ ಸಾಕು. ನೀವು ಈ ಸೂತ್ರ ಒಂದ್ ನೆನಪಿಟ್ಕೊಂಡ್ಬಿಟ್ರೆ ಸಾಕು. ಇಲ್ಲ ನಾ ಹೇಳಿದ್ನಲ್ಲ, ಎವರೇಜ್ ಕೇಳಿದ್ರ ಅಂದ್ರ ಒಟ್ಟು ಅಂತ ಏನ್ ಮಾಡ್ಬೇಕು, ಪ್ರಮಾಣವನ್ನ ಡಿವೈಡೆಡ್ ಮಾಡ್ಬೇಕು ಅಷ್ಟೇ. ಅರ್ಥ ಆಯ್ತು? ಇನ್ನ ಸೀಮಾಂತ ಕೇಳಿದ್ರ ಇದರಲ್ಲಿ ಮೈನಸ್ ಮಾಡ್ತಾ 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 ಬಂದು ಇಲ್ಲಿ ಬರಿತಾ ಬರ್ಬೇಕು ಇಷ್ಟೇ. ಸೀಮಾಂತ ಕೇಳಿದ್ರೆ ಇಷ್ಟ ನೆನ್ಪಿಟ್ಕೊಂಡ್ಬಿಡ್ರಿ. ಇದಕ್ಕೆ ರೇಖೆಗಳು ಸಂಬಂಧಪಟ್ಟ ಕ್ವಶನ್ ಕೇಳ್ತಾರ. ಯಾವಾಗಲೂ ವೆಚ್ಚದ ರೇಖೆಗಳು ಯಾವ ಆಕಾರವನ್ನು ಹೊಂದಿರುತ್ತವೆ ಅಂದ್ರೆ ಇವು ಆಕಾರವನ್ನು ಹೊಂದಿರ್ತವೆ. ಈ ರೀತಿ ಇರುತ್ತೆ ವೆಚ್ಚದ ರೇಖೆಗಳು. ಯಾವಾಗ್ಲೂ ಯಾವ ರೀತಿ ಇರುತ್ತೆ ಅಂದ್ರೆ ಇಲ್ಲೇ ಬರೀತೀನಿ ನೋಡಿ. ಇವೆಲ್ಲ ಅಲ್ಪಾವಧಿಯ ವೆಚ್ಚದ ರೇಖೆಗಳು ಅಂತ. ಅಲ್ಪಾವಧಿಯ ವೆಚ್ಚದ ರೇಖೆಗಳು ಅಂತ. ಇವೆಲ್ಲ ಅಲ್ಪಾವಧಿಯ ವೆಚ್ಚದ ರೇಖೆಗಳು. ಯಾವಾಗ್ಲೂ ವೆಚ್ಚದ ರೇಖೆ ಅನ್ನೋದು ಇವು ಆಕಾರವನ್ನು ಹೊಂದಿರುತ್ತೆ. ವೆಚ್ಚದ ರೇಖೆ ಅನ್ನೋದು ಇವು ಆಕಾರವನ್ನು ಹೊಂದಿರುತ್ತೆ. ಒಂದ್ ವೇಳೆ ಎಪಿ ಮತ್ತು ಎಂಪಿ ಬಗ್ಗೆ ಕೇಳಿದ್ರೆ, ಎಪಿ ಮತ್ತು ಎಂಪಿ ರೇಖೆ ಬಗ್ಗೆ ಕೇಳಿದ್ರೆ, ಅಂದ್ರೆ ಸರಾಸರಿ ಉತ್ಪನ್ನ ಮತ್ತು ಸೀಮಾಂತ ಉತ್ಪನ್ನ ರೇಖೆ ಯಾವ ಆಕಾರದಲ್ಲಿ ಇರುತ್ತೆ ಅಂತ ಕೇಳಿದ್ರೆ ಅದು ತಲೆ ಕೆಳಗಾದ ಇವು ಆಕಾರವನ್ನು ಹೊಂದಿರುತ್ತೆ. ಅದು ತಲೆ ಕೆಳಗಾದ ಇವು ಆಕಾರವನ್ನು ಹೊಂದಿರುತ್ತೆ. ಅರ್ಥಾತ್ ಅದನ್ನ ಹಿಂದಿನ ಕ್ಲಾಸ್ ನಲ್ಲಿ ಹೇಳಿದ್ದೀನಿ, ಅದು ಕೂಡ ಒಂದ್ಸಲ ನೆನಪು ಮಾಡಿದೆ. ದಯವಿಟ್ಟು ಇದನ್ನಷ್ಟು ನೆನ್ಪಿಟ್ಕೊಳ್ರಿ. ಇದು ಲೆಕ್ಕ ಮಾಡೋದು ಗೊತ್ತಾಗುತ್ತಲ್ಲ. ಯಾವಾಗ AC ಕೇಳಿದ್ರಪ್ಪ ಅಂದ್ರ ನಾವ್ ಮಾಡ್ಬೇಕು, ಒಟ್ಟು ಅಂತ ಹಿಡಿದು ಇದನ್ನ ಡಿವೈಡೆಡ್ ಮಾಡ್ಬೇಕು. MC ಕೇಳಿದ್ರ ಅಂದ್ರೆ TC ನ ಇಲ್ಲಿ ಮೈನಸ್ ಮಾಡ್ತಾ ಬರ್ಬೇಕು. ಈ ರೀತಿ ಇಷ್ಟೇ ಲೆಕ್ಕ, ಬಹಳ ಏನ್ ದೊಡ್ಡದಿಲ್ಲ. ಅರ್ಥಾತ್ ಈಗ ಏನ್ ನಾವು ವೆಚ್ಚವನ್ನ ನೋಡಿದ್ವಿ, ಅದೇ ರೀತಿಯಾಗಿ ಉತ್ಪಾದನೆಯನ್ನ ನೋಡಿದ್ವಿ, ಅದೇ ರೀತಿಯಾಗಿ ಆದಾಯವನ್ನ ನೋಡಿದ್ವಿ. ಏನಾರ ಯಾಕಿರ್ಲಿ ಸೂತ್ರ ಅಂದ್ರೆ ಬಹುಪಾಲು ಏನಾಗಿರುತ್ತೆ ಅಂದ್ರೆ ಸೇಮ್ ಆಗಿರುತ್ತೆ. ಬಹುಪಾಲು ಏನಾಗುತ್ತೆ, ಸೂತ್ರ ಅನ್ನೋದು ಸೇಮ್ ಆಗಿರುತ್ತೆ. ಇದರಲ್ಲಿ ಯಾವ್ದಾದ್ರು ಒಂದು ಸೂತ್ರ ನೆನಪಿಟ್ಕೊಂಡ್ಬಿಟ್ರೆ ನೀವು ವೆಚ್ಚ ದರ ಆಗ್ಲಿ ಅಥವಾ ಆದಾಯ ದರ ಆಗ್ಲಿ ಅಥವಾ ಉತ್ಪನ್ನದ ಆಗ್ಲಿ ಯಾವ್ದಾದ್ರು ಒಂದು ಸೂತ್ರವನ್ನ ನೆನಪಿಟ್ಕೊಂಡ್ಬಿಟ್ರೆ ಸಾಕು. ನಿಮ್ಗೆ ಏನಾಗುತ್ತೆ ಅಂದ್ರೆ ಎಲ್ಲಾ ರೀತಿಯ ಈ ಕೋಷ್ಟಕ್ಕೆ ಸಂಬಂಧಪಟ್ಟಂಗೆ ಎಲ್ಲಾ ರೀತಿಯ ಕ್ವಶನ್ ಬಿಡ್ಸಕ್ ಬರುತ್ತೆ. ಅರ್ಥಾತ್ ನೋಡಿ, AC ಅಂದ್ರೆ ಎವರೇಜ್ ಅಂತ, A ಅಂತ ಬಂತಂದ್ರೆ ಎವರೇಜ್ ಅಂತ, M ಅಂತ ಬಂದ್ರೆ ಒಂದು ಮಾರ್ಜಿನಲ್. ಎವರೇಜ್ ಅಂದ್ರೆ ಏನಪ್ಪಾ, ಸರಾಸರಿ ಅಂದ್ರೆ ಪ್ರತಿ ಘಟಕದ ಅಂತ ಅರ್ಥ. ಸೀಮಾಂತ ಅಂತ ಬಂತು ಅಂದ್ರೆ ಮಾರ್ಜಿನಲ್ ಅಂತ ಬಂತು ಅಂದ್ರೆ ಹೆಚ್ಚುವರಿ ಘಟಕದ ಅಂತ ಅರ್ಥ. ಅರ್ಥಾತ್ ಇಷ್ಟು ನೆನ್ಪಿಟ್ಕೊಟ್ರಿ ಸಾಕು. ಇದಕ್ಕೂ ಹೆಚ್ಚಿನ ಬೇಕಾದ್ರೆ ಕಮೆಂಟ್ ಮಾಡ್ಬಿಡಿ. ನಾಳೆ ಒಂದು ದಿನ ಏನೇ ಇದೆ ನಿಮ್ಗೆ ಅಷ್ಟೇ, ಇನ್ನೂ ಟೈಮ್ ಒಂದ್ ದಿನ ಇದೆ. ಅದರಲ್ಲಿ ಟೆಲಿಗ್ರಾಮಿಗೆ ಬಂದು ನೀವು ಮೆಸೇಜ್ ಹಾಕಿದ್ರೆ ಒಂದ್ ದಿನದಲ್ಲಿ ಏನ್ ಹೇಳಕ್ಕೆ ಸಾಧ್ಯ ಇದೆಯೋ ನಿಮ್ಗೆ ಹೇಳ್ತೀನಿ ನಾನು. ಅರ್ಥ ಆಯ್ತು? ಧನ್ಯವಾದಗಳು.